ಪರಲೋಕದಲ್ಲಿರುವ ದೇವರೇ ನಿನಗೆ ಸ್ತೋತ್ರ. ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದಲ್ಲಿರ್ತಕ್ಕಂಥ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಅನುಗ್ರಹಿಸು. ಸ್ತೋತ್ರ. ನಿನ್ನ ಆತ್ಮದಿಂದ ಮಹಿಮೆ ಪಡಿಸು ದೇವರೇ. ಎಲ್ಲದರ ಜೊತೆಗಿದ್ದು ಕಾರ್ಯಗಳನ್ನು ಮಾಡು. ವಾಕ್ಯ ಅರ್ಥ ಆಗುವಂತೆ ದೇವರೇ ನಿನ್ನ ಕೃಪೆ ದಯಪಾಲಿಸು. ಬಂದಿರ್ತಕ್ಕಂಥ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವನ್ನು ಘೋಷಿಸು, ಮಹಿಮೆ ಪಡಿಸು ದೇವರೇ. ಯಾರ್ಯಾರು ಯಾವ ರೀತಿ ಕಷ್ಟದಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ದೇವರೇ ಸ್ಪಂದಿಸು, ಅವರಿಗೆ ಉತ್ತರವನ್ನು ಅನುಗ್ರಹಿಸು. ನಿನ್ನ ಮಹಿಮೆಯಿಂದ ಎಲ್ಲದರ ಜೊತೆಗಿದ್ದ ಅದ್ಭುತಗಳನ್ನು ಮಾಡು. ಈ ಸಮಯದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನೀಗಿಸು, ಆಶೀರ್ವದಿಸು. ಒಬ್ಬೊಬ್ಬರು ಧೈರ್ಯಪಡಿಸು, ಮಹಿಮೆ ಪಡಿಸು. ಬೇಕಾದರ ಸಹಾಯ ಅನುಕೂಲತೆಗಳನ್ನು ಒದಗಿಸಿಕೊಟ್ಟು ನೀನು ಮಹಿಮಂದು ವಾಕ್ಯಗಳನ್ನು ಅದ್ಭುತ ರೀತಿಯಲ್ಲಿ ಸಂತೋಷವಾಗಿ ಕೇಳುವಂತೆ ನಿನ್ನ ಮಕ್ಕಳನ್ನು ಮಹಿಮೆ ಪಡಿಸ್ತೇವೆ. ಇವರೆಲ್ಲ ಇರ್ತಕ್ಕಂಥ ಇಕ್ಕಟ್ಟುಗಳನ್ನು, ನೋವುಗಳನ್ನು, ಬಾಧೆಗಳನ್ನು ಹೆಸರು ನಾಶ ಆಗುವ. ಹೌದು. ಯೇಸುವೇ ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ವಾಕ್ಯದ ಮೂಲಕ ನೀನು ಮಹಿಮಂದು ಪ್ರವಾದಿ ಮೂಲಕ ಬಂದಂಥ ಸಂದೇಶ ಇದು. ಪ್ರವಾದಿ ನಿನ್ನ ಮೂಲಕ ತಂದ ಸಂದೇಶ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕೃಪೆ ಅನುಗ್ರಹಿಸಿ ಆಶೀರ್ವಾದ. ನಿನ್ನ ಮಹಿಮಂದು ಬೇಕಾಗಿ ಆನ್ಲೈನ್ ಕೇಳುವಂಥ ಪ್ರತಿಯೊಬ್ಬರೂ ಆಶೀರ್ವದಿಸಿ ನಿನ್ನ ಮಹಿಮಂದು ಬೇಕಾಗಿ ಯೇಸು ಕ್ರಿಸ್ತರ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಆಮೆನ್. ಆಮೇನ್. ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟದ್ದು, ನಮಗೋಸ್ಕರವಾಗಿ ಮೃತ್ಯುವನ್ನು ಜಯಿಸಿದ್ದು, ನಮಗೋಸ್ಕರವಾಗಿ ಸತ್ಯದ್ದು ಬಂದಿದ್ದು. ಆತನ ಪಾಪಗಳಿಗೋಸ್ಕರ ಅಲ್ಲ, ನಮ್ಮ ಪಾಪಗಳಿಗೋಸ್ಕರ ಆತನೇನು ಮಾಡ್ದ? ಕಲ್ವರಿಯಲ್ಲಿ ಶಿಲುಬೆಯಲ್ಲಿ ಆ ಒಂದು ಕಲ್ವರಿ ಶಿಲುಬೆಗೆ ಹೋಗುವಂತೆ ಆಯಿತು. ಅಲ್ಲಿಯ ಗೆಸ್ಸೆಮನೆ ತೋಟದಲ್ಲಿ ಆತನ ಹಿಡ್ಕೊಂಡು ಹೋದ್ರು. ಹಿಡ್ಕೊಂಡೋಗಿ ಆತನಿಗೆ ತೊಂದರೆಯನ್ನ ಕೊಟ್ಟರು. ಮತ್ತೆ ನಂತರ ಗೊಲ್ಗತೆ ಅಂತಕ್ಕಂಥ ಸ್ಥಳದಲ್ಲಿ ಆ ಬೆಟ್ಟದ ಮೇಲೆ ಶಿಲುಬೆಗೆ ಹಾಕಲ್ಪಟ್ಟನು. ಅಬ್ರಹಾಮ ತನ್ನ ಮಗನನ್ನು ಕೊಟ್ಟಂತ ಅದೇ ಸ್ಥಳದಲ್ಲಿ ಈ ಮಗನು ಕೂಡ ಕೊಲ್ಲಲ್ಪಟ್ಟ. ಮಗನು ಅಬ್ರಹಾಮನಿಗೆ ಇದ್ದಂತ ಒಬ್ಬನೇ ಒಬ್ಬನ ಮಗ, ಈತನು ದೇವರಿಗಿದ್ದಂತ ಒಬ್ಬನೇ ಒಬ್ಬನ ಮಗ. ಅಬ್ರಹಾಮಿಗಿದ್ದಂತ ಒಬ್ಬನೇ ಒಬ್ಬ ಮಗನನ್ನ ದೇವರು ಏನ್ ಮಾಡ್ದ? ರಕ್ಷಿಸಿದ. ಆತನಿಗೆ ಬದಲಾಗಿ ಒಂದು ಟಗರನ್ನ ಕೊಟ್ಟು ಆತನ ಏನ್ ಮಾಡ್ದ? ರಕ್ಷಿಸಿದ. ಆದ್ರೆ ಇಲ್ಲಿ ಈ ಕಲ್ವಾರಿ ಶಿಲುಬೆಯಲ್ಲಿ, ಅದೇ ಸೀನಾಯಿ ಪರ್ವತದಲ್ಲಿ, ಮೋರಿಯಾ ಬೆಟ್ಟದ ಆ ಪರ್ವತದಲ್ಲಿ ಯೇಸು ಕ್ರಿಸ್ತನಿಗೆ ಬದಲಾಗಿ ಮತ್ತೊಂದು ಕುರಿಯನ್ನ ದೇವರು ಕೊಡ್ಲಿಲ್ಲ. ಕೊಟ್ಟಿದ್ರೆ ನಮ್ಮ ಪಾಪಗಳು ಪರಿಹಾರ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಅಲ್ಲಿ ಬಿಡುಗಡೆ ಅಬ್ರಹಾಮನ ಮಗನಿಗೆ ಬಂದಂತೆ ಇಲ್ಲಿ ದೇವರ ಮಗನಿಗೆ ಬಿಡುಗಡೆ ಬರಲಿಲ್ಲ. ಹಲ್ಲೆಲೂಯಾ. ದೇವರು ನಮಗಾಗಿ ಆ ಸ್ಥಳಕ್ಕೆ ಹೋದನು. ಹಲ್ಲೆಲೂಯಾ. ಆತನು ಗೆಸ್ಸೆಮನೆ ತೋಟದಲ್ಲಿ ಹಿಡಿಯಲ್ಪಟ್ಟಾಗ ಆತನು ದೇವರಾಗಿರಲಿಲ್ಲ, ಆತನು ಮನುಷ್ಯನಾಗಿದ್ದನು. ಗೆಸ್ಸೆಮನೆ ತೋಟದಲ್ಲಿ ಆತನ ಮೇಲೆ ಕೈ ಹಾಕಿ ಹಿಡಿದಾಗ ಆತನು ದೇವರಾಗಿರ್ಲಿಲ್ಲ. ದೇವರಾಗಿದ್ರೆ ಯಾರು ಹಿಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಆತನು ಮನುಷ್ಯನಾಗಿದ್ದದ್ರಿಂದಲೇ ಆತನನ್ನು ಹಿಡಿದ್ರು. ಅಲ್ಲಿ ಗೆಸ್ಸೆಮನೆ ತೋಟದಲ್ಲಿ ದೇವರಾತ್ಮ ಆತನನ್ನು ಬಿಟ್ಟು ಹೋಯ್ತಂತೆ. ಪ್ರವಾದಿ ಹೇಳ್ತಾರೆ, ಗೆಸ್ಸೆಮನೆ ತೋಟದಲ್ಲಿ ದೇವರಾತ್ಮ ಆತನನ್ನ ಬಿಟ್ಟು ಹೋಗಿದ್ದಕ್ಕಾಗಿನೇ, ಮನುಷ್ಯನಾಗಿ ಉಳಿದಕ್ಕಾಗಿನೇ ಅಲ್ಲಿ ಮನುಷ್ಯರು ಬಂದು ಏನ್ ಮಾಡಿದ್ರು? ಆತನನ್ನ ಹಿಡಿದ್ರು. ದೇವರನ್ನ ಹಿಡಿಯಕ್ಕೆ ಸಾಧ್ಯನಾ? ದೇವರನ್ನ ಯಾರು ಎಂದು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಗೆಸ್ಸೆಮನೆ ತೋಟದಲ್ಲಿ ಆತ್ಮ ಆತನನ್ನು ಬಿಟ್ಟು ಹೋಯ್ತು. ಒಬ್ಬ ಮನುಷ್ಯನಂತೆ ಆತನು ಸಾಯಬೇಕಾಗಿ ಬಂತು. ಸ್ನೇಹಿತರೆ, ತಿಳ್ಕೊಳ್ರಿ, ಆತನು ಆ ರೀತಿ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆತನು ದೇವರು, ಆ ಮಾನವ ರೀತಿಯಲ್ಲಿ ದೇವರು ಅಭಿಷೇಕಿಸಿದನು. ಹಲ್ಲೆಲೂಯಾ. ಆತನು ದೇವರು, ಆ ರೀತಿ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಬೇರೆ ಎಲ್ಲ ದಾರಿಗಳು ಯಾವುದೋ ದಾರಿ ಇತ್ತು, ಆ ದಾರಿಗೆ ಉಪಯೋಗಿಸ್ಬೋದಾಗಿತ್ತು. ಆದರೆ ಅವೆಲ್ಲ ತಪ್ಪಾದ ಮಾರ್ಗಗಳಾದ್ರಿಂದ ಶರೀರವನ್ನು ಒಪ್ಪಿಸಿಕೊಡೋದೇ ನಿಜವಾದ ಒಂದು ಮಾರ್ಗ ಆಗಿತ್ತು. ಅದಕ್ಕಾಗಿ ಶರೀರವನ್ನು ಒಪ್ಪಿಸಿಕೊಟ್ಟು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮನುಷ್ಯರಿಗೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ ಶರೀರವನ್ನು ಒಪ್ಪಿಸಿಕೊಟ್ಟು ಅಲ್ಲಿ ತೀರಿ ಹೋದನು ಅಥವಾ ಸತ್ತನು ಅಂತ ನಾವು ನೋಡ್ತೇವೆ. ದೇವರು ಆ ಮಾನವ ಶರೀರವನ್ನು ದೇವರು ಅಭಿಷೇಕಿಸಿದನು. ಕ್ರಿಸ್ತನಿರ್ತಕ್ಕಂಥ ಒಂದು ಶರೀರವನ್ನ ಆ ರೀತಿ ಹೋಗ್ಲಿಕ್ಕೂ, ಆ ರೀತಿ ಹಿಂಸೆ ಅನುಭವಿಸ್ಲಿಕ್ಕೂ, ಆ ರೀತಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಅಲ್ಲಿ ಪ್ರಾಣ ಕೊಡ್ಲಿಕ್ಕೂ ದೇವ್ರು ಏನ್ ಮಾಡ್ದ? ಆ ಶರೀರವನ್ನ ಅಭಿಷೇಕಿಸಿದನು.
ಆತನು ಆ ಸ್ಥಳಕ್ಕೆ ದೇವರಾಗಿ ಹೋಗುವುದಾದ್ರೆ, ಒಂದು ವೇಳೆ ಕಲ್ವರಿ ಶಿಲುಬೆಗೆ ದೇವರಾಗಿ ಆತನು ಹೋಗುವುದಾದ್ರೆ ಆತನು ಅಂತಹ ಮರಣವನ್ನು ಅನುಭವಿಸಬೇಕಾಗಿರ್ಲಿಲ್ಲ. ಒಂದು ವೇಳೆ ದೇವರಾಗಿ ಹೋಗಿದ್ರೆ ಅಂತ ಮರಣ ಅನುಭವಿಸ್ಬೇಕಂತ ಅವಶ್ಯಕತೆ ಇದ್ದಿಲ್ಲ. ಹಲ್ಲೆಲೂಯಾ. ಆಮೆನ್. ದೇವರನ್ನು ಯಾರೂ ಸಾಯಿಸಲಾರರು. ಆಮೆನ್. ಅರ್ಥಾತ? ಯೇಸು ಕ್ರಿಸ್ತನ ದೇವರು ಯಾಕೆ ಆತನ ಸಾಯಿಸಿರು ಅಂತ ಅನೇಕರು ಕ್ವಶನ್ ಕೇಳ್ತಾರೆ. ಕಲ್ವರಿ ಶಿಲುಬೆಯಲ್ಲಿ ಏನಾಗಿರಲಿಲ್ಲ? ದೇವರಾಗಿ ಇರಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಆತನನ್ನು ಏನ್ ಮಾಡಿದ್ರಲ್ಲಿ ಶಿಲುಬೆಗೆ ಹಾಕಿ ಕೊಂದಾಕಿ. ಆಮೆನ್. ದೇವರಾಗಿದ್ರೆ ಯಾರು ಸಾಯಿಸಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಆತನು ಆ ರೀತಿಯಲ್ಲಿ ಮಾಡಬೇಕಾದದ್ದು ಇದ್ದಿಲ್ಲ. ಆದರೆ ಅನೇ ಬರೆದ ಗ್ರಂಥದಲ್ಲಿ ಆತನು ಹೇಳಿದ ಪ್ರಕಾರ ನಮಗೋಸ್ಕರ ಯಜ್ಞವಾಗಿ ಕುರಿಮರಿಯಾಗಿ ಅಲ್ಲಿ ಬಂದನು ಅಂತ ನಾವು ನೋಡ್ತೇವೆ. ಆಮೆನ್. ಆತನಲ್ಲಿ ನೀನು ಇದ್ದಿ. ಹಲ್ಲೆಲೂಯಾ. ಆಮೆನ್. ಅಂತ ಕಲ್ವರಿ ಶಿಲೆಯಲ್ಲಿ ಪ್ರಾಣ ಕೊಟ್ಟಂತ ಆತನಲ್ಲಿ ನೀನಿದ್ದಿ. ಇನ್ನೊಂದಿಗೆ ಆತನು ಅಲ್ಲಿಗೆ ಹೋದನು. ದೇವರು ವಧುವನ್ನು ಮದಲಿಂಗನಿಂದ ಎಂದೂ ಪ್ರತ್ಯೇಕಿಸುವುದಿಲ್ಲ. ಆಮೆನ್. ದೇವರು ಮದುವಿನ ಮದಲಿಂಗನನ್ನ ಮೊದಲಿಗಿತ್ತಿಯನ್ನ ಮೊದಲಿಂಗದಿಂದ ದೂರ ಮಾಡ್ತಾನ ಇಲ್ಲ. ಆದುದರಿಂದ ದೇವರು ಕ್ರಿಸ್ತನ ಶರೀರವನ್ನು ನೋಡಿದಾಗ ಆತನು ಸ್ತ್ರೀ ಪುರುಷರಿಬ್ಬರನ್ನು ನೋಡಿದನು. ಆಮೆನ್. ಕ್ರಿಸ್ತನ ಶರೀರದಲ್ಲಿ ಯಾರು ಕಂಡ್ರು ದೇವರಿಗೆ? ಸ್ತ್ರೀ ಪುರುಷರಿಂದ ಯಾರು? ಮೊದಲಿಂಗ ಮತ್ತು ಮೊದಲಿಗೆ ಆಮೆನ್. ಆಮೆನ್. ಇಬ್ಬರನ್ನು ನೋಡಿದ. ನಮ್ಮನ್ನು ದೇವರು ಯೇಸು ಕ್ರಿಸ್ತನನ್ನು ಇಬ್ಬರನ್ನು ದೇವರು ನೋಡಿದನು. ಆ ಒಂದು ಶರೀರದಲ್ಲಿಯೇ ಆತನು ಇಬ್ಬರನ್ನು ವಿಮೋಚಿಸಿದನು. ಅವರು ಒಬ್ಬರೇ. ವಧುವರು ಏನಾಗಿರ್ತಾರೆ? ಒಬ್ಬರೇ ಆಗಿರ್ತಾರೆ. ಅದೇ ವಾಕ್ಯವು ಮೊದಲಿಂಗನನ್ನು ಕುರಿತು ನುಡಿದ ಆ ವಾಕ್ಯವೇ ಮೊದಲ್ಗೀತಿಯನ್ನು ಕುರಿತು ವಧುವನ್ನು ಕುರಿತು ಏನ್ ಮಾಡಿದೆ? ನುಡಿದನು. ಆ ವಾಕ್ಯವೇ ವಧುವನ್ನು ಕುರಿತು ನುಡಿದನು. ಒಳ್ಳೆಯದು. ಆಮೆನ್. ಆತನ ಕುರಿತು ವಾಗ್ದಾನ ಮಾಡಲ್ಪಟ್ಟ ಸಮಸ್ತವನ್ನು ವಧು ಪ್ರತ್ಯಕ್ಷಪಡಿಸುವುದರಲ್ಲಿ ವಿಫಲ ಆಗುವುದು ಹೇಗೆ ನಡೆಯುತ್ತದೆ? ಆತನ ಕುರಿತು ವಾಗ್ದಾನ ಮಾಡಲ್ಪಟ್ಟ ಸಮಸ್ತವನ್ನು ವಧು ಪ್ರತ್ಯಕ್ಷಪಡಿಸುವುದರಲ್ಲಿ ವಿಫಲವಾಗುವುದು ಹೇಗೆ? ಆಮೆನ್. ಆತನ ಕುರಿತಾದ ಸಂಗತಿಗಳನ್ನ ಪ್ರತ್ಯಕ್ಷಪಡಿಸುವುದರಲ್ಲಿ, ಆತನ ಮಹಿಮೆಯನ್ನ ಪ್ರತ್ಯಕ್ಷಪಡಿಸುವುದರಲ್ಲಿ ನಾವು ವಿಫಲ ಆಗಬಾರದು. ಹಲ್ಲೆಲೂಯಾ. ಆತನ ಮಹಿಮೆಯನ್ನು ಪ್ರತ್ಯಕ್ಷಪಡಿಸುವುದರಲ್ಲಿ, ಆತನ ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ಪ್ರತ್ಯಕ್ಷಪಡಿಸುವುದರಲ್ಲಿ, ಆತನ ಮಹಿಮೆ ಏನಿದೆ ಎಂಬುದಾಗಿ ಕೇಳುವುದರಲ್ಲಿ ಅಥವಾ ಆತನನ್ನ ನಾವು ಯೇಸು ಕ್ರಿಸ್ತನ ಇಂಥ ಪವರ್ಫುಲ್ ದೇವರಂತ ತೋರಿಸ್ಲಿಕ್ಕೆ ನಾವು ಯಾವತ್ತೂ ಕೂಡ ಹಿಂಜರಿಬಾರದು. ಅದಕ್ಕೋಸ್ಕರ ನಾವೇನಾಗಬೇಕು? ಜೀವಿಸ್ಬೇಕು. ಇನ್ನು ಜೀವಿಸು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆ. ಇನ್ನು ಜೀವಿಸು ನಾನಲ್ಲ, ನಾನು ಅಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಾನೆ. ಆಮೆನ್. ಕ್ರಿಸ್ತನನ್ನ ಜೀವಿಸ್ತಾನೆ ಅಂದ್ರೆ ಕ್ರಿಸ್ತನ ಕಾರ್ಯಗಳು ನಮ್ಮಲ್ಲಿ ಇರಬೇಕಲ್ಲ. ವಿಫಲ ಆಗುವುದು ಹೇಗೆ? ಮೊದಲಿಂಗನು ಬರುವನು, ಮೊದಲಿಂಗನು ಬರ್ತಾ ಇದ್ದಾನೆ. ಆತನು ವಧುಗಾಗಿ ಇರುವಂತ ದೇವರಾಗಿದ್ದ. ವಧುವಿಗಾಗಿರ್ತಾನೆ, ಆದರೆ ಆತನು ಸಮಸ್ತವನ್ನು ನಡೆಸ್ತಾನೆ. ಆತನು ಸತ್ತರೊಳಗೆ ಎದ್ದು ಬರುವುದರ ಮೂಲಕ ಅದನ್ನು ರುಜುವು ಮಾಡಿದ್ದಾನೆ. ಸಮಸ್ತ ನನ್ನ ಅದಿಂದಲ್ಲಿ ಇದೆ, ನನ್ನ ಕೈಯಲ್ಲಿ ಇದೆ ಅಂತೇಳಿ ಯಾವ ರೀತಿ ತೋರಿಸಿದ ಕ್ರಿಸ್ತನು? ಸತ್ಯ ಎದ್ದು ಬರೋದ್ರ ಮೂಲಕ ತೋರಿಸಿದನು. ಜಗತ್ತಿನಲ್ಲಿ ಯಾರನ್ನ ಸತ್ಯ ಎದ್ದು ಬಂದಿದಾರ? ನನ್ನದಿದ್ದೆ ಲೋಕ ನಂದು, ನಾನು ಸೃಷ್ಟಿ ಮಾಡಿದ್ದಂತ ಯಾರನ್ನ ತೋರಿಸಿದ್ರ ಆ ರೀತಿ ಎದ್ದು ಬಂದು? ಅದಕ್ಕೆ ಸಮಸ್ತವನ್ನು ಸೃಷ್ಟಿ ಮಾಡಿದವ್ ನಾನೇ ನಡೆಸ್ತದನಿದ್ದಂತೇಳಿ ತೋರಿಸಿದವನು ಕ್ರಿಸ್ತನಾಗಿದ್ದ. ಅದಕ್ಕಾಗಿ ಆತನು ಸತ್ತರೊಳಗಿಂದ ಎದ್ದು ಬಂದಿದ್ದ. ಎಂತ ಅದ್ಭುತವಾದಂತ ದೇವರು! ಸತ್ಯ ಎದ್ದು ಬಂದವರು ಯಾರನ್ನ ಅದಾರ? ಇಷ್ಟು ದಿನ ನಮ್ಮ ಪೂರ್ವಿಕರೆಲ್ಲ ಬಹಳ ಜನ ಸತ್ತೋದ್ರು, ಯಾರನ್ನ ಎದ್ದು ಬಂದ್ರ? ಹಲ್ಲೆಲೂಯಾ. ನೋಡ್ರಿ, ಸಮಸ್ತಕ್ಕೆ ಮೂಲ ಪುರುಷನು ಆತನೇ ಸಮಸ್ತವನ್ನು ಸೃಷ್ಟಿ ಮಾಡಿದವನು, ಎಲ್ಲಾ ಜನರನ್ನು ಆತನೇ ಸೃಷ್ಟಿ ಮಾಡಿದವನು. ದೇವ್ರ ದಯ ಬಿಟ್ಟದಕ್ಕಾಗಿ ಇದೇ ಹಬ್ಬಗಳನ್ನು ಮಾಡ್ತದ್ರ ಅವರು. ದೇವ್ರ ಇವತ್ತು ಕಾಯಿ ನೊಟ್ಟೆಯೊಳಗೆ ಕಾಯಿನಲ್ಲೇ ಕುತ್ತಿಗಿಚ್ಚಿಗೆ ಹಾಕಿದ್ರೆ ಹಲ್ಲೆಲೂಯಾ ಏನು ಇರ್ತಿರ್ಲಿಲ್ಲ. ಇರ್ತಿದ್ವಾ? ದೇವ್ರು ಅವನಿಗೂ ಅಲಾವ್ ಕೊಟ್ಟ. ಅದಕ್ಕೆ ದೇವ್ರನ್ನ ಕಾಯನೇನಂತಾನೆ? ದೇವ್ರು ನನ್ನನ್ನು ಸೃಷ್ಟಿ ಮಾಡಿದನಪ್ಪ, ನಿನ್ನ ಒಬ್ಬನೆಲ್ಲ ಅಂತಾನ. ಏನಂತಾನೆ? ನನ್ನನ್ನು ಸೃಷ್ಟಿ ಮಾಡಿದಾನೆ, ಜಗತ್ತನ್ನ ನನ್ನನ್ನು ಬರಮಾಡಿದಾನೆ. ನೀವು ಒಬ್ಬರೇ ಅಂತ ತಿಳ್ಕಂದ್ರೆ ನಾವು ದೇವ್ರ ಮಕ್ಕಳೇ. ಯಾಕೆ ಅವತ್ತು ಬರಕ್ಕೆ ಅವಕಾಶ ಕೊಟ್ಟನಲ್ಲ.
ಅದಕ್ಕೆ ಇವತ್ತೇನು ಮಾಡ್ತಿದಾರೆ ಅವರು? ಜಂಬ ಕೊಚ್ಕೊಳ್ತದಾರೆ. ಆಮೆನ್. ನಾವು ಕೂಡ ದೇವರ ಮಕ್ಕಳೇ. ನಿಮಗೇನು ಕಡಿಮೆನಾ? ನಿಮಗಿಂತ ಒಂದು ಗೇಣು ಹೆಚ್ಚಿಗೆನೆ ನಾವು. ನಮ್ಮ ಮುಂದೆ ನೀವೇನು ಅಲ್ಲ ಅಂತ ಬಡ ಕೊಚ್ಚಿಕೊಳ್ಳುವಂಥ ಜನಗಳು ನಾವು ನೋಡ್ತೇವೆ. ಆಮೆನ್. ಆತನ ಅವಕಾಶ ಕೊಟ್ಟದ್ದಕ್ಕೆ ಇವತ್ತು ಬಡ ಕೊಚ್ಚಿಕೊಳ್ತಾರೆ. ಆಮೆನ್. ಅವಕಾಶ ಕೊಡ್ದಂಗೆ ಸಮಸ್ತವು ಮುದ್ರೆ ಹಾಕಿದ್ರೆ, ಬಸಿಗೆ ಹಾಕಿದ್ರೆ, ಆತ ನಂತರ ವಧುವು ಕೂಡ ಅದೇ ಮಾಡಬೇಕಾಗಿದೆ. ಈಗ ಆತನ ವಧುವಿನ ಚಾನ್ಸ್. ಈಗ ಕ್ರಿಸ್ತನ ಏನು ಮಾಡ್ದ? ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲ ನಾನೇ ಸೃಷ್ಟಿ ಮಾಡಿದ್ದಂತೇಳಿ ಸತ್ಯದ್ದು ಬಂದ. ಈಗ ವಧುವು ಕೂಡ ಅದನ್ನು ರುಜುವು ಮಾಡಬೇಕಾಗಿದೆ. ಆಮೆನ್. ವಧುವು ಏನು ಮಾಡಬೇಕಾಗಿದೆ? ಕೊನೆಯ ದಿನಗಳಲ್ಲಿ ಏನು ಮಾಡುವೆನೆಂದು ಆತನು ವಧುವನ್ನು ಕುರಿತು ಹೇಳಿದನೋ, ಕೊನೆಯ ದಿನಗಳಲ್ಲಿ ಅಂತ್ಯ ದಿನಗಳಲ್ಲಿ ನಾನು ಏನು ಮಾಡ್ತೀನಂತೆ ವಧುವನ್ನು ಕುರಿತು ಹೇಳಿದನೋ. ಹಲ್ಲೆಲೂಯಾ. ಆಮೆನ್. ಸರಿಯಾಗಿ ಆಕೆ ಮಾಡಬೇಕಾಗಿದೆ. ಮಲಾಕಿ 4ರ ಮೂಲಕ ಆಕೆ ಮತ್ತೆ ಬರಬೇಕಾಗಿದೆ. ಆಮೆನ್. ಮಲಾಕಿ 4 ಮತ್ತೆ ಬರಬೇಕಾಗಿದೆ. ಅದೇ ಪ್ರವಾದಿ ಬರಬೇಕಾಗಿದೆ. ಸೊದೋಮ್ ದಿನಗಳಂತೆ ಪ್ರತ್ಯಕ್ಷವಾಗಬೇಕಾಗಿದೆ. ಆಮೆನ್. ಲೋಕವು ಮತ್ತು ಸಮಸ್ತವು ಅವು ಯಾವ ರೀತಿ ಇರುವುದೆಂದು ಹೇಳಲ್ಪಟ್ಟಿದೆಯೋ, ಲೋಕ ಮತ್ತು ಸಮಸ್ತ ಯಾವ ರೀತಿ ಇರ್ತದಂತ ಹೇಳಲ್ಪಟ್ಟಿದೆಯೋ ಆ ರೀತಿಯಾಗಿ ಇರಬೇಕು. ಅದು ದೇವ್ರು ಏನು ಮಾಡ್ಬೇಕಂತ ಏನು ಮಾಡಿದಾನೆ ಲೋಕ ಅಂದ್ರೆ ಏನು ಯಾವ ರೀತಿ ಇರ್ಬೇಕು ಅಂತ್ಯಕಾಲದಲ್ಲಿ ಅಂತೇಳಿ ನೇಮಿಸಿದನೋ ಅದೇ ರೀತಿಯಲ್ಲಿ ಇವತ್ತು ಏನಾಗಿರ್ಬೇಕು? ಆ ಕೊನೆ ದಿನಗಳು ಇರಬೇಕು. ಆಮೆನ್. ಅದನ್ನು ಬಿಟ್ಟು ಬೇರೆ ಇರಕ್ಕೆ ಸಾಧ್ಯ ಇಲ್ಲ. ಆಮೆನ್. ಗಲಿಬಿಲಿ, ಗೊಂದಲ, ಎಲ್ಲ ರೀತಿ ಅಸಮಾಧಾನ, ಅಶಾಂತಿಗಳು ಕಾರ್ಯ ಮಾಡಬೇಕಾಗಿದೆ ಲೋಕದಲ್ಲಿ. ಹಲ್ಲೆಲೂಯಾ. ಎಲ್ಲ ಅನ್ಯಾಯಗಳು ಹೆಚ್ಚಾಗಬೇಕಾಗಿದೆ. ಕೊನೆ ದಿನಗಳು ಏನು ಇರ್ತಾವಂತ ದೇವರು ಹೇಳಿದ್ದಾನೋ, ಸೊದೋಮ್ ಗೊಮೋರ ದಿನಗಳಂತೆ, ನೋಹನ ಲೋಟನ ದಿನಗಳಂತೆ ಇರ್ತವೆ ಎಂಬುದಾಗಿ ಹೇಳಿದ್ದಾನೋ ಅದೇ ರೀತಿ ಇರಬೇಕಾಗಿದೆ. ಇದೆಲ್ಲ ಆ ರೀತಿ ಅಲ್ಲದೆ ಬೇರೆ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಆಮೆನ್. ನಾನು ಚೆನ್ನಾಗಿ ನಡ್ಕಂತ ಹೇಳಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆಮೆನ್. ಮೋಸ ಮಾಡೋನಿಗೆ ಮೋಸ ಮಾಡ್ಬೇಕಂತ ಅನಿಸ್ಬೇಕು. ಅದು ಕೊನೆಯ ದಿನಗಳ ಒಂದು ದೇವರ ಒಂದು ಹೇಳಿಕೆ. ಆ ರೀತಿ ಇರ್ತದಂತ. ಸುಮ್ಮನೆ ಇದ್ದವನಿಗೂ ಒಂದು ಕೆಟ್ಟತನ ಪ್ರೇರಣೆ ಆಗ್ಬೇಕು. ಒಬ್ಬನೋಡೊಬ್ಬನು ಏನಾಗಿರ್ಬೇಕು? ಮೋಸಕ್ಕೆ, ವಂಚನೆಗೆ ಬಲಿ ಬೀಳ್ಬೇಕು. ನಾನು ಚೆನ್ನಾಗಿರ್ತಪ್ಪ ಈ ಲೋಕದಲ್ಲಿ, ನಿಮ್ಮ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ಚೆನ್ನಾಗಿರ್ತ ಅನ್ನೋವನಿಗೆ ಕೂಡ ಅದು ಬಲಿ ಆಗ್ತದೆ. ಕೊನೆಯ ದಿನಗಳ ದೇವರ ಹೇಳಿಕೆ ಏನಾಗ್ತದೆ? ಅದು ನೆರವೇರಬೇಕಾಗಿದೆ. ಆ ರೀತಿಯಾಗಿರ್ಬೇಕಾಗಿದೆ. ನಮಗೆ ದೇವರ ವಾಕ್ಯ ಪ್ರಕಟವಾಗಿದೆ ಎಂದು ತಿಳಿಯುವುದಕ್ಕೆ ಈ ಸಂಗತಿಗಳೆಲ್ಲ ಪರಿಪೂರ್ಣ ಗುರುತಿಸುವಿಕೆಯಾಗಿದೆ. ನಮಗೆ ದೇವರ ವಾಕ್ಯನೇ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇದೆಲ್ಲ ಸಮಸ್ತವು ಕಾರಣ. ನಿನಗೇನಪ್ಪ, ಏನು ನಂಬಿದಿ? ದೇವ್ರ ವಾಕ್ಯ ನಂಬಿದೆ ಅಂತ ಹೇಳಿದ್ರೆ, ಮತ್ತೆ ದೇವ್ರ ವಾಕ್ಯದಲ್ಲಿ ಹೇಳಲ್ಪಟ್ಟಂತ ಎಲ್ಲ ಸಂಗತಿಗಳು ಈ ಲೋಕದಲ್ಲಿ ನಡೀಲಿಲ್ಲ ಅಂದ್ರೆ ನಾವು ದೇವ್ರ ವಾಕ್ಯ ನಂಬಿದವರಲ್ಲ. ಸಮಸ್ತವು ದೇವ್ರು ಏನು ಹೇಳಿದಾರೆ ಅದನ್ನೆಲ್ಲ ನಡೀಲಿಲ್ಲ ಅಂದ್ರೆ, ವಾಕ್ಯದಲ್ಲಿ ಏನೇನು ಬರೆಸಿಟ್ಟಿದ್ದಾರೆ ಅದೆಲ್ಲ ನಡೀಲಿಲ್ಲ ಅಂದ್ರೆ ನಾವು ದೇವ್ರ ವಾಕ್ಯ ನಂಬಿದವರಲ್ಲ. ನಡೀತಾ ಇದೆಯಾ? ಅರ್ಥ ಆಗ್ತಿದೆ ನನ್ನ ಭಾಷೆ? ನಡೀತಾ ಇದೆಯಾ? ಯೇಸ್ವಾಮಿ ಏನು ಹೇಳಿದ ವಾಕ್ಯದಾಗ ಏನೇನು ಬರೆಯಲ್ಪಟ್ಟಿದೆ ಎಲ್ಲ ನಡೀತಾ ಇದೆ, ನೋಡ್ತಾ ಇದ್ದೀರಾ? ಹಾಗಾದ್ರೆ ನೀವು ನಂಬಿರೋದು ಸತ್ಯವಾಗಿದೆ. ಅದನ್ನೇ ಇಲ್ಲಿ ಪ್ರವಾದಿ ಹೇಳ್ತಾರೆ, ನಮಗೆ ದೇವರ ವಾಕ್ಯ ಪ್ರಕಟ ಆಗಿದೆ. ದೇವರಿಂದಲೇ ವಾಕ್ಯ ಪ್ರಕಟ ಆಗಿದೆ. ಇದು ದೇವರ ವಾಕ್ಯನೇ, ಇದು ಸತ್ಯವಾಕ್ಯನೇ ಅಂತೇಳಿ ನೀವು ಘಂಟಾಘೋಷವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳಲ್ಲಿ ಈ ಲೋಕದಲ್ಲಿ ನಡಿಬೇಕಾಗಿದೆ. ಹಲ್ಲೆಲೂಯಾ. ಆಮೆನ್. ನಡೀತದವ, ನೋಡ್ತಾ ಇದ್ದೀರಾ? ಆಮೆನ್. ಒಬ್ರಿಗೊಬ್ರು ವೈಮನಸ್ಸುಗಳು, ಒಬ್ರಿಗೊಬ್ರು ಗಲಾಟೆಗಳು, ಒಬ್ರಿಗೊಬ್ರು ಜಗಳಗಳು, ಒಬ್ರಿಗೊಬ್ರು ಮೋಸ, ವಂಚನೆಗಳು, ಅನ್ಯಾಯಗಳು. ಹಲ್ಲೆಲೂಯಾ. ಆಮೆನ್. ಎಲ್ಲ ರೀತಿ ದ್ರೋಹ, ಎಲ್ಲ ರೀತಿ ಲಂಚಗೊಳಿತನ, ಎಲ್ಲ ಮೋಸ, ಎಲ್ಲ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳು, ಆಮೆನ್. ಒಬ್ಬನ ಕಾಲ ಎಳ್ದು ಒಬ್ಬನ ಮೇಲೆ ಹೋಗಂಥದ್ದು, ಇದೆಲ್ಲವೂ ನಡೀತಿರ್ಬೇಕಾದ್ರೆ ನೀವು ತಿಳ್ಕೊಳ್ರಿ. ಹಲ್ಲೆಲೂಯಾ. ಆಮೆನ್. ಏನ್ ತಿಳ್ಕೊಳ್ರಿ? ವಾಕ್ಯ ಎಲ್ಲ ನೆರವೇರ್ತಾ ಇದೆ ಇದ್ರೆ. ಹಲ್ಲೆಲೂಯಾ. ಇನ್ನು ನಮಗೆ ಗೊತ್ತು ಇದೆಲ್ಲ ನೆರವೇರ್ತಾ ಇದೆ, ವಾಕ್ಯ ಸತ್ಯವಾಗಿದೆ ಅಂತ. ಆಮೆನ್. ಹಲ್ಲೆಲೂಯಾ. ಪರಿಪೂರ್ಣವಾದ ಸಂಗತಿ ಯಾವಾಗಲೂ ನಿಮ್ಮನ್ನು, ಅದು ನಿಮ್ಮನ್ನು ಏನ್ ಮಾಡ್ತದೆ? ವಾಕ್ಯ ಈ ಸಂಗತಿಗಳು ನಡೆದಾಗಲ್ಲ ನಿಮಗೆ ನಿಮ್ಮ ಹೃದಯದಲ್ಲಿ ವಾಕ್ಯ ಕದಲಿಸಲ್ಪಡ್ತದೆ. ಆಮೆನ್. ದೇವರು ವಧುವನ್ನು ಮುಂಚೆ ಮೊದಲಿನಲ್ಲಿ ನೋಡಿದನು. ದೇವ್ರು ಏನ್ ಮಾಡ್ದ?
ಮೊದಲಿಂಗನಲ್ಲಿ ಓದುವನ ಮುಂಚೆನೆ ನೋಡಿದ್ನು, ಸೃಷ್ಟಿಗಿಂತ ಮುಂಚೆನೆ ನೋಡಿದ್ನು. ಹೌದಾ? ಆಮೆನ್. ಆದಾಮನಂತೆ ತನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ, ಆದಾಮನಂತೆ ತನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಆತನು ಆಕೆಯೊಂದಿಗೆ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಆಮೆನ್. ಆದಾಮ ಯಾವ ರೀತಿ ಹೆಂಡತಿ ಸಪೋರ್ಟ್ ಮಾಡಿದ್ನೋ ಆ ರೀತಿ ಕ್ರಿಸ್ತನು ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗಿದೆ. ಆಮೆನ್. ಆದಾಮನು ಹೆಂಡತಿಗೆ ಸಪೋರ್ಟ್ ಮಾಡಿದ್ದು ಒಳ್ಳೇದಾ ಕೆಟ್ಟದ್ದಾ? ಹಲ್ಲೆಲೂಯಾ. ಆಮೆನ್. ಒಳ್ಳೇದೇ ಕೆಟ್ಟದ್ರೆ? ಕೆಟ್ಟದ್ದದು. ಸಪೋರ್ಟ್ ಮಾಡಬಾರ್ದಾಗಿತ್ತು, ಆಕೆಯೊಂದಿಗೆ ಹೋಗಬಾರ್ದಾಗಿತ್ತು, ದೇವರೊಂದಿಗೆ ಹೋಗ್ಬೇಕಾಗಿತ್ತು. ಹಲ್ಲೆಲೂಯಾ. ಆಮೆನ್. ತಪ್ಪಾದದ್ದಲ್ಲ. ಯಾಕೆ ಸಪೋರ್ಟ್ ಮಾಡ್ದ? ಆಕೆಯ ಮೇಲಿನ ಪ್ರೀತಿಗೋಸ್ಕರ. ಕ್ರಿಸ್ತನು ಕೂಡ ಅದೇ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಬಾರ್ದಾಗಿತ್ತು, ನಮ್ಮೊಂದಿಗೆ ಬರಬಾರ್ದಾಗಿತ್ತು, ನಮಗೋಸ್ಕರ ಪ್ರಾಣ ಕೊಡಬಾರ್ದಾಗಿತ್ತು. ಯಾಕಂದ್ರೆ ನಾವು ಕೆಟ್ಟವರಾಗಿತ್ತು, ಆಮೆನ್. ಒಳ್ಳೆಯವರಲ್ಲ. ನಾವು ಒಳ್ಳೆಯವರಲ್ಲದಾಗಿರ್ತಕ್ಕಂಥ ನಮಗೆ ಈ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದು ತಪ್ಪದು. ಆದಾಮನು ತಪ್ಪು ಮಾಡಿದ್ನು, ಕ್ರಿಸ್ತನು ಕೂಡ ಏನು ಮಾಡಿದ? ಅದೇ ದಾರಿಯನ್ನ ತುಳಿದ್ನು ಅಂತ ನಾವು ನೋಡ್ತೇವೆ. ಆಮೆನ್. ಆಕೆಯೊಂದಿಗೆ ಹೋಗಬೇಕಾಗಿತ್ತು. ಆದಾಮನ ಯಾವ ರೀತಿ ಕೆಟ್ಟ ಹೆಣ್ಣಿನೊಂದಿಗೆ ಹೋದ್ನೋ ಅದೇ ರೀತಿ ನಾವು ನಮ್ಮೊಂದಿಗೆ ಕೂಡ ಕ್ರಿಸ್ತನು ನಾವು ಕೂಡ ಕೆಟ್ಟವರಾದ ನಮಗೆ ನಮ್ಮೊಂದಿಗೆ ಬಂದನು. ಆದಾಮನ್ ತಾನು ಮಾಡ್ತಿರೋ ತಿಳಿದಿದ್ದನು. ಆದಾಮನ್ ಏನು ಮಾಡ್ತಾ ಇದ್ದಾನ ಆದಾಮಗೆ ಗೊತ್ತೈತಾ? ನಾನು ಆಕೆ ಸಪೋರ್ಟ್ ಮಾಡಬಾರ್ದು, ಆದರೆ ಮಾಡಬೇಕಾಗಿದೆ, ಮಾಡ್ತೀನಿ. ತಿಳಿದು ತಪ್ಪು ಮಾಡಿದ್ದು ಆದಾಮ, ತಿಳಿದೇ ತಪ್ಪು ಮಾಡಿದ್ದು ಅವಳು. ಹಲ್ಲೆಲೂಯಾ. ಆಮೆನ್. ಕ್ರಿಸ್ತನಿಗೆ ಗೊತ್ತಿಲ್ಲ ನಾವು ತಪ್ಪು ಮಾಡಿದೀವಿ ಅಂತ. ಗೊತ್ತಿದ್ದು ನಮಗೆ ಸಪೋರ್ಟ್ ಮಾಡಿದ್ನಲ್ಲ, ನಮಗೆ ಸಹಾಯ ಮಾಡಿದ್ನಲ್ಲ, ನಮಗೋಸ್ಕರ ಪ್ರಾಣ ಕೊಟ್ಟನಲ್ಲ. ಅದಕ್ಕೆ ಆದಾಮನಿಗೆ ಚೆನ್ನಾಗಿ ಗೊತ್ತಿತ್ತು ಆಕೆ ತಪ್ಪಿ ಹೋದ್ಲಂತ. ಅದೇ ರೀತಿ ನಮಗೂ ಕೂಡ ಗೊತ್ತಿದೆ, ಕ್ರಿಸ್ತನಿಗೂ ಕೂಡ ಗೊತ್ತಿದೆ ನಾವು ತಪ್ಪಿ ಹೋಗಿದ್ವು ಅಂತ. ಗೊತ್ತಿದ್ದು ಕ್ರಿಸ್ತನ್ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ. ಗೊತ್ತಿದ್ದು ಕ್ರಿಸ್ತನ್ ನಮಗೋಸ್ಕರ ಪ್ರಾಣ. ಹಲ್ಲೆಲೂಯಾ. ಆಮೆನ್. ಆದಾಮನಂತೆ ತನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳುವುದಕ್ಕೆ, ಆದಾಮನ ಯಾವ ರೀತಿ ತನ್ನ ಹೆಂಡತಿಯನ್ನು ರಕ್ಷಿಸಿದ್ನೋ, ನಿಜವಾಗಲೂ ಆದಾಮನು ಹೆಂಡತಿಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಅವಳೇನಾಗ್ತಿದ್ಲ? ದೇವ್ರು ಸಾಯಿಸಿಬಿಡ್ತಿದ್ದ ಅವಳನ್ನ. ಆದಾಮನ ಮುಖ ನೋಡಿ ಅವಳಿಗೆ ಏನಾಯ್ತು? ಜೀವ ಭಿಕ್ಷೆ ಸಿಕ್ತ ಅಷ್ಟೇ. ಆಮೆನ್. ಜೀವ ಉಳಿತು ಅಂತ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕ್ರಿಸ್ತನ್ ನಮಗೆ ಸಹಾಯ ಮಾಡಿಲ್ಲ ಅಂದ್ರೆ ನಮ್ಮ ಗತಿ ಕೂಡ ಅದೇ ಆಗ್ತಿತ್ತು. ಆಮೆನ್. ಆದಾಮನು ತಾನು ಮಾಡುವುದನ್ನು ತಿಳಿದಿದ್ದನು, ಅವಳು ತಾನು ಏನು ಮಾಡ್ತಾಳೋ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಆಕೆ ವಂಚನೆಗೊಳಗಾದ್ಲು, ಆದಾಮನು ವಂಚನೆಗೊಳಗಾಗಲಿಲ್ಲ ಅಂತ ವಾಕ್ಯ ಇದೆ. ಹಲ್ಲೆಲೂಯಾ. ಈ ರೀತಿ ನಾವು ನೋಡ್ತಾ ಇದೀವಲ್ಲ, ಆದಾಮನ ವಂಚನೆಗೊಳಗಾಗಲಿಲ್ಲ, ಸ್ತ್ರೀ ವಂಚನೆಗೆ ಒಳ ಬಿದ್ದಳು. ಅರ್ಥಾತ ನಾವು ವಂಚನೆಗೊಳಗಾದೆವು, ಅದೇ ಕ್ರಿಸ್ತನ ವಂಚನೆಗೆ ಒಳಗಾಗಲಿಲ್ಲ. ದೇವರು ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕಾಗಿ ಆದಾಮನು ಕ್ರಿಸ್ತನು ವಂಚನೆಗೊಳಗಾಗಲಿಲ್ಲ, ನಾವು ವಂಚನೆಗೊಳಗಾಗಿದ್ದೇವೆ. ನಾವು ವಂಚನೆಗೆ ಒಳಗಾದೆವು. ಅವಳು ಏನು ಮಾಡುತ್ತಾಳೋ ಆಕೆ ಗೊತ್ತಿರಲಿಲ್ಲ. ಆದರೆ ಆದಾಮನು ತನ್ನ ಹೆಂಡತಿಯೊಂದಿಗೆ ಹೋದನು. ಯೇಸು ತನ್ನ ಹೆಂಡತಿಯ ಸ್ಥಾನವನ್ನು ತೆಗೆದುಕೊಂಡು ಆಕೆಗಾಗಿ ಪಾಪಿಯಾದ. ಕ್ರಿಸ್ತನು ಏನ್ ಮಾಡ್ದ? ಅವಳಿಗೋಸ್ಕರ ಯಾವ ರೀತಿಯಲ್ಲಿ ಆದಾಮನ್ ತಪ್ಪು ಮಾಡಿದ್ನೋ ಅದೇ ರೀತಿ ಕ್ರಿಸ್ತನು ನಮಗೋಸ್ಕರವಾಗಿ ಪಾಪಿಯಾದನು. ತಿಳ್ಕೊಳ್ರಿ, ಆತನು ನಿಜವಾಗಿ ಬದಲಾದನು. ನೀನು ಆತನ ಸ್ಥಾನದಲ್ಲಿ ನಿಲ್ಲುವಂತೆ, ನೀನು ಆತನ ಮಾದರಿಯನ್ನು ತೆಗೆದುಕೊಂಡು ಆತನಿಗೋಸ್ಕರ ನಿಲ್ಲುವಂತೆ ಆತ ನಿನ್ನ ಶಿಕ್ಷೆಯನ್ನು ತೆಗೆದುಕೊಂಡನು. ನನಗೆ ಬರ್ಬೇಕಾದ ಶಿಕ್ಷೆಯನ್ನ ಕ್ರಿಸ್ತನು ತೆಗೆದುಕೊಂಡು ಏನ್ ಮಾಡ್ದ? ಕಲ್ವಾರಿ ಶಿಲುಬೆಯಲ್ಲಿ ಯಾವ ಅಪರಾಧವನ್ನೇ ಮಾಡಲಿಲ್ಲ. ಆದ್ರೆ ನಾವು ಶಿಕ್ಷೆಗೊಳಗಾಗಬಾರ್ದಂತ, ಆದಾಮ ಯಾವ ತಪ್ಪನೂ ಮಾಡಿರಲಿಲ್ಲ, ಆದರೆ ಆಕೆ ಶಿಕ್ಷೆಗೊಳಗಾಗಬಾರ್ದಂತ ಆಕೆ ಸಪೋರ್ಟ್ ಮಾಡಿದ. ಅದೆಲ್ಲ ತಪ್ಪಂತ ಆದಾಮನಿಗೆ ಗೊತ್ತಿತ್ತು.
ಆದರೆ ಅವಳ ಮೇಲಿರ್ತಕ್ಕಂಥ ಪ್ರೀತಿಗೋಸ್ಕರ ದೇವರನ್ನೇ ತ್ಯಾಗ ಮಾಡಲಿಕ್ಕೆ, ದೇವರನ್ನೇ ತಿರಸ್ಕಾರ ಮಾಡಲಿಕ್ಕೆ ಆದಾಮನು ಸಿದ್ಧನಾದನು. ಹಲ್ಲೆಲೂಯಾ. ಸಿದ್ಧಾದ್ನ ಆತನು ನಿಜವಾಗಿ ಬದಲಾದನು. ನೀನು ಆತನ ಸ್ಥಾನದಲ್ಲಿ ನಿಲ್ಲುವಂತೆ ಆತನು ನಿನ್ನ ಶಿಕ್ಷೆಯನ್ನು ತೆಗೆದುಕೊಂಡನು. ನೀನು ಆತನ ಸ್ಥಾನದಲ್ಲಿ ನಿಲ್ಲೋದಕ್ಕೋಸ್ಕರ, ಆತನಿದ್ದಂತೆ ನೀನು ಆಗೋದಕ್ಕೋಸ್ಕರ ನಿನ್ನ ಶಿಕ್ಷೆಯನ್ನು ಆತನು ತೆಗೆದುಕೊಂಡನು. ಆತನ ಸ್ಥಳದಲ್ಲಿ ನೀನು ನಿಲ್ಲುವಂತೆ ನಿನ್ನ ಸ್ಥಳದಲ್ಲಿ ಆತನು ನಿಂತುಕೊಂಡನು. ಆತನ ಸ್ಥಳದಲ್ಲಿ ನೀನು ನಿಲ್ಲುವಂತೆ ನಿನ್ನ ಸ್ಥಳದಲ್ಲಿ ಆತನು ನಿಂತುಕೊಂಡ. ಎಷ್ಟು ದೊಡ್ಡ ಪ್ರೀತಿ ಇದು, ಎಷ್ಟು ಅದ್ಭುತವಾದಂಥ ಪ್ರೀತಿ ಇದು. ನೀನು ನಿಂತುಕೊಳ್ಬೇಕಂತ ಆತನು ನಿನ್ನ ಸ್ಥಾನದಲ್ಲಿ ನಿಂತ್ಕೊಂಡನು. ಹಲ್ಲೆಲೂಯಾ. ಎಷ್ಟು ದೊಡ್ಡ ಪ್ರೀತಿ, ಎಷ್ಟು ದೊಡ್ಡ ನ್ಯೂನ್ಯತೆ. ಇದನ್ನು ಹೇಗೆ ತಿರಸ್ಕರಿಸ್ತೀರಿ? ಇದನ್ನು ಹೇಗೆ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ? ಇದನ್ನು ಕ್ರಿಸ್ತನನ್ನ ತಿರಸ್ಕಾರ ಮಾಡಿ ಲೋಕದಲ್ಲಿ ಹೋಗಕ್ಕೆ ಸಾಧ್ಯ ಹೇಳ್ರಿ? ಹಲ್ಲೆಲೂಯಾ. ಸ್ನೇಹಿತನೇ, ಆತನನ್ನು ಪ್ರೀತಿಸುವುದಲ್ಲದೆ ಮಾಡಕ್ಕೇನು ಕೆಲಸ ಐತೆ ನಮಗೆ? ನಮಗೋಸ್ಕರ ಆತನ ಪ್ರಾಣ ಕೊಟ್ಟನ, ಕೆಟ್ಟವ್ರಿಗೋಸ್ಕರ ಪ್ರಾಣ ಕೊಟ್ಟನಂದ್ರೆ ಆತನನ್ನು ನಂಬೋದಲ್ಲದೆ ಮತ್ತೇನು ಕೆಲಸ ಮಾಡ್ಬೋದು ಹೇಳ್ರಿ? ಮತ್ತೇನು ಕೆಲಸ ಮಾಡಕ್ಕೆ ಸಾಧ್ಯ? ಆತನನ್ನು ಪ್ರೀತಿಸುವುದಲ್ಲದೆ ಮಾಡಲು ಬೇರೆ ಕೆಲಸ ಏನೈತಿ? ಹಲ್ಲೆಲೂಯಾ. ಆತನ ಮೇಲೆ ನಾನು ಗಂಟೆಗಳಷ್ಟು ಹೇಳಬಹುದು. ಆತನ ಕುರಿತು ನಾನು ಪ್ರವಾದಿ ಹೇಳ್ತಾರೆ, ಗಂಟೆಗಳಷ್ಟು ನಾನು ಹೇಳಬಹುದು, ದಿನಗಳಷ್ಟು ಹೇಳಬಹುದು, ವರ್ಷವೆಲ್ಲ ಹೇಳಬಹುದು. ಹಲ್ಲೆಲೂಯಾ. ಆದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಇಂದು ಪೆಂತೆಕೋಸ್ಟ್ ಅನುಭವದಂತೆ ಅಂತ್ಯ ದಿನಗಳಲ್ಲಿ ಪರಿಶುದ್ಧಾತ್ಮ ಬರುವುದೆಂದು ವಾಗ್ದಾನ ಮಾಡಲ್ಪಟ್ಟಂತೆ ಅದು ನಿಜವಾದ ಕಾರ್ಯಕ್ಕೆ ಮುಂಚೆ ಸಂಚಿಕಾರವಾಗಿದೆ. ಈ ಅಂತ್ಯಕಾಲದಲ್ಲಿ ಪವಿತ್ರಾತ್ಮ ಒಂದ್ಸಾರಿ ಪವಿತ್ರಾತ್ಮ ಬಂದಿದೆ. 2ನೇ ಅಧ್ಯಾಯದಲ್ಲಿ, ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಒಂದ್ಸಾರಿ ಪೆಂತೆಕೋಸ್ಟ್ ಅನುಭವ ಅವರು ಹೊಂದಿಕೊಂಡ್ರು. ಅದ್ರ ಕೊನೆಯ ಕಾಲದಲ್ಲಿ ಕೂಡ ಅದೇ ನಾನು ಪೆಂತೆಕೋಸ್ಟ್ ಅನುಭವವನ್ನು ಕೊಡ್ತೀನಿ ಅಂತೇಳಿ ಕರ್ತನು ಹೇಳಿದ್ದಾನೆ. ಇದು ಅಂತ್ಯ ದಿನಗಳಲ್ಲಿರ್ತಕ್ಕಂಥ ಜನರಿಗೆ, ಅನ್ಯ ಜನರಿಗೆ ಇದೊಂದು ಸಂಚಿಕಾರವಾಗಿದೆ. ನೀನು ಒಂದು ಬಿರುದನ್ನು ಹೊಂದಬಹುದು, ನಿಶ್ಚಯವಾಗಿ ನೋಡಿದ್ರೆ ಆ ಒಂದು ಸ್ಥಳಕ್ಕೆ ನೀನು ಸ್ವಲ್ಪ ಸಂಚಿಕಾರ ಸಲ್ಲಿಸಬಹುದು, ಒಂದು ವಿಷಯಕ್ಕೆ ನೀನು ಸ್ವಲ್ಪ ಸಂಚಿಕಾರ ಕೊಡ್ಬೋದು. ಸಂಚಿಕಾರ ಅಂದ್ರೆ ಗೊತ್ತೈತಲ್ಲ, ಅಡ್ವಾನ್ಸ್ ಹಣ. ಆದರೆ ಅದು ನಿನ್ನದೇ ಎಂದು ನೀನು ಹೇಳಲಾರೆ. ಅದು ಕೊಟ್ಟ ಮೇಲೆ ಅದು ನಿಂದು ಅಂತ ಹೇಳಕ್ ಬರಲ್ಲ. ಹಲ್ಲೆಲೂಯಾ. ಅಡ್ವಾನ್ಸ್ ಕೊಟ್ಟ ಮೇಲೆ ಅದು ನಿಂದ ಅಂತ ಹೇಳ್ತೀಯಾ? ಅವನು ಅದನ್ನು ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ವಸ್ತು ತಗೊಂತೀವಿ ಅಂತೇಳಿ ಅಡ್ವಾನ್ಸ್ ಕೊಟ್ಟು ಬಂದಿರ್ತೀರ, ಆ ವಸ್ತು ತೊಗೊಳ್ಳಿಲ್ಲಪ್ಪ ಅಂದ್ರೆ ಅವನು ವಾಪಸ್ ಕೊಡೋಕೆ ಒಳ್ಳೆ ಮನಸ್ಸಿದ್ರೆ ಕೊಡ್ಬೋದು. ಅದು ನಿಂದಂತ ಖಂಡಿತವಾಗಿ ಹಕ್ಕು ಸಾಧಿಸಿ ಹೇಳಕ್ಕೆ ಸಾಧ್ಯ. ನನ್ನದೇ ಅದು ಹಣ, ನಿನ್ನದೇ ಯಾವುದು ಗೊತ್ತೈತೆ, ನೀನು ವಸ್ತುಗಾಗಿ ನನಗೆ ಅಡ್ವಾನ್ಸ್ ಕೊಟ್ಟಿದ್ದೆ, ಆ ವಸ್ತು ತೆಗೆದುಕೊಂಡು ಹೋಗೋ ಹೊರ್ತು ನಾನು ಹಣ ನಿನಗೆ ವಾಪಸ್ ಕೊಡಲ್ಲ ಅಂತ ಅವನು ಹೇಳ್ತಾನ. ಆ ವಸ್ತು ನಿನ್ನದಂತ ಹಕ್ಕು ಸಾಧಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಲ್ಲಿಸಿದ್ದ ಸಂಚಿಕಾರ ನಿನ್ನದೇ ಎಂದು ಹೇಳಲಾರೆ. ಹೌದು, ಇಂದಿನಿಂದ ಯಾರೋ ಬಂದು ಅದನ್ನು ನನ್ನದೆಂದು ಹೇಳಿಕೊಳ್ಳಬಹುದು. ಆದರೆ ನೀನು ನಿಜವಾಗಲೂ ಪತ್ರವನ್ನು ಪಡ್ಕೊಂಡಾಗ ಅದಕ್ಕೆ ವಿರುದ್ಧವಾಗಿ ಎಷ್ಟು ಜನ ಬಂದರೂ ಮೌನವಾಗಿರ್ಬೇಕಾದದ್ದಷ್ಟೇ. ನೀನೊಂದು ವೇಳೆ ಪತ್ರ ಬರೆಸ್ಕೊಂಡಿದ್ರೆ, ಹಲ್ಲೆಲೂಯಾ, ನೀನೊಂದು ಪತ್ರ ಬರೆಸ್ಕೊಂಡಿದ್ರೆ, ನೋಡಪ್ಪ ನನಗೆ ವಸ್ತು ಇಷ್ಟ ಆಗಲಿಲ್ಲ, ನಾನು ತಗೊಳ್ಳಲ್ಲ, ನೀನು ವಾಪಸ್ ಕೊಡ್ಬೇಕಂತ ಏನಾದರೂ ಆ ರೀತಿ ಮಾತುಕತೆಯಾಗಿ ಪತ್ರವನ್ನು ಬರೆದಿದ್ರೆ, ಆ ಕೊಡಬಾರ್ದು ಅಂತ ಹೇಳ್ತಕ್ಕಂಥ ಎಷ್ಟು ಕೋಟಿ ಜನ ಬಂದರೂ ಕೂಡ ಅದನ್ನು ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಅವನು ವಾಪಸ್ ಕೊಡಲೇಬೇಕಾಗುತ್ತೆ. ಹಲ್ಲೆಲೂಯಾ. ಯಾರೇ ಬಂದರೂ ಕೂಡ ಅದು ಕೊಡಬೇಕಾಗತ್ತೆ. ಆದರೆ ನೀನು ಯಾವಾಗಲೂ ಪತ್ರವನ್ನು ಪಡ್ಕೊಂಡಾಗ ಅದಕ್ಕೆ ವಿರುದ್ಧವಾಗಿ ಎಷ್ಟು ಜನ ಬಂದರೂ ಮೌನವಾಗಿರಬೇಕಾದದ್ದಷ್ಟೇ. ಅದು ಬುನಾದಿಯಿಂದ ನಿನ್ನದೇ ಆಗಿರುವುದಾಗಿದೆ. ಅದಕ್ಕೆ ಭದ್ರವಾದ ಫೌಂಡೇಶನ್ ಇರೋದ್ರಿಂದ ಅದು ನಿನ್ನದೇ ಆಗಿದೆ. ಅದಕ್ಕೆ ಪತ್ರ ಬರವಣಿಗೆ ಆಗಿರೋದ್ರಿಂದ ಅದು ನಿನ್ನದೇ ಆಗಿದೆ. ಏನು ಬರವಣಿಗೆ ಆಗಿದೆ? ನನಗೆ ವಸ್ತು ಬೇಡ ಅಂದರೆ ನಿಮ್ಮ ಮನೆಗೆ ಅಡ್ವಾನ್ಸ್ ಕೊಡ್ತೀನಿ, ನಾನು ತೊಗೊತೀನಂತ, ಅದು ನನಗೆ ಬೇಡ ಅಂದರೆ ಅಡ್ವಾನ್ಸ್ ಹಣ ವಾಪಸ್ ಕೊಡಬೇಕಂತ ಪತ್ರದಲ್ಲಿ ಕಾಣಿಸಿದಾಗ ಇಡೀ ಜಗತ್ತು ಒಂದಾದರೂ ಕೂಡ ಅವನು ವಾಪಸ್ ಕೊಡಲೇಬೇಕಾಗುತ್ತೆ. ಕೊಡಬೇಡ ಅಂತ ಹೇಳ್ತಕ್ಕಂಥವ್ರು ಇಡೀ ಜಗತ್ತಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಜನಗಳು ಬಂದರೂ ಕೂಡ ಆ ಪತ್ರದಲ್ಲಿ ಬರೆದಂತೆ ಏನಾಗಬೇಕಾಗುತ್ತಲ್ಲಿ ಕೊಡಲೇಬೇಕಾಗತ್ತೆ. ಅದು ನಿನ್ನ ಬುನಾದಿ ಆಗಿದೆ. ವಾಕ್ಯ ನಂಬುತ್ತೇವೆಂದು ಒಬ್ಬ ವ್ಯಕ್ತಿ ಹೇಳಿಕೊಂಡಿರುವಾಗ ಆಗ ಪರಿಶುದ್ಧಾತ್ಮ ಬರುವುದಾದರೆ ಅದು ಆ ಕಾರ್ಯಗಳು ನಿಜವಾಗಲೂ ಪತ್ರದಂತಾಗುತ್ತದೆ. ವಾಕ್ಯ ನಂಬಿದ್ದೀನಿ ಅಂತ ಹೇಳ್ಕೊಳ್ಳೋಂಥವನು ಪರಿಶುದ್ಧಾತ್ಮ ಬಂದಾಗ ಅದು ನಿಜವಾಗಿ ಏನು ಅಂತ ಗೊತ್ತಾಗುತ್ತೆ.
ನೀನು ವಾಕ್ಯ ನಂಬಿದೆಯೋ ಇನ್ನೊಂದು ಬೇರೆ ಏನೋ ನಂಬಿದೆಯೋ ಅಂತ. ಎಲ್ಲ ಸಂಪ್ರದಾಯ ಸಭೆಗಳು ಒಂದು ದಿವಸ ಪರೀಕ್ಷೆ ಇದೆ. ಸಂಪ್ರದಾಯ ಸಭೆಗಳಿಗೆ ಒಂದು ದಿವಸ ಪರೀಕ್ಷೆ ಇದೆ. ಆ ಮೂಲ ಪತ್ರವು ನೀನು ಹೊಂದಿದಾಗ ಅದು ಯಾವಾಗ ನಿನಗೆ ಸೇರುವುದೆಂದು, ಅದರ ಮೇಲಿರುವ ಪ್ರತಿಯೊಂದು ನಿನ್ನದೇ ಆಗುವುದೆಂದು ಅದು ನಿನಗೆ ಅನುಮತಿ ಕೊಡುತ್ತದೆ. ಒಂದು ವೇಳೆ ನೀನು ಕರೆಕ್ಟಾಗಿ ನಂಬಿದ್ರೆ ಅದು ಪತ್ರದಲ್ಲಿ ಏನೇನು ಬರೆದಿದೆ ಅದೆಲ್ಲ ನಿನ್ನದೇ ಆಗುತ್ತದೆ. ಆ ಮೂಲ ಭೂಮಿಗಿಂತ ಸೃಷ್ಟಿಗಿಂತ ಮುಂಚೆ ನೇಮಿಸಲ್ಪಟ್ಟಂತ ಪ್ರತಿಯೊಬ್ಬರು ಅದೇನು ಕೊಡಲ್ಪಡ್ಬೇಕಂತೇಳಿ ದೇವ್ರು ನೇಮಿಸಿದನೋ ಅದೆಲ್ಲವೂ ಅವರಿಗೆ ಕೊಡಲ್ಪಡ್ತದೆ. ಯಾರು ಅಡ್ಡಿ ಬಂದರೂ ಕೂಡ ಅದಕ್ಕೆ ಅಲ್ಲೆಲುಯ್ಯ ಸಂಬಂಧ ಇಲ್ಲ. ಅಲ್ಲೆಲುಯ್ಯ ಆಮೆನ್. ಆಮೆನ್. ಅದು ನಮಗೆ ಮೂಲ ಹಕ್ಕನ್ನು ಕೊಡ್ತದೆ. ಆ ರೀತಿ ಪತ್ರ ಮೂಲ ಹಕ್ಕನ್ನು ಕೊಡ್ತದೆ. ಆ ರೀತಿ ಪತ್ರ ನಮ್ಮ ಬುನಾದಿಯನ್ನ ಸ್ಥಿರಪಡಿಸ್ತದೆ. ನಮಗೆ ಅದು ಬರಬೇಕಾದ ಹಣ ಖಂಡಿತವಲ್ಲಿ ಬಂದೇ ಬರ್ತದೆ. ಸೃಷ್ಟಿಗಿಂತ ಮುಂಚೆ ನೇಮಕಾದಂಥ ಜನ ಯಾರ್ಯಾರಿದ್ರೋ ವಧುಗಳು ಅವ್ರಿಗೆ ಏನೇನು ಕೊಡಬೇಕಂತ ದೇವ್ರು ನೇಮಿಸಿದನೋ ಅದೆಲ್ಲವೂ ನಮಗೆ ಕೊಡಲ್ಪಡ್ತದೆ. ಅದಂತೂ ಎಂದು ತಪ್ಪಿಸಕ್ಕೆ ಸಾಧ್ಯ, ಯಾರಿಗೂ ಸಾಧ್ಯ. ಏನೇನು ಬರವಣಿಗೆ ಆಗಿರ್ತದೆ ಅದು ಯಾವತ್ತೂ ಕೂಡ ತಪ್ಪಿಸಕ್ಕೆ ಸಾಧ್ಯ ಆಗಲ್ಲ. ಪತ್ರ ಬರವಣಿಗೆ ಏನೇನು ಆಗಿರ್ತದ್ರಂತೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತವೆ. ಈ ಪತ್ರದಾಗ ಈ ರೀತಿ ಹೇಳಿದಾನೆ ವ್ಯಕ್ತಿ, ಕೊಡಬೇಕಾದ ರೀತಿ ಹೇಳಿದಾನೆ, ಅದರಿಂದ ಇದು ಕೊಡಬೇಕಾದದ್ದೇ ಅಂತೇಳಿ ನಮ್ಮ ಪರವಾಗಿ ವಾದ ಮಾಡಿದ್ರೆ ಇನ್ನೊಂದು ಕಡೆ ವಾದ ಮಾಡಿಲ್ಲ ಆ ರೀತಿ ಬರೀಬಹುದು, ಸಾಕಷ್ಟು ಬರೀಬಹುದು ಅಂತೇಳಿ ಇನ್ನೊಂದು ಕಡೆ ವಾದ ಮಾಡಿದ್ರೆ ಆ ರೀತಿ ಬರವಣಿಗೆ ಸಾಧ್ಯ ಇಲ್ಲ. ಮಾತನೇ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹೇಳ್ಬೋದು, ಆದರೆ ಬರವಣಿಗೆ ಕೊಡುವಾಗ ಬಹಳ ಜಾಗೃತಿಯಲ್ಲಿ ಇರಬೇಕು. ದೇವರು ಕೂಡ ಇವತ್ತು ನಮಗೆ ಬರವಣಿಗೆ ಮೂಲಕವಾಗಿ ಸತ್ಯವೇದದ ಬರವಣಿಗೆ ಮೂಲಕವಾಗಿ ನಮಗೆ ವಾಗ್ದಾನ ಮಾಡಿದ್ದಾನೆ. ಆಮೆನ್. ಬರೀ ಮಾತಿನಲ್ಲಿ ಏನೋ ಆಕಾಶದಲ್ಲಿ ಹೇಳಿ ಹೋಗಿಲ್ಲ, ಅದನ್ನ ಬರವಣಿಗೆ ರೂಪದಲ್ಲಿ ನಮಗೆ ಏನ್ ಮಾಡಿದಾನೆ, ಓದುವಿಗೆ ಇಂತಿಂಥದ್ದಿದೆ, ಸೃಷ್ಟಿಗಿಂತ ಮುಂಚೆ ನೇಮಕಾದಂಥ ಜನರಿಗೆ ಇಂತಿಂಥದ್ದು ಅವಕಾಶಗಳಿದ್ದಾವೆ, ಪರಲೋಕದಲ್ಲಿ ಈ ರೀತಿ ಅವರಿಗೆ ಸಹಾಯ ಇದೆ ಅಂತ ಹೇಳಿದ್ದು ಅದು ಬರವಣಿಗೆ ರೂಪದಲ್ಲಿ ಇರೋದ್ರಿಂದ ಅದು ಪ್ರತಿಯೊಂದು ಕೊಡಲೇಬೇಕಾಗುತ್ತೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಮೂಲ ಹಕ್ಕ, ಅದು ಮೂಲಭೂತ ಹಕ್ಕ ಅಂತಾರೆ. ಹಲ್ಲೆಲೂಯಾ. ಈ ಹೆಸರು ಇಡಲ್ಪಟ್ಟದ್ರ ಮೇಲೆ ಪರಿಶುದ್ಧಾತ್ಮ ಬಂದಾಗ ದೇವರು ಅದನ್ನು ಜಗತ್ತು ಬುನಾದಿ ಹಾಕುವ ಮುಂಚೆ ನೋಡಿ ಜೀವ ಗ್ರಂಥದಲ್ಲಿ ಹೆಸರನ್ನು ಬರೆಸಿದನು. ಆದರೆ ಸ್ತ್ರೀ ಪುರುಷರು ಸಂಪರ್ಕದಿಂದ ಜನಿಸಿ ಪಾಪಕ್ಕೆ ಒಳಗಾಗಿ ಪಾಪಭರಿತರಾದರು. ಪಾಪಕ್ಕೊಳಗಾಗಿ ಏನಾದ್ರು ಪಾಪಭರಿತರಾದರು. ಹಲ್ಲೆಲೂಯಾ. ಪಾಪಭರಿತರಾದ್ರ. ಆದರೆ ನಾನು ಅದನ್ನು ನಂಬಿದಾಗ, ಆ ನಿಜವಾದದ್ದನ್ನು ನಾನು ನಂಬಿದಾಗ, ಹಲ್ಲೆಲೂಯಾ, ನಾನು ಹೊಂದಿಕೊಂಡಂತೆ. ಆದರೆ ಪರಿಶುದ್ಧಾತ್ಮ ಬಂದಾಗ ನನಗೆ ಮೂಲ ಹಕ್ಕು ಬರ್ತದೆ. ಪರಿಶುದ್ಧಾತ್ಮ ಬಂದಾಗ ನನಗೆ ಮೂಲ ಹಕ್ಕು ಸಿಕ್ಕುತ್ತೆ. ನನಗೆ ವಿರುದ್ಧವಾಗಿರುವ ಪ್ರತಿಯೊಂದನ್ನು, ಅಂದರೆ ಅದು ನನ್ನ ತಾಯಿ ಮಾಡಿದ, ತಂದೆ ಮಾಡಿದ, ಅದು ನನ್ನ ತಾಯಿ ಮಾಡಿದ, ತಂದೆ ಮಾಡಿದ ಅಥವಾ ನನ್ನ ತಾತ ಮಾಡಿದ್ರು ಕೂಡ ಕಟ್ಟಿ ಹಾಕಲ್ಪಡುತ್ತದೆ ಆ ಶಾಪಗಳು. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಬಂದಾಗ ಎಲ್ಲ ಶಾಪಗಳು ತಂದೆ ತಾಯಿಯಿಂದ ಬಂದ, ಮುತ್ತಾತಿಂದ ಬಂತ ಎಲ್ಲ ಶಾಪಗಳು ಎಲ್ಲ ಕಟ್ಟಿ ಹಾಕಲ್ಪಡುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಏನಂದ್ರೆ ನಮ್ಮ ಮುತ್ತಾತಿಂದ ಬಂದಂತೆಲ್ಲ ಶಾಪಗಳು ನಾಶ ಆಗಲಿ. ಪ್ರಾರ್ಥನೆ ಮಾಡ್ಬೇಕು ಈ ರೀತಿ. ಹಲ್ಲೆಲೂಯಾ. ನಮ್ಮ ತಲೆಮಾರಿಂದ ಬಂದಂತ ಶಾಪಗಳು ಕೆಲವೊಂದು ಇರ್ತಾವೆ, ಶಾಪಗಳು ಆ ರೀತಿ ಬರ್ತಿರ್ತಾವ. ಆ ತಂದೆ ಕುಡುಕಾದ್ರೆ ಮಗ ಕುಡುಕಾಗಿರ್ತಾನೆ, ಅದೊಂದು ಶಾಪ ಅದು. ಹಲ್ಲೆಲೂಯಾ. ಮುತ್ತಾತಿಂದ ಬಂದಂತ ಕೆಲವು ಶಾಪಗಳು ಇರ್ತಾವೆ. ಮಕ್ಕಳಾಗದೆ ಇರುವಂಥದ್ದು ಅದೊಂದು ಶಾಪನೆ. ಅವ್ರ ತಂದೆಗೆ ಹಿಂಗೆ ಆಯ್ತು, ಅದಂಗೆ ಆಯ್ತು, ಈ ರೀತಿ ಶಾಪಗಳು ಅವೆಲ್ಲಗಳು ಮುರಿದಾಕ್ಬೇಕು ನಾವು. ಯೇಸು ಕ್ರಿಸ್ತನ ಹೆಸರಲ್ಲಿ ಏನ್ ಮಾಡ್ಬೇಕು, ಆ ಶಾಪ ನನ್ನ ಮೇಲೆ ಬರದಂತೆ, ನನ್ನ ಮಕ್ಕಳ ಮೇಲೆ ಬರದಂತೆ ನಾವೇನ್ ಮಾಡ್ಬೇಕು, ಮುರಿದ ಹಾಕ್ಬೇಕು. ಹಲ್ಲೆಲೂಯಾ. ನಮ್ಮ ಅಕ್ಕ ತಂಗಿಯರು ಯಾವಾಗಲೂ ಹಿಂಗೆ ಇದ್ದಾರೆ, ಈಗಲೂ ಕೂಡ. ಹಲ್ಲೆಲೂಯಾ. ನಮ್ಮ ಅಕ್ಕ ತಂಗಿಯರು ಏನಾಗಿದ್ದಾರೆ, ಯಾವಾಗಲೂ ಕೂಡ ಬದ್ಧ ವೈರಿಗಳಾಗಿದ್ದಾರೆ. ಅದು ನಮ್ಮ ಮಕ್ಕಳ ಮೇಲೆ ಬರಬಾರ್ದು. ಆ ರೀತಿ ಏನಾದರೂ ಇದ್ರೆ ಸಮಸ್ಯೆಗಳು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಈಗಲೇ ಆ ರೀತಿ ದೋಷಗಳು ನಮ್ಮ ಮಕ್ಕಳ ಮೇಲೆ ಏನ್ ಮಾಡಬಾರ್ದು, ಬರಬಾರ್ದು. ನಮ್ಮಪ್ಪ ಯಾವತ್ತೂ ಹಿಂಗಿದ್ರು, ಸಾಯ್ಬೇಕಾರಂತೂ ಇನ್ನೂ ಭಯಂಕರ ಓವರ್ ಆತು. ಅಲ್ಲಿ ಈ ರೀತಿ ಅಂಥವೆಲ್ಲ ನಮ್ಮ ಮಕ್ಕಳ ಮೇಲೆ ಬರಬಾರ್ದು.
ಹಲ್ಲೆಲೂಯಾ. ಪತಿ ಪತ್ನಿಯರ ಯಾವಾಗಲೂ ಕೂಡ ಅನ್ಯೋನ್ಯತೆಯಿಂದ ಇರ್ಬೇಕು. ಆಮೆನ್. ಆ ರೀತಿ ಅಂಥದ್ದು ಏನಾದರೂ ನೀವು ಇದ್ರೆ ನೆನಪು ಮಾಡ್ಕೊಳ್ರಿ. ಅಂಥವು ಜಗಳ ಗಂಟೆ ಜನ ಇರ್ತಾರೆ ಕೆಲವರು, ಅವು ನಮ್ಮ ಮಕ್ಕಳ ಮೇಲೆ ಬರಬಾರ್ದು. ಅರ್ಥ ಮಾಡಿ. ಹೆಂಡತಿ ಕಡೆ ಸಂಬಂಧ, ನಿಮ್ಮ ಕಡೆ ಸಂಬಂಧ, ಎರಡು ಸಂಬಂಧಗಳು ಲೆಕ್ಕ ಹಾಕ್ರಿ. ಯಾರನ್ನ ಅಂಥವ್ರು ಇದ್ರೆ ಅಂದ್ರೆ ನೀವು ಪ್ರಾರ್ಥನೆ ಮಾಡ್ಬೇಕು. ಆಮೆನ್. ಹಲ್ಲೆಲೂಯಾ. ಆಮೆನ್. ನಾನು ನಮ್ಮ ಹೆಂಡತಿ ಮದುವೆ ಆದಾಗ ಅವ್ರ ಅತ್ತಿಗೆ ಮದುವೆ ಆಗಿ ಇನ್ನೂ ಇದಾಗಿರಲಿಲ್ಲ. 10 ವರ್ಷದಾಗ ಮದುವೆ ಮಾಡಿಬಿಟ್ರ ಅವ್ರ ಅತ್ತಿಗೆ. ಆಯಂ ಪ್ರಾಯಕ್ಕೆ ಬರೋಷ್ಟೊತ್ತಿಗೆ ಅವನು ಸತ್ತೋಗ್ಬಿಟ್ಟ. ಹಲ್ಲೆಲೂಯಾ. ಆಮೆನ್. ಆಯಂ ಪ್ರಾಯಕ್ಕೆ ಬರೋಷ್ಟೊತ್ತಿಗೆ ಅವನು ಸತ್ತೋಗ್ಬಿಟ್ಟ. ನನ್ನದು ಕೂಡ ಹಂಗೆ ಆಗತ್ತೆ ಅಂತ ಅನೇಕ ಜನ ಏನು ಮಾಡಿದ್ರು, ಎಕ್ಸ್ಪೆಕ್ಟ್ ಮಾಡಿದ್ರು, ಎದುರು ನೋಡಿದ್ರು. ಓ ಇವ್ರದ್ದು ಹಂಗೆ ಆಕತೆ, ಅವ್ರ ಅತ್ತೆದಾದಂಗೆ ಇವ್ರದ್ದು ಆಕತೆ. ಹಲ್ಲೆಲೂಯಾ. ಆಮೆನ್. ದೇವರ ಶಾಪನ್ನು ನಮ್ಮ ಮೇಲೆ ತರಲಿಲ್ಲ. ಹಲ್ಲೆಲೂಯಾ. ಈ ರೀತಿ ಶಾಪಗಳನ್ನೇ ನೀವು ನೋಡ್ಬೇಕು ಅದನ್ನ. ಹಲ್ಲೆಲೂಯಾ. ಆಮೆನ್. ನಮ್ಮ ಸಂತಾನದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಖ್ಯೆ ಇದ್ರೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರಪ್ಪ ಆತ್ಮಹತ್ಯೆ ಮಾಡ್ಕೊಂಡ, ಅವ್ರ ಅಜ್ಜ ಆತ್ಮಹತ್ಯೆ ಮಾಡ್ಕೊಂಡ, ಏನಕ್ಕೆ ಸತ್ತ, ಏನೋ ಸತ್ತ, ಅವ್ರ ಮಗ ಸತ್ತ, ಹಿಂಗೇನಿದ್ರೆ ಅವ್ರಿಗೂ ನಮ್ಮ ಇರೋರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಆಮೆನ್. ಇಲ್ಲಂದ್ರೆ ಅದು ಶಾಪ ಏನ್ ಮಾಡ್ತದೆ, ಅವ್ರ ಮೇಲೆ ಕೂಡ ಬರೋ ಚಾನ್ಸ್ ಇರ್ತದೆ. ಪ್ರಾರ್ಥನೆ ಮಾಡ್ಬೇಕು ಅದಕ್ಕೋಸ್ಕರ. ಆ ಶಾಪ ಇಲ್ಲಿಗೆ ಏನಾಗಲಿ ಕೊನೆ ಆಗ್ಬೇಕು. ಇರೋರಿಗಾದ್ರೂ ಏನಾಗಿರ್ಲಿ ಆ ಶಾಪದಿಂದ ಬಿಡುಗಡೆ ಆಗ್ಬೇಕು. ಇಂಥವನ್ನೆಲ್ಲ ಕಂಡ್ಕೊಂಡಿದ್ದೀರಾ ನಿಮ್ಮ ಕುಟುಂಬಗಳಲ್ಲಿ? ಹೆಂಡತಿ ಕಡೆ ಆಗಲಿ, ಗಂಡನ ಕಡೆ ಆಗಲಿ ಇರೋಂಥ ಶಾಪಗಳು. ಹಲ್ಲೆಲೂಯಾ. ಅಥವಾ ಜಗಳಗಂಟತನ, ಅಥವಾ ವೈರತ್ವ, ಅಥವಾ ಈ ರೀತಿ ಮಕ್ಕಳಾಗಿರುವಂಥದ್ದು, ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಲೈನುಗಳು, ತಂದೆ ಕುಡುಕಾದ್ರೆ ಮಗನು ಕುಡುಕ, ಈ ರೀತಿ ಇದು ಕೂಡ ಶಾಪನೇ. ಹಲ್ಲೆಲೂಯಾ. ಆ ಶಾಪಗಳ ಮೇಲೆ ಬರಬಾರ್ದಂತ ಏನ್ ಮಾಡ್ಬೇಕು ನೀವು ಈಗಲೇ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಕಂಡ್ಕೋಬೇಕು. ನಮಗೆ ಗೊತ್ತಿಲ್ಲ ನಿಮ್ಮ ಕುಟುಂಬಗಳು ಹೆಂಗಿದವು, ಅವ್ರ ಕುಟುಂಬಗಳು ಹೆಂಗದಾವು ಅಂತ ನಿಮಗೆ ಗೊತ್ತು. ನೀವು ಕಂಡ್ಕೊಂಡು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ. ಇವ್ರ ಅಪ್ಪರಮ್ಮ ಹೆಂಗಿದ್ರೆ ಯಾರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ, ಅವರಿಗೆ ಗೊತ್ತು. ಆ ಶಾಪ ನಮ್ಮ ಮಕ್ಕಳ ಮೇಲೆ ಬರಬಾರ್ದಂತ ಪ್ರಾರ್ಥನೆ ಮಾಡ್ಬೇಕು. ನನಗೆ ತಿಳಿದಂಗೆ ಸ್ವಲ್ಪ ಜಗಳ ಜಾಸ್ತಿ ಮಾಡ್ತಿದ್ರು ಅವ್ರ ಅಜ್ಜ ಅಜ್ಜಿ. ಅದೇನ್ರಿ ಫುಲ್ಲು ಅವು ಗಸಲ ಅದೆಲ್ಲ ನೋಡಿ ಸುಮ್ಮನೆ ಆಗ್ಬಾರ್ದು. ಅದು ಯಾರಾದ್ರ ಮೇಲೆ ನಮ್ಮ ಮಕ್ಕಳ ಮೇಲೆ ಪ್ರಯೋಗ ಆಗ್ಬೋದು, ಸೈತಾನ್ ಮಾಡ್ಬೋದು ಅದು ಕೆಲಸ. ಹಲ್ಲೆಲೂಯಾ. ಆಮೆನ್. ಅದು ಯಾರಾದ್ರ ಮೇಲೆ ಪ್ರಯೋಗ ಮಾಡ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ಶಾಪಗಳನ್ನ ಏನ್ ಮಾಡ್ಬೇಕು, ನಮ್ಮ ಮಕ್ಕಳ ಮೇಲೆ ಬರದಾಗಿ ಪ್ರಾರ್ಥನೆ ಮಾಡ್ಬೇಕು. ಆಮೆನ್. ಹಲ್ಲೆಲೂಯಾ. ಆಮೆನ್. ಈ ರೋಗಗಳು ಕೂಡ ಅಷ್ಟೇನೆ. ತಂದೆ ಕ್ಷಯ ರೋಗ ಇತ್ತಂದ್ರೆ ಮಗನಿಗೂ ಬರೋ ಚಾನ್ಸ್ ಇರ್ತದೆ. ತಂದೆ ಕ್ಯಾನ್ಸರ್ ಇತ್ತಂದ್ರೆ ಮಗನಿಗೂ ಬರೋ ಚಾನ್ಸ್ ಇರ್ತದೆ. ಗಂಡನಿಗೇನು ಕ್ಯಾನ್ಸರ್ ಇತ್ತಂದ್ರೆ ಹೆಂಡತಿಗೂ ಬರೋ ಚಾನ್ಸ್ ಇರ್ತದೆ. ಹಲ್ಲೆಲೂಯಾ. ನಮ್ಮ ಮನೆ ಊರಿಗೆ ಹೋದಾಗ ನಮ್ಮ ಸಂಬಂಧಿಕರವರು ಕೂಡ ಅವ್ರಿಗೆ ಅಳಿಯನಿಗಿತ್ತು ಕ್ಯಾನ್ಸರ್, ಅವ್ರ ಗಂಡನಿಗಿತ್ತು. ಈಗ ಆಯಮ್ಗೂ ಕ್ಯಾನ್ಸರ್ ಅಂತ ನಾನು ಕೇಳಿದೆ. ಹಲ್ಲೆಲೂಯಾ. ಆಮೆನ್. ಯಾಕಮ್ಮ ಹಿಂಗೆ ಸಣ್ಣಗಾಗಿದೆ ಅಂತ ಕೇಳಿದ್ರೆ, ಅಯ್ಯೋ ಏನು ಹೇಳ್ತೀಯಪ್ಪ, ದೊಡ್ಡ ಸಮಸ್ಯೆ ನನಗೆ. ಏನು ಸಮಸ್ಯೆ ಹೇಳಮ್ಮ ಅಂತಂದ್ರೆ, ಗರ್ಭಕೋಶ ಕ್ಯಾನ್ಸರ್. ಹಲ್ಲೆಲೂಯಾ. 3ನೇ ಸ್ಟೇಜ್ ಅಂತ ಗೊತ್ತಾಗ್ತಾ? ನೋಡಿದ್ರ ಈ ರೀತಿ ಇರ್ತಾವ ಶಾಪಗಳಂದ್ರೆ. ಮತ್ತೆ ಅದು ಮುಂದೆ ಇನ್ನು ಮುಂದುವರೆದು ಇನ್ನು ಯಾರು ನಡ್ಕಂತ ಗೊತ್ತಿಲ್ಲ. ಪ್ರವಾದಿ ಏನು ಹೇಳ್ತಾರೆ, ಕ್ಯಾನ್ಸರ್ ಅಂದ್ರೆ ಅದೊಂದು ದೆವ್ವ ಅಂತ ಹೇಳ್ತಾರೆ. ದೆವ್ವ ಒಬ್ಬರಿಂದ ಒಬ್ರು 3 ನಡ್ಕಂತೀವಿ ಒಂದೇ ಕುಟುಂಬದಲ್ಲಿ. ಅಳಿ ನಡ್ಕೊಂಡು ಫಸ್ಟಿಗೆ, ಆಮೇಲೆ ಅವ್ರ ಗಂಡು ನಡ್ಕೊಂಡು, ಅಳಿಯ ಒಂದು ತಿರ್ಕಿಂದ ಹೆಂಡಸಕ್ಕೆ ಮಾವನ ತಿರ್ಕಿಂದ. ಹಲ್ಲೆಲೂಯಾ. ಈಗ ಈ ಮಗೆ ಅದು ಬಂದಿದೆ.
ಈ ರೀತಿ ಶಾಪಗಳು ಏನಾಗ್ತಾವೆ ಬರ್ತಿರ್ತಾವೆ. ಅಲ್ಲಲ್ವಿಯ ಆಮೆನ್. ಅದಕ್ಕೋಸ್ಕರ ಅವನ್ನೆಲ್ಲ ಮುರಿದು ನಾಶ ಪಡಿಸ್ಬೇಕು. ಸೈತಾನನೇ ಇಂಥ ಯಾವ ಸಮಸ್ಯೆಗಳು ರೋಗಗಳು ಕೆಲವೊಂದು ಸರಿ ಹೋಗ್ರಿ ಯಾವ್ದೋ ಒಂದು ಸಮಸ್ಯೆಗೆ ಅಂತ ಡಾಕ್ಟರ್ ಹತ್ರ ಹೋಗ್ರಿ, ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಯಾರಿಗೆ ಇರ್ಲಿಲ್ರಿ ಅಂದ್ರೆ ಡಾಕ್ಟ್ರಿಗೆ ಹೇಳ್ರಿ, ಅವ್ನು ಹೇಳ್ತಾನೆ ಇನ್ನು ಯಾರ ಮುತ್ತಜ್ಜಿಗೆ ಇದ್ದಿರ್ಬೋದು ಅಂತಾನ ಅವನು. ಮುತ್ತಜ್ಜಿಗೆ ಇದ್ದಿರ್ಬೋದು. ಅಲ್ಲೆಲೂಯ. ಈಗ ಶುಗರ್ ನೋಡ್ರಿ, ತಂದಿಗೆ ತಂದ್ರೆ ಮಗನಿಗೆ, ಮಗನಿಗೆ ತಂದ್ರೆ ಹೆಂಡ್ತಿಗೆ, ಹೆಂಡ್ತಿಗೆ ತಂದು ಕುಟುಂಬದಲ್ಲಿ ಯಾರಿಗೆ ಐತನಮ್ಮ ಶುಗರ್ ಅಂತ ಕೇಳ್ತಾರೆ ಫಸ್ಟ್. ಅಲ್ಲೆಲೂಯ. ಶುಗರ್ ಯಾರಿಗೆ ನಿತ್ತ ಕುಟುಂಬದಲ್ಲಿ ಅಂತ ಕೇಳ್ತಾರೆ ಡಾಕ್ಟ್ರು. ಯಾರಿಗಿಲ್ರಿ ನೋಡ್ರಿ, ಚೆನ್ನಾಗಿ ಯೋಚನೆ ಮಾಡ್ರಿ. ಅಲ್ಲೆಲೂಯ. ನಮ್ಮಗಿತ್ತಂದ್ರ ಕರೆಕ್ಟ್, ಅಲ್ಲಿಗೆ ಸೈತಾನಿಗೆ ಸಮಾಧಾನ ಆಗ್ಬಿಡ್ತದೆ. ಡಾಕ್ಟ್ರಿಗೆ ಏನಾಗತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ ತಂದ್ರಿಗೆ. ಹೆಂಗ್ ಜೋಡಿಸಿ ಹೇಳ್ಬೇಕು ಇವರಿಗೆ, ಐತೆ ಅಂದ್ಕೊಳ್ಳ ತಗೋಬೇಕು, ಗುಳಿಗೆ ತಗೋಬೇಕು ನೀನು. ಗುಳಿಗೆ ಕೊಡಕ್ಕೆ ಒಂದು ಈಜಿ ಮಾರ್ಗ. ಇಲ್ಲ ಸರ್ ನಮ್ಮ ಕುಟುಂಬದಲ್ಲಿ ಯಾರಿಗಿಲ್ಲ ಅಂದ್ರೆ ಯಾರಿಗೆ ಇರ್ಬೇಕು ತಗ, ಅಲ್ಲಿ ಮುತ್ತಜ್ಜಿಗೆ ಯಾರ್ಯಾರು ಇರ್ಬೇಕು ಅದಕ್ಕೆ ಬನ್ನ. ಅಲ್ವಿಯ ನೋಡ್ರಿ, ಈ ರೀತಿ ಸೈತಾನನ ಕ್ರಿಯೆಗಳು ನಮ್ಮ ಮಕ್ಕಳ ಮೇಲೆ ಪ್ರಯೋಗ ಆಗದಂತೆ ಅಲ್ಲೆಲೂಯ. ಆಮೆನ್. ನಮ್ಮ ಸಿದ್ದಣ್ಣವ್ರ ಕುಟುಂಬಕ್ಕೆ ತಲೆನೋವು ಹಂಗೆ ಬರ್ತೈತಂತ ಅವ್ರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಅದಕ್ಕೆ ಮಕ್ಕಳಿಗೆ ಬರಬಾರ್ದು ಅದು. ಅಲ್ಲೆಲೂಯ. ಅವ್ರಿಗೆ ಇದ್ದದ್ದೆಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಹೋಗ್ತದ. ಅಲ್ಲೆಲೂಯ. ಅದು ಹೋಗ್ತತನ್ನಂತ ನಂಬಿಕೆ ನಮಗೆ ಬೇಕು, ಇಲ್ಲಾಂದ್ರೆ ಹೋಗಲ್ಲ. ಅಲ್ಲೆಲೂಯ. ಆ ರೀತಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ರೋಗಗಳನ್ನು ವಾಸಿ ಮಾಡಿಕೊಳ್ಳಬಹುದು. ನಂಬಿಕೆನೇ ಕಾರಣ. ದೇವರು ಏನ್ ಹೇಳ್ತಾನೆ, ನೀನು ನಂಬಿದಂತೆ ನಿನಗೆ. ಸ್ವಾಮಿ ಎಂದು ಹೇಳಿಲ್ಲ ನಾನು ನಂಬಿದಂತೆ ಅಂತ. ನಾನು ನಂಬಿದಂತೆ ನಿನಗೆ ಆಗಲಿ ಅಂತ ಯಾವತ್ತು ಹೇಳಿಲ್ಲ. ನೀನು ನಂಬಿದಂತೆ ನಿನಗೆ. ಅಲ್ಲೆಲೂಯ. ಆಮೆನ್. ನಮ್ಮ ಮಾರ್ಕ್ ಅವ್ರ ಕುಟುಂಬದಲ್ಲಿ ಅವರಪ್ಪ ಬಹಳ ಸಿಟ್ಟು. ಆ ಸಿಟ್ಟು ಮತ್ತೆ ಯಾರಿಗೂ ಬರಬಾರ್ದು ಕುಟುಂಬದಲ್ಲಿ. ಅಲ್ಲೆಲೂಯ. ಹೌದೇನ್ರಿ? ಆ ರೀತಿ ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರ ಅಕ್ಕನ ಗಂಡಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಬೇಕು ನೀವು. ಅವನು ಮೊಂಡತನ ಎಲ್ಲ ಬಿಟ್ಟು ಹೋಗಂಗೆ ಪ್ರಾರ್ಥನೆ ಮಾಡ್ಬೇಕು. ಇಲ್ಲ ಮೊಂಡತನ ಏನಾಗುತ್ತೆ, ಮುಂದುವರೆದು ಕುಟುಂಬಗಳೇ ಆಗಲುವಂತ ಸಮಸ್ಯೆಗಳಿರ್ತಾವೆ. ಅಲ್ಲೆಲೂಯ. ಈ ರೀತಿ ಸಮಸ್ಯೆಗಳು ಯಾವನ್ನ ಕಠಿಣವಾಗಿದ್ರೆ ಅದಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು. ಬದಲಾಗದಿರೋರು, ನಾನು ಕುಡಿಯೋದು ಬಿಡಲ್ಲ. ಅದ್ಯಾವುದೋ ಒಂದು ಊರಿಗೆ ಹೋಗಿದ್ದೆ ಮೊನ್ನೆ ಆಂಧ್ರಕ್ಕೆ. ಅವರಮ್ಮ ಬಹಳ ಮುಪ್ಪಿನ ವಯಸ್ಸು, ಎದ್ದಾಳಕ್ ಬರ್ದು ಕೂತ್ಕೊಳಕ್ ಬರ್ದು. ಆಯಮ್ಮ ಬಹಳ ಹಠಮಾರಿ ಅಂತೆ. ಪ್ರಾರ್ಥನೆಗೆ ಹೋದ್ರೆ ನಾನು ಸಾಯಿಲ್ಲ ಅಂತ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ಏನಪ್ಪ ನೀವು ಹೋಗಿ ಅಂತಂತೆ. ಪ್ರಾರ್ಥನೆಗೆ ಹೋಗೋದು ತಪ್ಪು. ನಮ್ಮನ್ನ ಒಂದ್ 2 ದಿವಸ ಉಳಿಸ್ಕೊಂಡ್ರು ಅವ್ರ ಮನೆಗೆ. ನೀವ್ ಯಾಕೆ ಬಂದ್ರಿ ಅಂತ ನಮ್ಮನ್ನೇ ಕೇಳ್ದ ಅಮ್ಮ. ಇಂಥ ಎಲ್ಲ ಕೆಟ್ಟ ಗುಣಗಳು, ಅಲ್ಲೆಲೂಯ, ದೆವ್ವದ ಚೇಷ್ಟೆಗಳು, ಅವು ಮುಂದುವರಿಬಾರ್ದು. ಅದಕ್ಕಾಗಿ ಅವುಗಳಿಗೆ ಅಂತ್ಯ ಇದೆ. ಅಂತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಪ್ರತಿಯೊಂದು ಕೂಡ ಅಂತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅಲ್ಲೆಲೂಯ. ಮೊಂಡತನಗಳಿದ್ರೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಮಕ್ಕಳು ಮೊಂಡತನಗಳು ಬಹಳ ಸಮಸ್ಯೆ ಆಗ್ತವೆ ಮುಂದೆ. ಗಿಡವಾಗ ಬಗ್ಗದ್ದು ಮರವಾಗ ಬಗ್ಗೈತೆ. ಯಾರನ್ನ ಕೇಳಕ್ ಹೋಗ್ರೆ ನಿಮ್ಮ ಅಜ್ಜಿಗೆ ಇತ್ತೇನ ಆ ರೀತಿ ಮೊಂಡತನ, ಅಥವಾ ನಿಮ್ಮ ಹೆಂಡತಿ ಕಡೆ ಇತ್ತೇನ ಆ ರೀತಿ ಮೊಂಡತನ, ಅದು ನಿಮ್ಮ ಮಗನಲ್ಲಿ ಬಂದಿತ್ತೆ, ನಿಮ್ಮ ಮಗಳಲ್ಲಿ ಬಂದಿದೆ, ಈ ರೀತಿ ಹೇಳ್ತಾರೆ. ಅವ್ರಿಗೆ ಬರಬಾರ್ದು ಅವೆಲ್ಲ. ಅಲ್ಲೆಲೂಯ. ಆಮೆನ್. ಆ ಮೊಂಡತನಕ್ಕೋಸ್ಕರ ಏನ್ ಮಾಡ್ಬೇಕು, ಹೆಚ್ಚಾಗಿ ಪ್ರಾರ್ಥನೆ ಮಾಡ. ಮಕ್ಕಳ ಅಧೀನಕ್ಕೆ ಬರದಂತೆ ಮೊಂಡುತನ ಉಂಟು ಮಾಡೋದು ಯಾರಂದ್ರೆ ದೇವುಗಳೇ. ಅವು ದೇವುಗಳ ಚೇಷ್ಟೆನ ಲೋಕದಲ್ಲೆಲ್ಲ
ಒಬ್ಬನ ಸಾಯಿಸೋದು, ಒಬ್ಬನಿಗೆ ಕಾಯಿಲೆ ತರೋದು, ಒಬ್ಬನಿಗೆ ಸಮಸ್ಯೆ ಉಂಟು ಮಾಡೋದು, ಒಬ್ಬನಿಗೆ ವಿರೋಧಗಳು ಉಂಟಾಗಂತೆ ಮಾಡೋದು, ಸಂಬಂಧಿಕರು ಚೆನ್ನಾಗಿರ್ತಾರೆ ಆಮೇಲೆ ವಿರೋಧಗಳು ಆಗ್ತಾರೆ, ಇದೆಲ್ಲ ಮಾಡೋದೇ ಸೈತಾನ, ದೆವ್ವ. ಅದು ದೆವ್ವಕ್ಕೋಸ್ಕರ ನೀವು ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕು. ದೆವ್ವವೇ ಹೇಳ್ತೀನಿ ಕೇಳು, ಹಂಗೆ ನಾಟ ಮಾಡ್ತಾ ಇದ್ರೆ ಹುಡುಗರು ಅಂದ್ರೆ ಅವ್ರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ಅಲ್ವಿಯಾ? ಮಲಗಿದಾಗ ಏನ್ ಮಾಡ್ಬೇಕು? ಅವ್ರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ಸೈತಾನನೇ ಮಗಳನ್ನ ಆಟಕ್ಕೆ ತೆಗೆದುಕೊಂಡು ಹೋಗ್ಬಾರ್ದು, ತೊಲಗೋ. ಅಲ್ಲೆಲುಯ್ಯ. ಅಲ್ಲೆಲುಯ್ಯ. ಆಮೆನ್. ಈ ರೀತಿ ಆಗ್ಬಾರ್ದು. ಅದು ಯೋಚನೆ ಮಾಡ್ರಿ, ಏನೇನ ವಿರುದ್ಧವಾಗಿ ಅಥವಾ ಮಾತು ಕೇಳ್ದಂಗೆ ವರ್ತಿಸೋದ್ರಪ್ಪ ಅಂದ್ರೆ ಅವ್ರಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು. ಅವ್ರಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕಂತ ಅದು ಸೂಚನೆ ನಿಮಗೆ ತೋರಿಸ್ತೈತಿ. ಆ ಸೂಚನೆ ಪ್ರಕಾರ ನೀವೇನು ಮಾಡಬೇಕು? ಹೆಚ್ಚಾಗಿ ನಮ್ಮ ತಂದೆ ಮಾತು ಕೇಳ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಬೇಕು. ನಮ್ಮ ತಮ್ಮ ಮಾತು ಕೇಳ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಮಗ ಮಾತು ಕೇಳ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಬೇಕು. ಚಿಂತೆ ಮಾಡೋದಲ್ಲ, ಪ್ರಾರ್ಥನೆ ಮಾಡ್ಬೇಕು. ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಂಬಂದ್ರೆ ಪ್ರಾರ್ಥನೆ ಮಾಡ್ಬೇಕು. ಎಬ್ಬುಲಿ ದೆವ್ವ ಅದು ಅವನೊಳಗೆ ಅಟ್ಯಾಕ್ ಆಗಿರ್ತದೆ. ಲೆಲುಯ್ಯ. ಎಬ್ಬುಲಿ ದೆವ್ವ ಅಟ್ಯಾಕ್ ಆಗಿರ್ತದೆ. ಒಂದ್ ಸೈಡ್ ಕೂದಲೇ ಇರಲ್ಲ, ಎಲ್ಲ ಕೆಚ್ಕೊಂಬಂದ್ಬಿಡ್ತಾನೆ. ಮಂಕಿ ಕಟಿಂಗು ಎಲ್ಲ ಬಳಸಿಬಿಡೋದು, ಇಲ್ಲ ಮೇಲಿಷ್ಟು ಎತ್ತರವಾಗಿ ಬಿಟ್ಕೊಂಡ್ಬಿಡೋದು. ಮಂಗನಿಗೆ ಕೂದಲು ನೋಡಿ ಹೆಂಗಿರ್ತವೆ, ಹಿಂಗೆ ನೋಡ್ತಿರ್ತದೆ. ಅವು ಮನುಷ್ಯರೊಳಗೆ ಬಂದಂದ್ರೆ ಅದೇ ಆತ್ಮ ಅಲ್ಲಿ ಬಂದಿರ್ತದೆ ಅಂತ. ಅಲ್ಲೆಲುಯ್ಯ. ಇವೆಲ್ಲ ಒಟ್ಟು ವಾಕ್ಯಕ್ಕೆ ವಿರುದ್ಧವಾಗಿ ಏನೇನು ಕಾರ್ಯ ಮಾಡ್ತಾರ ಮನ್ಯಾಗ ಯಾರಾರ, ಅವ್ರನ್ನ ಗಮನಿಸ್ಬೇಕು ನಾವು. ಅವ್ರನ್ನ ಬೈಯೋದಲ್ಲ, ಅವ್ರನ್ನ ಬೈದ್ರೆ ಏನು ಪ್ರಯೋಜನ ಆಗಲ್ಲ, ಅವ್ರಿಗೆ ಹೊಡೆದ್ರು ಏನು ಪ್ರಯೋಜನ ಆಗಲ್ಲ. ಅವ್ರಿಗೋಸ್ಕರ ಹೆಚ್ಚಾಗಿ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಬುದ್ಧಿ ಹೇಳ್ಬಾರ್ದು ಅಂತಲ್ಲ, ಬುದ್ಧಿ ಹೇಳ್ಬೇಕು. ಹೊಡೆಯೋದು ಗಿಡಿಯೋದು ಮಾಡಬಾರ್ದು. ಬುದ್ಧಿ ಹೇಳಿಲ್ಲಪ್ಪ ಅಂದ್ರೆ ನನ್ನ ಮಾರ್ಗ ಐತೆ ತಗೊಳಪ್ಪ, ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ಬೇಕು ಅಷ್ಟೇ. ನಮ್ಮ ಮಾರ್ಗ ಯಾವುದು? ಪ್ರಾರ್ಥನಾ ಮಾರ್ಗ. ಅಲ್ಲೆಲುಯ್ಯ. ಅರ್ಥ ಆಗ್ತಿದೆ ನಿಮಗೆ? ಈ ರೀತಿ ಪ್ರತಿಯೊಂದನ್ನು ವಿವೇಚಿಸುವಂತರಾಗಿ ದೇವ್ರ ಮಕ್ಕಳು, ಹದ್ದುಗಳು, ಹದ್ದೇನ್ ಮಾಡ್ತದೆ? ಪ್ರತಿಯೊಂದು ಕಡೆ ಗಮನ ಇರ್ತದೆ. ಹದ್ದಿಗೆ ಎಲ್ಲಾ ಕಡೆ ವೈರುಗಳೇನಾದ್ರು ಅಟ್ಯಾಕ್ ಮಾಡ್ತಾವ ನನಗೆ ಅಂತ ಎಲ್ಲ ಕಡೆ ಗಮನ ಇರ್ತದೆ. ಅದಕ್ಕೆ ಹದ್ದಿನ ಕಣ್ಣು. ಈ ರೀತಿ ಏನಾದ್ರು ನಿಮಗೆ ವಿಚಿತ್ರವಾದ ವರ್ತನೆಗಳು ಮನೆ ಕಂಡು ಬಂದು ಅಂದ್ರೆ ಯಾರೊಳಗೆ ಯಾರಾದ್ರೂ ಮಗನೊಳಗಾಗಲಿ, ಸೊಸೆಯೊಳಗಾಗಲಿ, ಅಥವಾ ಮಕ್ಕಳೊಳಗಾಗಲಿ, ಮೊಮ್ಮಕ್ಕಳೊಳಗಾಗಲಿ ಮಾತು ಕೇಳಿದಂಥ ಮನಸ್ಸುಗಳು ಈಗಲೇ ಹುಟ್ಟಿಗೆಂತದವಂದ್ರೆ ಚಿವಿಟಿ ಹಾಕ್ಬಿಡ್ರಿ, ಪ್ರಾರ್ಥನೆ ಮಾಡೋದಕ್ಕೋಸ್ಕರ. ಸೈತಾನನೇ ನಮ್ಮ ಮನೆಯನ್ನ, ನಮ್ಮ ಮಗಳನ್ನ, ನಮ್ಮ ಮನಸ್ಸನ್ನ, ನಮ್ಮ ಮಗನ ಮನಸ್ಸನ್ನ, ನಮ್ಮ ಮಕ್ಕಳ ಮನಸ್ಸನ್ನ, ಅಥವಾ ಬೇರೆ ಏನು ವಿಚಿತ್ರವಾಗಿ ಐತೋ ಅದೆಲ್ಲ ಮನಸ್ಸು ಯೇಸು ಕ್ರಿಸ್ತನ ಹೆಸರಲ್ಲಿ ಲಯಪಡಿಸ್ತೇನೆ, ತೊಲಗಬೇಕು. ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರತಿಯೊಂದಕ್ಕೂ ಕೂಡ, ಒಂದು ಸಮಸ್ಯೆಗಳಿಗಾಗಲಿ, ಒಂದು ಕಾಯಿಲೆಗಾಗಲಿ, ಒಂದು ಕಷ್ಟಕ್ಕಾಗಲಿ, ಒಂದು ಹಣಕಾಸಿನ ಕೊರತೆ ಕೂಡ ಸೈತಾನ ಉಂಟು ಮಾಡೋದು. ಹಣಕಾಸಿನ ಕೊರತೆ ಯಾರು ಉಂಟು ಮಾಡ್ತಾರೆ ಅಂತ ತಿಳ್ಕಂದ್ರಿ? ಸೈತಾನನ. ದೇವರಿಗೆ ಯಾವ ಹಣಕಾಸಿನ ತೊಂದರೆ ಇಲ್ಲ. ಆಮೆನ್. ತನ್ನ ಮಕ್ಕಳಿಗೆ ಹಣಕಾಸಿನ ತೊಂದರೆ ಇರಬಾರ್ದು. ಆಮೆನ್. ದೇವ್ರನ್ನ ನಂಬಿದ್ರೆ ಅದ್ಭುತ ರೀತಿಯಲ್ಲಿ ದೇವರ ಸಹಾಯ ಮಾಡ್ತಾರೆ. ಆ ದೇವ್ರನ್ನ ನಂಬೋದಕ್ಕೂ ಕೂಡ ನಮಗೆ ತೊಂದರೆ ಐತೆ ಅಂದಾಗ, ಅಪನಂಬಿಕೆ ಬರ್ತೈತೆ ಅಂದಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕಂತ ಅದು ಸಿಗ್ನಲ್ ತೋರಿಸ್ತೈತೆ. ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಪ್ರತಿಯೊಂದಕ್ಕೂ ಕೂಡ ಅದು ಪ್ರತಿಯೊಂದು ಕಡೆ ನೋಡ್ತದ, ಅದು ಎಲ್ಲ ಕಡೆ ಗಮನಿಸ್ತದ. ವೈರಿಗಳೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ, ನನ್ನ ಬೇಟೆ ಎಲ್ಲೇ ಐತೆ, ಕೋಳಿ ಎಲ್ಲೇ ಐತೆ ಅಂತ ನೋಡ್ತದ, ನನ್ನ ಆಹಾರ ಎಲ್ಲೈತೆ ಅಂತ ನೋಡ್ತದ. ಅಷ್ಟು ಹುಷಾರಿರ್ತಾವ ಕಣ್ಣುಗಳದು. ಅಷ್ಟು ಹುಷಾರ್ ಕಣ್ಣುಗಳು ಇರ್ಬೇಕಂತಾನೆ ದೇವರು ಕೊನೆ ಕಾಲದ ವಧುವನ್ನು ಏನ್ ಮಾಡಿನೇ? ಹದ್ದಾಗಿ ಮಾಡಿದ್ದಾನೆ. ಹದ್ದಿನ ಕಣ್ಣು. ಯಾರು ಉಪಯೋಗಿಸ್ತಾರೆ ಈ ಬೋರ್ಡು? ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಉಪಯೋಗಿಸ್ತಾರೆ. ಹದ್ದಿನ ಕಣ್ಣು ಇಟ್ಟಿದೆ. ಯಾವ ಹದ್ದು ಇಲ್ಲ, ಸತ್ತ ಹದ್ದು, ಹಣ ಜೀವಿಲ್ದ ಹದ್ದು, ಕಣ್ಣ ಇಲ್ಲ ಅದಕ್ಕೆ.
ಅಲ್ಲೆಲೂಯ. ಹತ್ತು ಈ ರೀತಿ ಅರ್ಥ ಆಯ್ತು ನಿಮಗೆ? ಆಮೇನ್. ಅಳಿಸಿ ಹಾಕುವಂತ ಒಂದು ಬಲವಾದಂತ ಶಕ್ತಿವಂತರಾಗಿ ಏನ್ ಮಾಡ್ಬೇಕು ನಾವು? ಎದ್ದಾಳ್ಬೇಕು. ಆ ರೀತಿ ಪ್ರಾರ್ಥಿಸ್ಬೇಕು. ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ದುಷ್ಟ ಆತ್ಮಗಳು, ಅಲ್ಲೆಲೂಯ, ಆಫೀಸ್ನಲ್ಲಿ ಏನಾದರೂ ದುಷ್ಟ ಆತ್ಮಗಳು ಎದ್ದು ನಮ್ಗೆ ವಿರುದ್ಧವಾಗಿ ಏನಾದರೂ ನಮ್ಮನ್ನು ಬೈಯೋದಕ್ಕೆ ಅದಕ್ಕೆ ಇದಕ್ಕೆ ಏನಂತ ಚೇಷ್ಟೆ ಮುಂದುವರಿಸಿದ್ವು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡು. ಓ, ತಿಳ್ಕೊಬೇಕು ನೀವು, ನಮಗೋಸ್ಕರ ದೇವುಗಳು ಎದ್ದುವು. ನಮ್ಮ ಟಿ ಎಲ್ ಒಳಗೆ ಎದ್ದದ್ ದೆವ್ವ ನೋಡು. ಅಲ್ಲೆಲೂಯ ಅಂದ್ಕೋಬೇಕು ನೀವು. ನಮ್ಮ ಮ್ಯಾನೇಜರ್ ಒಳಗೆ ಎದ್ದದ್ ದೆವ್ವ ನನಗೆ ವಿರುದ್ಧ ಸೈತಾನನೇ, ಅವ್ರನ್ನ ಬಿಟ್ಟು ಹೋಗು. ಆಗೇನಾಗ್ತಾರೆ ಅವರು? ಸಿಟ್ಟೆಲ್ಲ ಹೋಗ್ತತೆ, ನಮ್ಮ ಮೇಲೆ ಶಾಂತಿ ಸಮಾಧಾನದಿಂದ ಮಾತಾಡ್ತಾರೆ. ನಮಗೆ ವಿರುದ್ಧವಾಗಿ ಯಾವುದೇ ಇರಲಿ, ಯಾರೇ ಇದ್ದಾಳೆ, ಸಂಬಂಧಿಕರಿದ್ದಾಳೆ, ಅಕ್ಕಪಕ್ಕದಲ್ಲಿದ್ದಾಳೆ, ಅದೆಲ್ಲ ದೇವ್ದ ಕೆಲಸ ಅಂತಾನೆ ತಿಳ್ಕೊಳ್ಳಿ. ನಮಗೆ ವಿರುದ್ಧವಾಗಿ ಯಾರೇ ಇದ್ದಾಳೆ, ನಿಮ್ಮ ನಂಬಿಕೆ ನೋಡಿ ಹೊಟ್ಟೆ ಕಿಚ್ಚಿಗೆ ಅದು ಏನ್ ಮಾಡ್ತದ, ಅದು ಸ್ವತಃ ಏನ್ ಮಾಡಕ್ ಆಗಿರಲ್ಲ. ಅದಕ್ಕೆ ಒಬ್ರೊಳಗೆ ಬಂದು ದೇಹ ಧರಿಸಿ ನಮ್ಮ ಮೇಲೆ ಏನ್ ಮಾಡ್ತದ, ಬೊಬ್ಬೆ ಹೊಡಿತದೆ. ಚಾಲೆಂಜ್ ಮಾಡ್ತೇನೆ, ಆನ್ ಏಕೆ ಹೊಡಿತದ ಹೇಳ್ಬೇಕದು. ಮೃತ್ಯುವನ್ನು ಜಯಿಸಿದಂತ ದೇವ್ರು ನಮ್ಮ ಕಡೆ. ಆಮೇನ್. ಮೃತ್ಯುವನ್ನು ಜಯಿಸಿದಂತ ದೇವರು ನಮ್ಮ ಜೊತೆ ನಮ್ಮ ಕಡೆ ಇದ್ದಾನೆ. ಯಾವ ದೆವ್ವ ಶಾಪವೇ ನನ್ನ ಮನೆ ಬಿಟ್ಟು, ರೋಗವೇ ನನ್ನ ಮನೆ ಬಿಟ್ಟು, ಆ ರೀತಿ ಆಗ್ತತೆ. ನಾನು ಪ್ರಾರ್ಥನೆ ಮಾಡಿದ್ದಂತ ನೀವು ನಂಬಿ ಪ್ರಾರ್ಥನೆ ಮಾಡ್ಬೇಕು. ಸುಮ್ಮನೆ ಏನೋ ಗಾಳಿ ಗುಂಡಾರಿಸಿದ್ರೆ ಗುರಿ ಇಡಬೇಕು. ಗುಂಡಾರಿಸ್ಬೇಕಾದ್ರೆ ವೈರಿ ಇಲ್ಲೇ ನೋಡಿ ಅವನಿಗೆ ಕರೆಕ್ಟಾಗಿ ಶೂಟ್ ಮಾಡಿ ಹೊಡೀರಿ, ವೈರಿ ಸತ್ತೋಗ್ತಾನೆ, ನಮಗೆ ಶಾಂತಿ ಸಮಾಧಾನ ಆಗ್ತದೆ. ಆಮೇನ್. ದಾವಿದ್ ನೋಡ್ರಿ, ವೈರಿ ಕರೆಕ್ಟಾಗಿ ಸೂಟಿಟ್ಟು 5 ಕಲ್ ತಗಂದ. ಅಲ್ಲೆಲೂಯ. ಆಮೇನ್. ಮೊದಲೇ ಕಲ್ಲೇ ಅಣುವೊಳಗೆ ಹೊಕ್ಕು ಈ ಕಡೆ ಬಿತ್ತು. ದೊಡ್ಡ ಗೊಲ್ಲೆ ಆತವನು. ಅಲ್ಲೆಲೂಯ. ವೈರಿ ನೋಡಿ ಹೊಡೆದ, ಅಲ್ಲಿಗೆ ಸಮಾಧಾನ ಉಂಟಾತಲ್ಲ. ಆಮೇನ್. ಇಲ್ಲದ ವೈರಿ ಕಾಲಾಗ ಏನಾಗಿತ್ತು? 20 ಲಕ್ಷ ಜನ ಸೈನಿಕರು ಎದುರಿ ನೀರಾಗಿದ್ರು ರಾಜ ಸಮೇತವಾಗಿ. ಅವನು ಒಬ್ಬನಿಂದ, ಆ ವೈರಿ ಒಬ್ಬನೇ 20 ಲಕ್ಷ ಜನ ಸೈನಿಕರನ್ನ ಎಲ್ಲರೂ ಮುತ್ಕೊಂಡ್ಬಿಟ್ಟಿದ್ರೆ, ಹಿಡ್ಕೊಂಡ್ಬಿಟ್ಟಿದ್ರೆ ಏನಾಗ್ತದಿಲ್ಲ. ಅಲ್ಲೆಲೂಯ. ಆಮೇನ್. ಅವನು ಏನು ಕರೀತದಾನೆ? ಒಬ್ಬನು ಬರ್ರಿ ಅಂತ ಕರೀತದಾನೆ. ಎಲ್ಲರೂ ಬೇಡ, ನನ್ನದು ಜಗಳ ಮಾಡಕ್ಕೆ, ನನ್ನನ್ನು ಸೋಲ್ಸಕ್ಕೆ ಒಬ್ಬರು ಬರ್ರಿ. ನಾನೊಬ್ಬನು, ನಮ್ಮ ಕಡೆ ನಾನೊಬ್ಬನು, ನಿಮ್ಮ ಕಡೆ ಒಬ್ರು ಬರ್ರಿ. ಹಾ, ನಿಮ್ಮ ಕಡೆ ಸೈನ್ಯಕ್ಕೆ ಒಬ್ಬನು ಬರಲಿ. ನಾನು ಬಂದೀನಿ ಈಗ. ಗೊಲ್ಯಾತ್ ಹೇಳ್ತದ, ನಾನು ಬಂದೀನಿ, ನಮ್ಮ ಕಡೆಯಿಂದ ನಾನು ಬಂದೀನಿ. ಈಗ ನಿಮ್ಮ ಕಡೆಯಿಂದ ಒಬ್ರು ಬರ್ರಿ. ಆಮೇನ್. ಇಬ್ರು ಫೈಟಿಂಗೇ ಸಾಕು. ಅವ್ನು ನಾನು ಸೋಲಿಸಿದ್ರೆ ನಮ್ಮ ಸೈನ್ಯ ನಿನಗೆ ವಶ, ನಮ್ಮ ದೇಶ ನಿಮಗೆ ವಶ. ಇಬ್ರೇ ಇಷ್ಟು ಜನ ಕಾದಾಡಿ ಎಲ್ಲ ಪ್ರಾಣ ತೆಗೆದು ಬೇಡ. ಇಲ್ಲ ನನ್ನ ಪ್ರಾಣರ ಹೋಗ್ಲಿ, ಇಲ್ಲ ಅವನ ಪ್ರಾಣರ ಹೋಗ್ಲಿ, ಇಬ್ರು ಸಾಕು. ಅವ್ರ ಕುಟುಂಬಗಳೆಲ್ಲ ನಾಶ ಆಗೋದು ಬೇಡ. ಅಲ್ಲೆಲೂಯ. ಆಮೇನ್. ಸತ್ರ ನೀನು ಸಾಯಿ, ಸತ್ರ ನಾನು. ಅಷ್ಟೆಲ್ಲ ನಾನು ಗೆದ್ರೆ ನಿನ್ನ ಆಸ್ತಿ, ನಿಂದು ಎಲ್ಲ ದೇಶ ಎಲ್ಲ ನನಗೆ. ನಿನ್ನ ಸೈನಿಕರು ನಮ್ಮ ಸೈನಿಕರು, ನಿಮ್ಮ ದೇಶ ನಮ್ಮ ದೇಶ. ನಾನು ಸೋತ್ರೆ ನಮ್ಮ ದೇಶ ನಮ್ಮ ಸೈನಿಕರಲ್ಲ ನಿಮಗೆ. ಈ ರೀತಿ ಚಾಲೆಂಜ್ ಅಲ್ಲ. ಅಲ್ಲೆಲೂಯ. ಆಮೇನ್. ಯಾರು ಮುಂದೆ ಬರಲಿಲ್ಲ. ರಾಜನ ಸಮೇತವಾಗಿ ಎಲ್ಲ ಗಡ 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 ನಡಕ್ತಾ ಇದ್ರು ಅವನಿಗೆ. ಅವನು ನೋಡಿನೇ ಅವನೊಳಗೆ ಏನು ದಮ್ಮಿಲ್ಲ. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರೋನು ದೊಡ್ಡವನೇ. ಆಮೇನ್. ಆದರೂ ಅದ್ರ ಬಗ್ಗೆ ಅರ್ಥಿಲ್ಲ ಅವ್ರಿಗೆ ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಲೋಕದಲ್ಲಿರೋನಿಗಿಂತ ನಮ್ಮಲ್ಲಿರೋನು ದೊಡ್ಡವನು ಅಂತ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ನೀವು ಲೋಕದಲ್ಲಿರ್ತಕ್ಕಂಥ ದೆವ್ವ, ದುರಾತ್ಮ, ಭೂತ, ಪಿಚಾಚಿ, ದನದ ಪಿಚಾಚಿ ಏನೇ ಇದ್ರು ಕೂಡ ಅದೆಲ್ಲದಕ್ಕಿಂತ ದೊಡ್ಡವನು ಯೇಸು ಅಂತ ನೀವು ಯಾವಾಗ ತಿಳ್ಕಂತೀರ ಸ್ಪಷ್ಟವಾಗಿ, ಅವಾಗ ದೆವ್ಗಳು ನಿಮ್ಮನ್ನು ನೋಡಿ ನಡುಗ್ತಾವ. ಆಮೇನ್. ಇಲ್ಲದ್ರೆ ದೆವ್ವನ್ನ ನೋಡಿ ನೀನೇ ಮೂಲೆಗೆ ಏನೋ ನಿಂತಿತ್ತು ರಾತ್ರಿ ಅಲ್ಲೇ ಕರ್ರಗೆ ನಿಂತಿತ್ತು.
ಅಲ್ಲೆಲುಯ್ಯ. ಆಮೆನ್. ತಿಳ್ಕೋಬೇಕು ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ಆಮೆನ್. ಲೋಕದಲ್ಲಿರುವನಿಗಿಂತ ಇಲ್ಲಿ ಫೈಟಿಂಗ್ ಯಾರಿಗೆ ಅಂದ್ರೆ ಯುದ್ಧ ಯಾರಿಗೆ ಅಂದ್ರೆ ದೇವರಿಗೆ ಮತ್ತು ದೆವ್ವಕ್ಕೆ ಯುದ್ಧ. ಇಲ್ಲಿ ನಿಮ್ಮೊಳಗೆ ಯುದ್ಧ ಅಲ್ಲ ಅದು. ಅಲ್ಲೆಲುಯ್ಯ. ಈ ನಮ್ಗೆ ಯಾರೋ ಒಬ್ಬನು ವಿರೋಧಿ ಎದ್ದನಪ್ಪ, ಈಗ ಅವನೊಳಗೆ ನಮ್ದು ಫೈಟಿಂಗ್ ಅಲ್ಲ. ದೇವರಿಗೂ ದೆವ್ವಕ್ಕೂ ಫೈಟಿಂಗ್ ಇಡ್ಬೇಕು ನಾವು. ದೇವ್ರಿ ನೀನು ಅವನೊಳಗೆ ಇಟ್ಕೊಂಡು ದೆವ್ವನ್ನ ಓಡಿಸುವಂತ ದೇವರಿಗೆ ಹೇಳ್ಬೇಕು. ದೇವರಿಗೂ ದೆವ್ವಕ್ಕೂ ಚೂ ಬಿಡ್ಬೇಕು. ಯಾರ್ಯಾರು ಚೂ ಬಿಡ್ಬೇಕು? ಕೆಲವು ಚಾಲೆಂಜ್ ಮಾಡ್ತಾರೆ, ನಾನು ನಂಬಲ್ಲ ಯೇಸು. ಬೇಡಪ್ಪ, ನೀನು ನಂಬದ್ ಬೇಡ. ನಾನು ನಿನ್ನ ಹತ್ರ ಯಾಕೆ ಹೋರಾಡ್ಲಿ? ನೀನು ಬೇಡ, ನಂಬೇಡ ನೀನು. ಲೋಕದಲ್ಲಿರೋನಿಗಿಂತ ಈ ರೀತಿ ಹೇಳೋನಿಗಿಂತ ನಮ್ಮಲ್ಲಿರೋನು ದೊಡ್ಡ. ಆಮೆನ್. ಅವ್ರು ಏನೇ ಚಾಲೆಂಜ್ ಮಾಡೋದು ಅದಕ್ಕೆ ವಿರುದ್ಧ ನಾವು ದೇವರಿಗೆ ಹೇಳ್ಬೇಕು. ನಾವು ಕಾದಾಡಬಾರ್ದು. ಏನೋ ಗಂಡಿಗೆ ಅನ್ಬಿಟ್ಟ ಅಂತ ಅದಕ್ಕೆ ಏನು ಬೇಸರ ಆಗಬಾರ್ದು. ಅದು ಹೇಳೋ ಸ್ವಭಾವನೆ. ಅಲ್ಲೆಲುಯ್ಯ. ಆಮೆನ್. ಅವನೊಳಗೆ ಸೈತಾನ ಇರ್ತದೆ. ಮತ್ತೆ ಏನು ಅರ್ಥ ಮಾಡ್ಕೊಳ್ಳೋದು, ಯೇಸುನ ಅರ್ಥ ಮಾಡ್ಕೊಳ್ಳೋದಂಗೆ ಅವನಿಗೆ ಅಡ್ಡಿ ಮಾಡ್ತಿರ್ತತೆ. ಅದಕ್ಕೆ ಅವನಿಗೆ ಆ ರೀತಿ ಹೇಳ್ತಾನೆ. ಆಮೆನ್. ಯೇಸು ಬಗ್ಗೆ ಅರ್ಥ ಆದ್ರೆ ನೀನು ಹೆಂಗೆ ಬಂದು ಕುಂತೆ ಅವರು ಹಂಗೆ ಬಂದು ಕುಂದಿರ್ತಾರೆ. ಅರ್ಥ ಆಗಕ್ಕೆ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ದೆವ್ವ ಅವರಿಗೆ ಅರ್ಥ ಆಗಲಾರದಂತೆ ಮಾಡ್ತೈತೆ. ಆಮೆನ್. ಅಡ್ಡಿ ಮಾಡ್ತೈತೆ. ಅಲ್ಲೆಲುಯ್ಯ. ಆಮೆನ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಅವನಲ್ಲಿ ದೆವ್ವ ಹೊರಟೋಗುತ್ತೆ. ಅವನು ಕ್ಲಿಯರ್ ಮನುಷ್ಯ ಆಗಿ ಅದ್ಯಾವುದೋ ದೇವ್ರಿಗೆ ಹೋಗ್ತಿಲ್ಲ, ನಾನು ಬರ್ಬೋದಾ ಹೇಳ್ತಾನ. ಅವನು ಆಮೆನ್. ಎಷ್ಟು ದಿನ ಆದ್ರೂ ಕರೆದ್ರೆ ಬಂದಿಲ್ಲ. ಅವನು ವಿರೋಧ ಮಾಡ್ತಿದ್ದ ನಮಗೆ ಹೋಗರಿಗೆ. ಈಗ ಅವನು ಏನು ಮಾಡ್ತಾನೆ, ಚಚ ಯಾವುದೋ ದೇವ್ರಿಗೆ ಹೋಗ್ತಿದ್ರಲ್ಲ, ನಾನು ಬರ್ಬೋದಾ? ನೀನೇನು ಮಾಡ್ತೀಯ ಅವಾಗ? ಬರಕ್ ಹೋಗ್ಬೇಡ, ಇಷ್ಟು ದಿನ ಬಂದಿಲ್ಲ, ಈಗ ಯಾಕೆ ಬರ್ತೀನಿ ಅಂತೀಯ? ಅಯ್ಯೇ ಬರಪ್ಪ, ಅಷ್ಟು ಬರಪ್ಪ, ಅಡಿಗೆ ಮಾಡಿಸ್ತಾನೆ ಬಾರಪ್ಪ. ಈ ತರ ಅನ್ಬೇಕಂದ್ರೆ ನೀನೇನು ಮಾಡ್ಬೇಕು? ಅದಕ್ಕೂ ಸ್ವಲ್ಪ ಕಷ್ಟ ಇದೆ. ಆಮೆನ್. ಒಂದು ಬೆಳೆ ಬಿತ್ತಬೇಕು, ಬೆಳಿಬೇಕು ಅಂದ್ರೆ ಅದಕ್ಕೂ ಸ್ವಲ್ಪ ಕಷ್ಟ ಐತಲ್ಲ, ಆ ರೀತಿ ಇದು ಕೂಡ ಒಂದು ಕಾಡು ಭೂಮಿ. ಅದನ್ನ ಸರಿ ಮಾಡಿ ಬೆಳೆ ಬೆಳಿಬೇಕಂದ್ರೆ ಇವರು ಅಣ್ಣನ ಮಕ್ಕಳು ಕಾಡು ಭೂಮಿಗಳವು, ಗುಡ್ಡಗಳವು, ಅವನ್ನೆಲ್ಲ ತೆಗೆದು ಹಗ್ಗುಗಳು ಗುಡ್ಡಗಳು ಏನಾಗ್ಬೇಕಂತ ಕ್ರಿಸ್ತನ ಹತ್ರ ಸಮ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಗುಡ್ಡ ಸಮ ಮಾಡ್ಬೇಕು, ಒಂದು ಬೆಳೆ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡು. ಸ್ವಲ್ಪ ಕಷ್ಟ ಇರ್ತತ, ಜಾಸ್ತಿ ಇರ್ತತ. ಮತ್ತೆ ಆ ರೀತಿ ಒಬ್ಬನ ರಕ್ಷಣೆ ಹೊಂದ್ಬೇಕಂದ್ರೆ ಭಯಂಕರ ಕಷ್ಟ. ಒಂದು ಕಾಡು ಹೊಲ ಇದ್ದಂಗೆ ಅದು, ಎಲ್ಲ ಗುಡ್ಡ ಇದ್ದಂಗೆ. ಆ ಕಲ್ಲಳೆಲ್ಲ ಕಿತ್ತಿ JCB ತಗೊಂಡು ಹೋಗ್ಬೇಕು. ನಮ್ಮ ಕೈಲಿ ಆಗ್ಲಿಲ್ಲಪ್ಪ ಅಂದ್ರೆ ಆರ್ಯ ತಗೊಂಡು ಹೋಗ್ಬೇಕು, ಚಲಿಕೆ ತಗೊಂಡು ಹೋಗ್ಬೇಕು, 4 ಜನ ಕೂಲಿ ಹೇಳಕ್ ಕರ್ಕೊಂಡು ಹೋಗ್ಬೇಕು. ಇನ್ನು ದೊಡ್ಡ ದೊಡ್ಡ ಗುಂಡುಗಳಿದ್ವು ಅಂದ್ರೆ ಏನ್ ಮಾಡ್ಬೇಕು? ಅವಾಗ ನಮ್ಮ ಕೈಲಿ ಆಗದ್ ಮಾಡ್ಬೇಕು. ಇನ್ನು JCB ಅವಾಗ ಹೇಳ್ಬೇಕು. JCB ಅಂದ್ರೆ ನಮ್ಮ ಕ್ರಿಸ್ತನೇ. ಆಮೆನ್. ಸ್ವಾಮಿ ನಮ್ಮ ಕೈಲಾಗಿದ್ದು ಮಾಡಿದೀವಿ, ಅದು ಭಯಂಕರ ಗುಂಡದು, ಅದು ನೆಬಸಕ ನೀನೇ ಯಾರವನು ಮಿಕ್ಕವಿಲ್ ದೇವದೂತ ಅದನಲ್ಲ, ಅವನೇ ಯುದ್ಧ ಸೂರ, ಸೈನ್ಯಾಧಿಪತಿ. ಕ್ರಿಸ್ತನಿಗೆ ಸೈನ್ಯಾಧಿಪತಿ ಯಾರು? ಕಮಾಂಡರ್ ಮಿಕ್ಕವಿಲ್. ಆತನ ಕಳಿಸು, ಆತನ ಗುಂಡು ತೆಗೆದ್ರೆ ಆತನ ಕರೆಕ್ಟ್ ಆಗವಲ್ಲ. ಅವಾಗ ನಾವು ಗೊಂಜಾಳ ಆದ್ರೆ ಬಿಟ್ಬೋದು, ಜೋಳ ಆದ್ರೆ ಬಿತ್ಬೋದು, ಏನೇನು ಬೆಳೆ ಬೆಳಿತಾರೋ ಅದನ್ನೆಲ್ಲ ನಾವು ಏನು ಮಾಡ್ಬೋದು? ಅದು ದೇವ್ರ ಹತ್ರ ಹೇಳ್ಬೇಕು. ದೇವ್ರೇ ಈ ಥರ ಇದೆ ಸಮಸ್ಯೆ, ನಮಗೇನು ಮಾಡಿದ್ರ ಬಗ್ಗೆ ನೀನೇನು ಮಾಡಿ ನಮಗೆ ಸಹಾಯ ಮಾಡು. ಗಂಡ ಮಾತು ಕೇಳಿಲ್ಲ ಅಂದ್ರೂ ಕೂಡ ಏನು ಕಷ್ಟಪಡೋದೇನಾಗತ್ತೆ? ಪ್ರಾರ್ಥನೆ ಮಾಡ್ಬೇಕು. ಆಮೆನ್. ವಾರದಿಂದ ಪ್ರಾರ್ಥನೆ ಮಾಡ್ಬೇಕು. ಅದು ಕೆಲಸ ಆಗತ್ತಂತ ಪ್ರಾರ್ಥನೆ ಮಾಡ್ಬೇಕು. ಸುಮ್ಮನೆ ಗುರಿ ಇಲ್ದಂಗೆ ಪ್ರಾರ್ಥನೆ ಮಾಡಬಾರ್ದು. ಗುರಿ ಇರಬೇಕು, ಅದೇ ಆಗುತ್ತೆ ಆ ಕೆಲಸ. ನಾನು ಕ್ರಿಸ್ತನ ಬಳಿ ತಗಂತೀನಿ ಚಾಲೆಂಜ್ ಮಾಡ್ಬೇಕು. ಅಂತಾರೆ ಚಾಲೆಂಜ್ ಮಾಡೋರಿಗೆ ಕ್ರಿಸ್ತನ ಭಾಳ ಆಶೀರ್ವಾದ ಕೊಡ್ತಾರೆ. ಆಮೆನ್. ಯಾರು 12 ವರ್ಷ ರಕ್ತ ಕುಸುಮ ರೋಗಿ, ಅದೇನು ಹೆಣ್ಮಕ್ಳಿಗೆ ಆಗುತ್ತಲ್ಲ, ರಕ್ತ ಕುಸುಮ ರೋಗಿ ಕ್ರಿಸ್ತನ ಬಳಿ ಹೋಗಿ ನಾನು ಆಶೀರ್ವಾದ ಪಡ್ಕಂತೀನಿ ಅಂತೇಳಿ ಬಂದ್ಲ. ಚಾಲೆಂಜ್ ಮಾಡಿ ಬಂದು 12 ವರ್ಷ ಕೈಯಲ್ಲಿ ಇದ್ದಿದ್ದೆಲ್ಲ ಕಳ್ಕೊಂಡಿಲ್ಲ ಅಂತ ವೈದ್ಯರಿಂದ ಕಷ್ಟಪಟ್ಟು. ಇನ್ನೂ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟಂಗಾಳ ಏನಾಗ್ತದು? ಜಾಸ್ತಿ ಆಗಿತ್ತದು. ಕೈಯಾಗಿ ಇದ್ದಿದ್ದೆಲ್ಲ ಕಳ್ಕೊಂಡಿದ್ಲಂತ. ನನ್ನ ಆಸ್ತಿ ಇತ್ತಾನ ಅದು ಕಳ್ಕೊಂಡಿರ್ಬೇಕು, ಆರಾಮಾದ್ರೆ ಸಾಕಪ್ಪ.
ಹೆಣ್ಮಕ್ಳ ಸಮಸ್ಯೆಗೆ ಕೆಲವರೆಲ್ಲ ವೀಕ್ ಆಗಿಬಿಡ್ತಾರೆ ಅಲ್ವೇ, ಅಂತ ಸಮಸ್ಯೆ ಅದು. ಆ ರೀತಿ ಸಮಸ್ಯೆಗೆ ಕ್ರಿಸ್ತನ ಹತ್ರ ಬಂದಳು, ಚಾಲೆಂಜ್ ಮಾಡಿ ಬಂದ್ಲು, ತೀರ್ಮಾನಿಸಿ ಬಂದ್ಲಂತೆ. ಇವತ್ತು ನನ್ನ ರೋಗ ಹೋತ್, ಕ್ರಿಸ್ತನ ಹತ್ರನೇ ನನ್ನ ರೋಗವನ್ನ ತೊಲಗಿಸ್ತಾನೆ. ಇವತ್ತು ಲಾಸ್ಟ್ ನನ್ನ ರೋಗ. ಮನಸ್ಸಲ್ಲೇ ಅಂದುಕೊಂಡು ರೋಗ ಹೋಗುತ್ತೆ ಅಂತ ಅಂದುಕೊಂಡು ಹೋಗ್ಲೇಬೇಕು ಇವತ್ತು. ಯಾಕಂದ್ರೆ ಲೋಕದಲ್ಲಿರೋರಿಗಿಂತ, ಡಾಕ್ಟ್ರಿಗಿಂತ, ಎಲ್ಲ ಮಂತ್ರವಾದಿಗಳಿಗಿಂತ, ನಾಟಿ ಔಷಧಿ ಕೊಡೋರಿಗಿಂತ ನಮ್ಮಲ್ಲಿರೋ ದೊಡ್ಡವನು ಆಮೆನ್. ಅಂತ ತಿಳ್ಕೊಂಡು ಬಂದು ಏನು ಮಾಡಲಿಕ್ಕೆ ಆತನ ಅಂಚನ್ನ, ಗೊಂಡೆ ಏನಂತೆ ಅಂಚನ್ನ ಮುಟ್ಟಿದ್ಲಂತೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 28ನೇ ವಚನ. ಆ ಹೆಂಗಸು ಯೇಸುವಿನ ವಿಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಸಾಕ್ಬಿಟ್ರು. ನಾವು ನೋಡ್ತೀವಿ ಏನ್ ಮಾಡಿದ್ರಂತೆ, ಯೇಸುವಿನ ಸಮಾಚಾರ ಕೇಳಿಲ್ಲಂತೆ. ಯೇಸುವಿನ ಸಮಾಚಾರ ಕೇಳಿಲ್ಲ. ಯೇಸ್ವಾಮಿ ಈ ರೀತಿ ಲೋಕದಲ್ಲಿರೋನಿಗಿಂತ ಅವನು ದೊಡ್ಡವನು, ಎಲ್ಲ ಕಳ್ಕಂದಲ್ಲ, ಎಲ್ಲ ಏನು ಪ್ರಯೋಜನ ಇಲ್ಲ, ಆತನ ಹತ್ರ ಹೋಗು ನೀನು ಅಂತ ಹೇಳಿದ್ರು. ತೀರ್ಮಾನಿಸಿದ್ಲು. ಏನು ತೀರ್ಮಾನಿಸಿದ್ಲು? ಸಮಾಚಾರನ ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗ್ಬೋದು ಅಂತ ಆಲೋಚನೆ ಮಾಡಿದ್ಲಂತೆ. ನೆಟ್ಟಗಾಗ್ಬೋದು ಅಂತ ಆಲೋಚನೆ ಮಾಡಿಲ್ಲ, ನೆಟ್ಟಗಾಗ್ತೇನೆ ಅಂದ್ರೆ ಗುಣ ಆಗ್ತೇನೆ. ನೋಡೋಣ, ಎಲ್ಲಾರ್ದು ಆಗೈತಿ. ಈಗ ಏಸುದೊಂದು ನೋಡ್ಬಿಡೋಣ ಅಂತ ಬರಲಿಲ್ಲ. ಆಮೆನ್. ಎಲ್ಲಿಯ ತೀರ್ಮಾನಿಸಿ ಬಂದ್ಲು, ಸಕ್ಸಸ್. ಈ ರೀತಿ ಅದರಂತೆ ಮುಟ್ಟಿದ್ಲು. ನನ್ನ ಮನಸ್ಸಿಗೆ ಏನು ಅಂದ್ಕೊಂಡಿದ್ಲು, ಎಂತ ದೃಢ ನಿರ್ಧಾರ ಮಾಡ್ಕೊಂಡಿಲ್ಲ, ಅದಕ್ಕೆ ತಕ್ಕಂತೆ ಅಲ್ಲಿ ಏನಾಯ್ತು, ಹಾಗೆ ಕುಂತದ್ದಕ್ಕೂ ಹಂಗೆ ಮುರಿದಕ್ಕೂ ಕರೆಕ್ಟ್. ಅಲ್ಲಿ ಅರ್ಧ ಕಟ್ಟಾಗಿತ್ತು, ಅಲ್ಲಿ ಮುಕ್ಕಾಲ್ಭಾಗ ಕಟ್ಟಾಗಿತ್ತು, ಕಾಗೆ ಅಂದ್ರ ಮೇಲೆ ಬಂದು ಕುಂತಿತ್ತು, ಹಂಗೆ ಕಟ್ ಆಗ್ಬಿಡ್ತು, ಬೆತ್ತಿ ಕೆಳಗೆ. ಹಾಗೆನೇ ಕಟ್ ಮಾಡಲಿಲ್ಲ ಅಷ್ಟೊಂದು. ಈಗ ದೃಢ ನಿರ್ಧಾರ ಒಂದು ಕ್ರಿಸ್ತನ ಬಳಿಗೆ, ಆ ನಿರ್ಧಾರದಿಂದ ಬಂದಾಗ ಅದು ಸ್ವಲ್ಪ ಉಡುಪಿನ ಗೊಂಡೆ ಅಂತ ಸ್ವಲ್ಪ ತುದಿ, ಆತನ ಶಾಲ ಆಗ್ತಿದ್ನಲ್ಲ, ಆ ಶಾಲಿನ ತುದಿ ಏನು ಮಾತಾಡಲಿಲ್ಲ. ಕ್ರಿಸ್ತನ ಹತ್ರ ಹೋಗಿ ನಮಸ್ಕಾರ ಬುದ್ಧಿ, ಅಡ್ಡಬಿದ್ದೆ ಬುದ್ಧಿ ಏನೂ ಹೇಳಿಲ್ಲ. ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು, ನೆಟ್ಟಗಾಗುವೆನೆಂದು, ಅಂದ್ರೆ ರೋಗ ಹೋಗ್ತದಂತ ತಿಳ್ಕೊಂಡು ಬಂದು ಹಿಂದಿನಿಂದ ಬಂದು ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯ್ತಾ. ನನ್ನನ್ನು ಕಾಡಿದ ರೋಗ ಹೋಗಿ ನನ್ನ ಗುಣವಾಯಿತು ಅಂತ ತಿಳ್ಕೊಂಡ್ಲಂತೆ. ಲೆಲುಯ್ಯ. ಹಿಂದಿಂದ ಬಂದು ಮುಟ್ಟಿ, ಇವತ್ತು ನನ್ನ ರೋಗ ಹೋತ್ ಸುಡುಗಾಡಿಗೆ, ಇವತ್ತು ರೋಗ ಸುಡುಗಾಡಿಗೆ ಹೋತ್, ನಾನು ಸುಡುಗಾಡಿಗೆ ಹೋಗ್ಬೇಕಾಯ್ತು, ಅದೇ ಹೋತ್ ಸೇರಿಸ್ತೋತ್. ಲೆಲುಯ್ಯ. ತಿಳ್ಕೊಂಡಳು. 30ನೇ ವಚನದಲ್ಲಿ ನೋಡ್ರಿ, ಆ ಕ್ಷಣವೇ ಏಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡ. ಯೇಸು ಸ್ವಾಮಿ ಶಕ್ತಿನೇ, ಯೇಸು ಸ್ವಾಮಿನೇ ಆಕೆ ಅಲಗಾಡಿಸ್ಬಿಟ್ಲು. ಏನೇ ಹಿಡ್ಕಂದಲ್ಲ, ಮುಟ್ಟಿದ ಕೂಡಲೇ ಶೇಕ, ಒಳಗಡೆ ಶಾಕ್ ಕೊಡ್ದಂಗೆ ಆಗ್ಬಿಡ್ತು. ಆಮೆನ್. ಶಿಷ್ಯರು ಕೇಳ್ತಾರೆ, ಯಾರು ಮುಟ್ಟಿದ್ದು? ಯಾರೋ ಇಲ್ಲಿ ಮುಟ್ಟಿದ್ದು ಯಾರು? ಓ ಸ್ವಾಮಿ, ಏನು ಎಲ್ಲ ನುಗ್ಗಲು ಜನ ಮೈ ಮೇಲೆ ಬೀಳ್ತದಾರೆ, ಇದ್ರಾಗ ಯಾರು ಮುಟ್ಟಿದ್ರು ಅಂತ ಹೇಳ್ಬೇಕು ನಾವು? ಇಲ್ಲ ಇವೆಲ್ಲ ಸುಮ್ಮನೆ ಮುಟ್ತಾವ, ಉಪಯೋಗಿಲ್ಲ ಜನಗಳು. ಅವ್ರು ಮುಟ್ಟಿದ್ದಲ್ಲ, ಅವ್ರು ಯಾರೋ ನಂಬಿಕೆಯಿಂದ ಮುಟ್ಟಿದ್ರೆ. ನನ್ನಲ್ಲಿ ಶಕ್ತಿ ಹೊರಟದ್ದನ್ನು ನನಗೆ ಗೊತ್ತಾಯ್ತು. ಅಲ್ಲಲ್ಲಿಯ ಆಮೆನ್. ಮುಟ್ಟಿದ್ರಿ ಅಂತ ಕೇಳಲು ಶಿಷ್ಯರ ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನ ಯಾರು ಮುಟ್ಟಿದ್ರು ಅಂತ ಕೇಳ್ತಿಯಲ್ಲ ಸ್ವಾಮಿ, ಏನಿದೆ ಆಶ್ಚರ್ಯ? ಏನ್ ಸ್ವಾಮಿ, ಎಲ್ಲ ಗೊತ್ತಾಗ್ತೈತಿ, ಎಲ್ಲ ನನ್ನ ಮ್ಯಾಲೆ ಬೀಳ್ತದಾರೆ, ಯಾರು ಮುಟ್ಟಿದ್ರು ಅಂತ ಹೇಳ್ಬೇಕ? ಶಿಷ್ಯರ ಸಮಸ್ಯೆ ಇದು. ಶಿಷ್ಯರು ಏನಂತಕ್ಕಂತದಾರೆ, ಯಾರೋ ಮುಟ್ಟಿದ್ರು ಅಂತ ಕೂಡಲೇ ಸ್ವಾಮಿ ಎಲ್ಲ ಮೈ ಮೇಲೆನೆ ಬೀಳ್ತದಾರೆ, ನಮ್ಮ ಮೈ ಮೇಲೆ ಬೀಳ್ತದಾರೆ, ನಾವು ಬಂದು ನಿನ್ನ ಮೈ ಮೇಲೆ ಬೀಳ್ತದೀವಿ, ಇದ್ರಿಗೆ ಯಾರು ಮುಟ್ಟಿದ್ರಿ ಅಂತ ಹೇಳ್ಬೇಕು? ಹೇಳ, ನುಗ್ಗಲಾಗ್ಬಿಟ್ಟೆ. ಎಲ್ಲೆಲ್ಲಿಯ ಆಮೆನ್. ಅದೇ ಸ್ವಾಮಿ ಹೇಳ್ತಾನೆ,
ನುಗ್ಲು ಕಂಡು ಯಾರು ಮುಟ್ಟಿದಂತೆ ಕೇಳ್ತೀಯಲ್ಲ ಅಂತ ಕೇಳಿದ್ರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಿರುವ ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳ್ಬಿಟ್ಲು. ಆಮೆನ್. ಯಾಕೆ ಮುಟ್ಟಿದಳು ಅಂತ ಕೇಳ ಮೊದ್ಲೇನೆ ಸ್ವಾಮಿ ಇಂಥದ್ಕೆಲ್ಲ ಮುಟ್ಟು ನನಗೆ ಆರಾಮಿದ್ದಿಲ್ಲ, ಎಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಡಾಕ್ಟ್ರೆಲ್ಲ ದುಡ್ಡೆಲ್ಲ ಕಳ್ಕೊಂಡ್ರು, ಏನಾಯ್ತು ಸ್ವಾಮಿ, ದಯವಿಟ್ಟು ನಾನು ಬೈಬೇಡ. ಸ್ವಾಮಿ ಬೈತಾನ? ಆಮೆನ್. ಇಲ್ಲ. ಏನ್ ಹೇಳ್ದ ನೋಡ್ರಿ, ಇದ್ದ ಸಂಗತಿ ಹೇಳ್ಬಿಟ್ಲಂತ. ಆತನು ಆಕೆಗೆ, ಮಗಳೇ ದರಿದ್ರ ಅನ್ನ ಮುಟ್ಟಿ ಹೆಂಗ್ಸ್ ನಾನು ಮುಟ್ಬಿಟ್ಲಪ್ಪ, ಶಕ್ತಿ ಎಲ್ಲ ಹೋಯ್ತು ಅನ್ಕನ್ನ. ಮುಟ್ಟ ಹೆಣ್ಮಕ್ಳು ಏನಾಗ್ಬೇಕು, ಮುಟ್ಟ ಹೆಣ್ಮಕ್ಳು ಏನಾಗ್ತಾರ್ರಿ, ಹಿಂದೆ ಹೊರಗಿರ್ತಿದ್ರು 3 ದಿವಸ, ಮಳೆ ಬಂದ್ರು, ಚಳಿ ಬಂದ್ರು, ಗಾಳಿ ಬಂದ್ರು, ಅಲ್ಲೇ ಹೊರಗ ಇರ್ಬೇಕು, ಹೊಲ್ಪಚ್ಚಾಗಿ ಹಿಂಗೆ ಇರ್ಬೇಕು. ನಾವೆಲ್ಲ ನೋಡ್ತಿದ್ದಪ್ಪ ನಮ್ಮ ಮನೆಗೆ. ನಿಮ್ಮ ಮನೆಗಳೇನು ನಡೆಸ್ತಿದ್ರಲ್ಲ ಗೊತ್ತಿಲ್ಲ. ಅಲ್ಲೂಯ್ಯ, ಆಮೆನ್. ಮಳೆ ಬಂದ್ರೆ ಅಲ್ಲೇ ಇರ್ಬೇಕು, ಚಳಿ ಬಂದ್ರೆ ಅಲ್ಲೇ ಇರ್ಬೇಕು, ಎಂತ ಗುಡುಗು ಸಿಡ್ಲಾದ್ರು ಅಲ್ಲೇ ಮಳೆಗೆ ಇರ್ಬೇಕು ಅವರು. ಅಲ್ಲೂಯ್ಯ. ಆಮೆನ್. ಇಲ್ಲ ಯಾವ್ದೋ ದನಕ್ಕಿ ಅಲ್ಲಿಗೆ ಹೋಗಿ ಆಶ್ರಯ ಪಡಿಬೋದು, ಒಟ್ಟು ಮನೆಗಂತೂ ಬರಂಗಿಲ್ಲ. ಅಲ್ಲೂಯ್ಯ. ಆಮೆನ್. ಈ ರೀತಿ ಅಂತಾಕಿನೇ ಈಕೆ ಯೇಸುವನ್ನು ಮುಟ್ಟಿದ್ರೆ ಎಲ್ಲೇನ ಯೇಸುವಿಗೆ ಒಳ್ಳೇದಾಗುತ್ತಾ? ಇಂಥ ಮುಟ್ಟೋಗಿ ಆಕೆ ಯೇಸುವನ್ನು ಮುಟ್ಟಿದ್ರೆ ಒಳ್ಳೇದಾಗುತ್ತೆ ಯೇಸುವಿಗೆ? ಯೇಸುವಿನೇ ದರಿದ್ರ ಆಗ್ಬಿಡ್ತಾರೆ. ಅದನ್ನ ಅಂಥ ಸಮಯದಲ್ಲಿ ಯಾರು ಮುಟ್ಟಬಾರ್ದು, ಒಳಗ ಬರಬಾರ್ದು, ಯಾರು ಅವ್ರನ್ನೂ ಮುಟ್ಟಬಾರ್ದು. ಇಂಥ ಪದ್ಧತಿಗಳೆಲ್ಲ ಹಿಂದೆ ಇದ್ವಪ್ಪ. ಈಗ ನಾವು ಯೇಸುವನ್ನು ನಂಬಿದ ಮೇಲೆ ಅದೇನೋ ಗೊತ್ತಿಲ್ಲ ನಮಗೆ. ಹಿಂದೆ ಇದ್ದು ಈಗ ನಡೆಸ್ತದ್ರೇನೋ ಗೊತ್ತಿಲ್ಲ, ಅದೇನೋ ನಿಮಗೆ ಗೊತ್ತು. ಹಳ್ಳಿಯಾಗೆ ಅಲ್ಲೇಲೂಯ್ಯ, ನಡೆಸ್ತದ್ರೆ ಈಗಲೂ. ಅಲ್ಲೇಲೂಯ್ಯ, ಆಮೆನ್. ಇರ್ತಾವೆ. ಅಲ್ಲೇಲೂಯ್ಯ. ಆದ್ರೆ ಯೇಸುವಿಗೆ ಏನು ತೊಂದರೆ ಆಗಲಿಲ್ಲ. ದರಿದ್ರದ ಹೆಣ್ಮಗಳೇ, ನನ್ನ ಮುಟ್ಟಿ ಎಲ್ಲ ಶಕ್ತಿ ಎಲ್ಲ ಕಳೆದ್ಬಿಟ್ಟೆ, ನನಗೆ ಇನ್ನೂ ಒಂದು ನನಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಡ್ತು. ನನ್ನ ಮುಟ್ಟಿ ಎಲ್ಲ ಎಲ್ಲ ಏನಂದ್ರೆ ಅದಕ್ಕೆ ಮೈಲಿಗೆ ಆಗ್ಬಿಡ್ತು ನನಗೆ. ಬಳಿಗೆಲ್ಲ ಮುಗ್ದ ಹೋತು, ಶಕ್ತಿನೇ ಹೋತು. ಈಗ ಮತ್ತೆ ಯಾರನ್ನ ಕರೆಸಿ ಜೀವಕಳ ತುಂಬಿಸ್ಬೇಕು ಅನ್ನ. ಮಗಳೇ, ಮಗಳೇ, ನನ್ನ ಮಗಳೇ, ನಿನ್ನ ನಂಬಿಕೆ ಅಂತ ನಿನ್ನ ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಅಂದನು. ಗುಣವಾಗಲಿ ಅಂದದ್ದು ಆಮೇಲೆ. ಅಷ್ಟರೊಳಗ ಆಕೆ ಆಗಲೇ ಗುಣ ಏನ್ ಮಾಡಿದ್ಲ, ಗುಣನ ವಶ ಮಾಡ್ಕೊಂಡ್ಬಿಟ್ಟಿದ್ಲು. ನೋಡ್ರಿ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡು. ಏಸು ಹತ್ರ ದೊಡ್ಡ ಶಕ್ತಿ ಇದೆ. ನಿಮ್ಗೆ ಏನೇನು ಬೇಕೆಲ್ಲ ಪಡ್ಕೋಬೇಕು ನೀವು. ಸಮುದ್ರನೇ ಹರಿತಾ ಇದೆ ಇಲ್ಲಿ, ಯೇಸುವಿನ ಶಕ್ತಿ ಹರಿತಾ ಇದೆ. ಯಾರು ನಂಬಿಕೆ ಐತೆ ಅವ್ರು ತಗೋಬೋದು. ಇನ್ನು ಚೆನ್ನಾಗಿ ನೀರು ಹರಿತಾ ಇದಾವೆ, ಯಾರು ಬೇಕು ತಗೋಬೋದು. ಬಟ್ಟೆ ಏನಂತ ತೊಳಿಬೇಕಾದ್ರೆ ತೊಳ್ಕೊಬೋದು. ಅವರೇ ಬಂದು ಹೇಳ್ಬೇಕಾ, ನೀರು ಬಿಟ್ಟವರು ತಾಮಂದು ಬಟ್ಟೆಗಳು ತೊಳ್ಕೊಳ್ರಿ ಅಂತ ಹೇಳ್ಬೇಕಾ? ಕ್ರಿಸ್ತನ್ ಹೇಳ್ತಾನ ನಿಮಗೆ, ಬಂದು ತೊಳ್ಕೊಳ್ರಿ, ನಿಮಗೆಲ್ಲ ಶುದ್ಧ ಆಗ್ರಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟಾನ ಆಗಲಿ. ನಾವೇನು ಮಾಡ್ಬೇಕೀಗ, ಹರಿತಾ ಇರ್ತಕ್ಕಂಥ ನದಿ ಒಳಗೆ ಕೆಲವರು ಬಿದ್ದು ಈಜು ಹೊಡಿತಾರೆ, ಕೆಲವರು ಬಟ್ಟೆ ತೊಳಿತಾರೆ, ಕೆಲವರು ನೀರು ಡ್ರಮ್ ತುಂಬ್ಕೊಂಡು ಹೋಗಿ ಅಲ್ಲೇಲೂಯ್ಯ ಆಮೆನ್. ರೀತಿ ಅರ್ಥಾತ್ರ. ಈ ರೀತಿ ದೇವರ ವಾಕ್ಯದಲ್ಲಿರ್ತಕ್ಕಂಥ ಸಂಗತಿಗಳನ್ನ ಅರ್ಥ ಮಾಡ್ಕೊಳಕ್ ನೀವೇನ್ ಮಾಡ್ಬೇಡ್ರಿ, ಹಿಂದೆ ಮುಂದೆ ನೋಡಬಾರ್ದು. ಕ್ರಿಸ್ತನ ಪ್ರಾರ್ಥನೆ ಮಾಡೋದೈತೆ, ಅದನ್ನ ನಮ್ಗೆ ಬೇಕಾದದನ್ನ ವಶ ಮಾಡ್ಕೊಳ್ಳಬೇಕು ಅಂತ. ಈ ರೀತಿ ನೀಟಾದ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡಕ್ ನಿಮಗೆ ದೇವರ ಅಡ್ಡಿ ಮಾಡಲ್ಲ. ಆಮೆನ್. ನಿನ್ನ ಭಯಭಕ್ತಿ ಉಳ್ಳ ಹುಡುಗ ನನಗೆ ಕೊಡು, ನಿನ್ನ ಭಯಭಕ್ತಿ ಉಳ್ಳ ಹುಡುಗಿ ನನಗೆ ಕೊಡು, ನಾನು ಅಲ್ಲೇ ತನಕ ನಾನು ಕಾಯ್ತೀನಿ, ನಿನ್ನ ಚಿತ್ತವೇ ನೆರವೇರಲಿ ನನ್ನ ಜೀವನದಲ್ಲಿ. ಇಂಥಕ್ಕೆಲ್ಲ ದೇವ್ರು ಭಾಳ ಇಷ್ಟಪಡ್ತಾರೆ. ಆಮೆನ್. ಇಂಥ ಪ್ರಾರ್ಥನೆಗಳನ್ನ ಹೆಚ್ಚಾಗಿ ಮಾಡ್ರಿ. ಆದರೆ ಲೋಕದವರು ಆದಿ ನೀವೇನು ಮಾಡಬೇಡ್ರಿ, ಹಿಡಿಬಾರ್ದು. ಆಮೆನ್. ನೋಡ್ತೇವೆ ಪರಿಶುದ್ಧಾತ್ಮನ ಮೂಲ ಅಲ್ಲೇಲೂಯ್ಯ, ಹಕ್ಕಿನಿಂದ ಈ ವಾಕ್ಯ ಶರೀರ ಜೀವಿಸ್ತದೆ. ಅಂತ್ಯ ದಿನಗಳಲ್ಲಿ ವಾಗ್ದಾನ ಮಾಡಿದಂತೆ ಅಲ್ಲಿನ ಸರಿಯಾಗಿ ಹಾಗೆಯೇ ಅದು ನಡೆದಿದೆ. ಅಂತ್ಯ ದಿನಗಳಲ್ಲಿ ಏನು ವಾಗ್ದಾನ ಇದೆ ಅದು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ.
ಏನೇನು ಆಗ್ಬೇಕು, ಲೋಕ ಯಾವ ರೀತಿ ಎಲ್ಲೋ ಕಲ್ಲೋಲು ಆಗ್ತಾ ಇದೆ ಎಲ್ಲ ನೋಡ್ತಾ ಇದೀವಿ ನಾವು. ಮೂಲ ಹಕ್ಕು, ನನ್ನ ಪಾಪಗಳೆಲ್ಲ ಅಳಿಸಿ ಹಾಕಲ್ಪಟ್ಟಿವೆ. ನನ್ನ ಮೂಲ ಹಕ್ಕು ಏನಂದ್ರೆ ನನ್ನ ಎಲ್ಲ ಪಾಪಗಳು ಅಳಿಸಿ ಹಾಕಲ್ಪಟ್ಟಿವೆ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿನ್ನ ಪಾಪಗಳೆಲ್ಲ ಅಳಿಸಿ ಹಾಕಲ್ಪಟ್ಟಿವೆ. ಸಂಸ್ಕಾರ ಸಲ್ಲಿಸಿದ್ದಕ್ಕೆ ಮೂಲ ಹಕ್ಕನ್ನು ಕೊಟ್ಟಿದ್ದಾಗಿ ಪವಿತ್ರಾತ್ಮ ಬಂದಿತ್ತು. ಸಂಸ್ಕಾರವಾಗಿ ನಮಗೆ ಪವಿತ್ರಾತ್ಮ ಕೊಟ್ಟಿದ್ದಾನೆ ದೇವರು. ಆಮೆನ್. ದೇವರು ತನ್ನ ಮುಂಚಿನ ಜ್ಞಾನದಿಂದ ಕೃಪೆಯ ಮೂಲಕ ಅದನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರು ಮುಂಚಿನ ಜ್ಞಾನ, ಸೃಷ್ಟಿಗಿಂತ ಮುಂಚೆ ಇದ್ದಂಥ ಆ ಜ್ಞಾನದ ಪ್ರಕಾರ ನಮಗೆ ಪವಿತ್ರಾತ್ಮನ ದೇವರು ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಅಲ್ಲೂಯ್ಯ. ಆಮೆನ್. ನೀನು ಯಾವುದನ್ನು ಕುರಿತು ಭಯಪಡ್ತಿ, ಆತನು ಈಗ ಹೇಳುವುದರಲ್ಲಿ ಆಶ್ಚರ್ಯ ಇಲ್ಲ. ಭಯಪಡಬೇಡ್ರಿ. ಯಾವುದನ್ನು ಕುರಿತು ಭಯಪಡ್ತಿ ನೀನು? ನಿನ್ನೊಳಗೆ ಭಯ ಯಾವುದೈತೆ ಹೇಳ್ರಿ. ಭಯ ಬರ್ಬೇಕಂದ್ರೆ ಏನೋ ಒಂದು ವಿಷಯ ನಮ್ಮ ಮನಸ್ಸಿನಾಗ ಒಕ್ಕಂದಿರ್ತತೆ, ಅದನ್ನ ನೆನೆಸ್ಕೊಂಡು ಕೂಡಲೇ ಭಯ ಬಂದ್ಬಿಡ್ತದೆ. ಏನಾದ್ರಂಥ ವಿಷಯ ಇದಾವ, ನೆನೆಸ್ಕೊಂಡು ಕೂಡಲೇ ಭಯ ಆಗ್ಬಿಡ್ತತೆ. ನಾನು ನೆನೆಸ್ಕೋಬಾರ್ದು, ಅವನ್ನ ಯಾಕೆ ನೆನೆಸ್ಕೋಬೇಕು? ದೇವ್ರ ಕೈಗೆ ಒಪ್ಪಿಸ್ಬೇಕು. ದೇವರೇ, ಈ ವಿಷಯದಲ್ಲಿ ನನಗೆ ಭಾಳ ಭಯ ಐತೆ, ಈ ವಿಷಯ ಯಾವ ರೀತಿ ಆಗ್ತದೆ ನನಗೆ ಗೊತ್ತಿಲ್ಲ, ಈ ರೀತಿ ಆದರೆ ನನಗೆ ಭಾಳ ತುಂಬ ಕಷ್ಟ ಇದೆ, ಈ ರೀತಿನೇ ಆಗ್ಬೇಕದು. ಧನ್ಯವಾದ. ಅಲ್ಲೆಲೂಯ್ಯ. ಸ್ವಾಮಿ, ನನಗೆ ಭಾಳ ಭಯ ಇದೆ, ನನಗೆ ಮುಂದೆ ನನ್ನ ಮಕ್ಕಳು ಊಟ ಆಗ್ತಾರಿಲ್ಲ, ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಭಿಕ್ಷೆ ಎತ್ತರ ನೋಡಿ ನಾನು ಕೂಡ ಅಮ್ಮ ಬೇಡ 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 ಅಂಥದಕ್ಕೆಲ್ಲ ಬೇಡ, ಸಮ ಅನ್ನೋದಲ್ಲ ಅಣ್ಣ. ಮುದುಕರು ನೋಡ್ರಿ ಯಾವ ಥರ ಆಕ್ಟಿಂಗ್ ಮಾಡ್ತಾರಂತ. ಅಲ್ಲೆಲೂಯ್ಯ. ಆಮೆನ್. ಆ ರೀತಿ ಕನಸು ಕೂಡ ನಿಮಗೆ ಬೀಳಬಾರ್ದು. ಆಮೆನ್. ನನ್ನ ಮಕ್ಕಳು ಕೈ ಬಿಡ್ತಾರೆ, ಕೈ ಬಿಟ್ಟಾಗ ಏನಾಗ್ತದೆ, ಮತ್ತೆ ನಮ್ಮ ಜೀವಿತಗಳು ಏನಾಗಬೇಕು, ನನ್ನ ಮಕ್ಕಳು ನೋಡ್ಕೊಂಡಂಗೆ ಆಗ್ಬೇಕು. ಅದ್ರ ಬಗ್ಗೆ ನನಗೆ ಭಾಳ ಭಯ ಐತೆ ಸ್ವಾಮಿ. ಅದ್ರ ಬಗ್ಗೆ ಭಯ ಇದ್ರೆ ಪ್ರಾರ್ಥನೆ ಮಾಡು. ಯಾವುದ್ರ ಬಗ್ಗೆ ನೀನು ಭಯ ಪಡ್ತೀಯ ಅದನ್ನ ದೇವ್ರ ಮುಂದಿಟ್ಟು ಪ್ರಾರ್ಥನೆ ಮಾಡು. ಆಮೆನ್. ಆಗ್ಬಾರ್ದಪ್ಪ ದೇವ್ರೇ, ನನ್ನ ಸೊಸೆ ನನ್ನ ಮಗ ಹೊಡೆದಾಡಬಾರ್ದು, ಬಿಡಿಸಪ್ಪ ಎಸಪ್ಪ, ನನ್ನ ಮಗ ನನ್ನ ಸೊಸೆ ಅವ್ರ ಕುಟುಂಬವೆಂದು ಚಂದವಾದ ಕುಟುಂಬ ಆಗ್ಬೇಕು. ಆಮೆನ್. ಅವನು ಕುಡುತನ ಬಿಡಿಸು. ಅಪನಂಬಿಕೆ ದೆವ್ವ, ನಿನ್ನೊಳಗೆ ಅಪನಂಬಿಕೆ ದೆವ್ವ ಐತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಆಕೆ ಹಂಗೆ ಅಂದ್ಲೇನು, ಎಷ್ಟ ಆಗೈತಿ ಏಸೋದು ಏನ್ಬಿಡ್ರಿ. ಕೊನೆಯ ಉತ್ತರ ಏನಲ್ಲಕ್ಕೆ ಎದ್ಲಕ್ಕೆ, ಕೊನೆಯ ಉತ್ತರ ಏಸು. ಎಲ್ಲರೂ ಕೈ ಬಿಟ್ಟಿರ್ಬೋದು, ಏಸು ನನಗೆ ಉತ್ತರ. ನಾನು ಗುಣ ಆಗಿದ್ದೇನೆ ಆಲ್ರೆಡಿ, ಜಸ್ಟ್ ಹೋಗಿ ಅಂಚು ಮುಟ್ಟಿ ಏನಂತಾನ ಕೇಳಿ ಬರೋಣ ಅಂತ ಬಂದಿದ್ದೆ. ಆಮೆನ್. ಏನಂದ ಯೇಸು? ದುಷ್ಟ ಹೆಣ್ಮಗಳೇ, ಯಾಕೆ ಬಿಟ್ಟು ನಂದೆಲ್ಲ ಶಕ್ತಿ ಎಲ್ಲ ಮೈಲಿಗೆ ಆಗಿ ಹೋಗ್ಬಿಟ್ಟೆ ನಾನು. ಹೆಣ್ಮಕ್ಳು ಹೋಗ್ಬಿಟ್ರಲ್ಲಿ ಮೈಲಿಗೆ ಆಗಿ ಹೋದ್. ಅಲ್ಲೆಲೂಯ್ಯ. ಆಮೆನ್. ಅದಲ್ಲ, ದೇವ್ರು ಹೆಣ್ಣು ಗಂಡು ಎರಡೂ ಸೃಷ್ಟಿ ಮಾಡಿದ. ಆಮೆನ್. ಆತಗೆ ಹೆಂಗ್ ಮೈಲಿಗೆ ಹಾಕುತ್ತೆ? ಯಾರು ಸೃಷ್ಟಿ ಮಾಡಿಲ್ಲ ಅವ್ರಿಗೆ ಮೈಲಿಗೆ ಆಗುತ್ತೆ, ಸೃಷ್ಟಿ ಮಾಡಿದ್ರೆ ಮೈಲಿಗೆ ಇಲ್ಲ. ಆಮೆನ್. ಯಾಕಂದ್ರೆ ಅದು ಮಂತ್ಲಿ ತಿಂಗಳ ಆಗೋದು ಅದು ಕೂಡ ದೇವರೇ ಸೃಷ್ಟಿ ಮಾಡಿರೋದು. ಆಮೆನ್. ಆತನಿಗೆ ಹೆಂಗ್ ಮೈಲಿಗೆ ಆಗುತ್ತೆ? ಮಕ್ಕಳು ಹುಟ್ಟೋದು ಆತ ಸೃಷ್ಟಿ ಮಾಡಿರೋದು, ಅದನ್ನ ಆತನಿಗೆ ಹೆಂಗ್ ಮೈಲಿಗೆ ಆಗುತ್ತೆ? ನೀನು ಬೇರೆ ಎಲ್ಲರಿಗೂ ಮೈಲಿಗೆ ಆಗ್ಬೋದು, ಆದ್ರೆ ಯೇಸು ಮೈಲಿಗೆ ಆಗಲ್ಲ. ಅದಕ್ಕನೇ ಆ ಹೆಣ್ಮಗಳಿಗೆ, ಮಗಳೇ ನಿನ್ನ ಕಾಡಿದ ರೋಗ ಹೋಗಿ ನಿನಗೆ ಗುಣ ಆಗಲಿ ತಾಯಿ ಅಂದ. ಅಲ್ಲೆಲೂಯ್ಯ. ಏನೋ ನಮ್ಮ ಮೈಲಿಗೆ ಶಬ್ದ ನುಡಿದ್ನಲ್ಲಿ ಅದ್ಭುತವಾದ ದೇವ್ರು. ಅದಕ್ಕೆ ಭಯಪಡ್ಬೇಡ್ರಿ ಯಾವುದಕ್ಕೂ. ಆಮೆನ್. ಯೇಸು ಇದ್ದಾನೆ, ಅಂಜಬೇಡ್ರಿ. ಹೇಳಿಕೆ ಮಾತುಗಳು ಕೇಳಿ ಭಯಪಡ್ಬೇಡ್ರಿ. ಕೆಲವು ಡಾಕ್ಟರ್ ಮಾತು ಕೇಳಿ ಭಯಪಟ್ಬಿಡ್ತಾರೆ. ಅಯ್ಯೋ, ಜೀವನನೇ ಕುಸ್ತೋದಂಗೆ ಆಗ್ಬಿಡ್ತತೆ. ಡಾಕ್ಟರ್ ಹೇಳಿದ್ದಲ್ಲ ನಿಜನಾ? ಡಾಕ್ಟರ್ ಹೇಳಿದ್ದಲ್ಲ ನಿಜನ್ರಿ? ಇಲ್ಲಿ ಹನುಮಂತಪುರ ಹೇಳೋ ಪ್ರಕಾರ ನಮ್ಮ ಲೀನಾಗ ಒಂದು 6 ತಿಂಗಳು ಟೈಮ್ ಕೊಟ್ಟಿದ್ರು. ಅವ ಚಿಕ್ಕ ವಯಸ್ಸಿನಾಗಿದ್ದಾಗ ಒಂದು 6 ತಿಂಗಳು ಇರ್ಬೋದ್ರಿ ನಿಮ್ಮ ಮಗಳನ್ನ. ಆಮೆನ್. ಅಲ್ಲೆಲೂಯ್ಯ. ಆಮೆನ್. ಇವತ್ತು ಬೆಂಗಳೂರೆಲ್ಲ ತಿರ್ಕೊಂಡ್ ಬರ್ತಾರೆ. ಆಮೆನ್. ಡಾಕ್ಟರ್ ಹೇಳಿದ್ದಲ್ಲ ನಿಜನಾ? ಡಾಕ್ಟರ್ ಹೇಳಿದ ಪ್ರಕಾರ 6 ತಿಂಗಳು ಅಷ್ಟೇ. ಅಲ್ಲೆಲೂಯ್ಯ.
ಆಮೆನ್. ನನಗೆ ಶುಗರ್ ಬಂದಿತ್ತು. ಡಾಕ್ಟರ್ ಹೇಳೋ ಪ್ರಕಾರ ನಾನು ಜೀವನದುದ್ದಕ್ಕೂ ಗುಳಿ ನುಂಗ್ಬೇಕು, ಒಂದ್ ದಿವಸ ಬಿಟ್ಟರೆ ಆಲೆ ಹಾರ್ಟ್, ಕಿಡ್ನಿ, ಕಣ್ಣು ಟವಾರ್ ಅಂತ ಅವ್ರ ಲೆಕ್ಕ. ಆಮೆನ್. ನಾನು 3 ವರ್ಷ ಆಯ್ತು ಗುಳಿಗೆ ಬಿಟ್ಟು. ಆಮೆನ್. ಯಾಕೆ ಹೇಳಿದ್ದೆಲ್ಲ ಸತ್ಯನಾ? ಸತ್ಯ ಅಲ್ಲ. ಕೊನೆಯ ಒಂದು ಉತ್ತರ ಇದೆ. ಆಮೆನ್. ಜಗತ್ತಿಗೆ ಮಿಂಚಿದ ಒಂದು ಉತ್ತರ ಇದೆ. ಆಮೆನ್. ಆತನೇ ಯೇಸು ಕ್ರಿಸ್ತ. ನಾನೊಂದು ವರ್ಷ ಗುಳಿಗೆ ತಗೊಂಡೆ. ಡಾಕ್ಟರ್ ಮಾತು ಕೇಳಿ ಭಯಪಟ್ಟು ಅಯ್ಯೋ ಇವತ್ತು ಗುಳಿಗೆ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ, ಗುಳಿಗೆ ಬಿಟ್ಬಿಟ್ರೆ ಏನಾಗುತ್ತೋ ಭಯ ಶುರುವಾಗ್ಬಿಟ್ಟಿತ್ತು ನನಗೆ. ದೇವ್ ಬಂದು ಒಕ್ಕಂದು ನನಗೇನು ವಿಚಿತ್ರ ಆಡ್ಸಕಚ್ಚಿತ್ತು. ಭಯ ಭಯ ಭಯ, ನಿದ್ದಿಲ್ಲ. ಒಂದ್ಸರಿ ನಿಜವಾಗ್ಲೂ ಹೇಳ್ತೀನಿ, ಲಾಜರಸರ ಊರಿಗೆ ಹೋಗಿದ್ದೆ ಬೆಟ್ಟಳಿ. ರಾತ್ರಿ ಭರ್ಜರಿ ಮಳೆ, ಭಯಂಕರ ಮಳೆ ಬರ್ತೈತೆ. ಈಗ ಅವ್ರ ಊರಾಗಿದ್ರೆ ಈಗ ಏನಾಗುತ್ತೆ, ಬರಕ್ಕೆ ಎಷ್ಟೊತ್ತಾಗುತ್ತೆ ಹೇಳ್ರಿ? ಭಾಳ ಲೇಟ್ ಆಗುತ್ತೆ. ಬೆಳಿಗ್ಗೆ 8-9 ಗಂಟೆಗೆ ಎದ್ದು 10 ಗಂಟೆಗೆ 11 ಗಂಟೆ 12 ಗಂಟೆಗೆ ಬರ್ಬೋದು ಇಲ್ಲಿಗೆ. ಅಯ್ಯೋ ಒಂದ್ ದಿವಸ ಗುಳಿಗೆ ಬಿಟ್ರೆ ಏನಾಗುತ್ತ ನನ್ನ ಶುಗರ್ ಅಂತೇಳಿ ಅಲ್ಲಿಂದ ರಾತ್ರಿ ಮಳೆಯಾಗ ಬಂದ್ಬಿಟ್ಟೆ ನೋಡ್ರಿ. ಒಂಥರ ದೆವ್ ಬಂದಾಗ ಬಂದ್ಬಿಟ್ಟೆ. ಮಳೆ ಬೋರಂತ ಸುರಿತೈತಿ. ನಾನು ಯಾಕೆ ಬಂದೆ ಅಂತ ಅವ್ರಿಗೆ ಇದುವರೆಗೆ ಗೊತ್ತಿಲ್ಲ. ಒಂದ್ಸರಿ ನೆನಪಾಯ್ತಾ? ಜೋರ್ ಮಳೆ, ಫುಲ್ ಮಳೆ, ಮುಖನೇ ಏನು ದೊಡ್ಡ ಹನಿಗಳು. ಅಂತ ಹನಿ ಮಳೆ ಬಂದು ಬರೋ ತಗೊಂಡ ಬಿಡ್ಲಿಲ್ಲ. ಅದ್ರಾಗ ಬಂದ್ಬಿಟ್ಟು ನೋಡ್ರಿ ಎಲ್ಲ ತೊಯ್ದು ಪೂರ್ತಿ. ಅಲ್ಲೆಲೂಯಾ. ಈ ರೀತಿ ಭಯ ಒಕ್ಕಂಬಿಟ್ರೆ ಭಯದಿಂದ ಘಟನೆಗಳೆಲ್ಲ ಏನಾಗ್ತಾನೆ ಜೀವನದಲ್ಲಿ. ಅಲ್ಲೆಲೂಯಾ. ಆಮೆನ್. ಅದಕ್ಕೆ ದೇವ್ರ ಕೇಳ್ತದೆ, ಭಯಪಡಬೇಡ್ರಿ, ನಾನಿದ್ದೇನೆ. ಮನುಷ್ಯ ಹೇಳಿದ್ದೆಲ್ಲ ನಿಜ ಅಲ್ಲ. ಅಲ್ಲೆಲೂಯಾ. ಆಮೆನ್. ಮನುಷ್ಯ ಹೇಳಿದ್ದೆಲ್ಲ ನಿಜ ಅಲ್ಲ. ಇವಾಗ ಗೊತ್ತಾಗ್ತೈತೆ, ಡಾಕ್ಟರ್ ಹೇಳಿದ್ದಲ್ಲ ನಿಜ ಅಲ್ಲ. ಆಮೆನ್. ಡಾಕ್ಟರ್ ಹೇಳಿದ್ದಲ್ಲ ನಿಜ ಅಲ್ಲ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭಯ ಪಡಬೇಡ್ರಿ. ಭಯ ಫಸ್ಟ್ ಯಾವುದಕ್ಕೂ ಭಯ ಪಡಬೇಡ್ರಿ. ಭಯ ಒಂದಿಲ್ಲ ಅಂದ್ರೆ ಕ್ರಿಸ್ತನ ಸಮಸ್ತವನ್ನು ನಿಮ್ಮ ಜೀವಿತದಲ್ಲಿ ಯಶಸ್ವಿ ಮಾಡ್ತಾನೆ. ನಿರೀಕ್ಷೆ ಇಡಬೇಕು ದೇವ್ರ ಮೇಲೆ. ದೇವ್ರು ಅದಾನೆ, ನನ್ನ ಸೃಷ್ಟಿ ಮಾಡಿದ ದೇವ್ರು ಅದಾನೆ. ಇರೋದಕ್ಕನೇ ಆ ಗುಡ್ಡ ಬೆಟ್ಟದಲ್ಲಿ ನೀರು ಯಾರು ಒಯ್ತಾರ್ರಿ ಆ ಗಿಡಗಳಿಗೆಲ್ಲ? ಬೆಟ್ಟ ಗುಡ್ಡದಾಗ ನೀವೇನು ತಗೊಂಡು ಒಯ್ತೀರಾ? ನೀವು ಸಾಕಿದೆ 2 ಗಿಡಕ್ಕೆ ನೀರು ಒಯ್ಯಕ್ಕಾಗಲ್ಲ ನಿಮಗೆ. ನೋಡಿ ದೇವ್ರನ್ನ ಎದುರು ನೋಡ್ತಾವಿಲ್ಲ ಅವು, ಬೇಲಿ ಕೂಗ್ತತೆ, ದೇವರೇ ನಾನು ನಿನ್ನ ಎಷ್ಟು ದಿನ ನೀರಿಲ್ದಂಗೆ ಇರಲಿ, ನೀರು ಕಳಿಸಪ್ಪ, ನಾನು ಗುಡ್ದಾಗ ಇದ್ದೀನಿ ನೋಡು. ದೇವರು ಮನುಷ್ಯರಿಗೆ ಬೆಳಿಗ್ಗೆ ನೀರು ಕೊಡ್ಲಿಲ್ಲ ಅಂದ್ರು ಆ ಬೆಟ್ಟ ಗುಡ್ಡಗಳಾಗಿರ್ತಕ್ಕಂಥ ಗಿಡಗಳಿಗೆ ಆದ್ರೂ ಸ್ವಲ್ಪ ಮಳೆ ಬಂದು ಹೋಗತ್ತೆ. ಆಮೆನ್. ಅಲ್ಲೆಲೂಯಾ. ಆಮೆನ್. ಈ ರೀತಿ ದೇವ್ರ ಮೇಲೆ ಭರವಸೆ ಇಟ್ಟಂತ ಯಾರಿಗೂ ಕೂಡ ದೇವ್ರೇನ್ ಮಾಡಲ್ಲ, ನಿರಾಶೆ ಪಡಿಸ. ಆಮೆನ್. ನಿರಾಶೆ ಎಲ್ಲೇ ಆಗುತ್ತಪ್ಪ ಅಂದ್ರೆ ನಾವು ನಂಬಿಕೆ ಇಡ್ದಂಗೆ ಭಯಪಟ್ಟು ನಮಗೆ ಉತ್ತರಿಲ್ದವ್ರು ಆಗಿದ್ದೇವೆ. ನೋಡಾಕೆ ಎಷ್ಟು ನಂಬಿಕೆ, ಅಂತ ನಂಬಿಕೆ ನನ್ನಲ್ಲಿ ಬರಲಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ರಿ. ಎಂತ ನಂಬಿಕೆ ಇರ್ಬೇಕ್ರಿ. 12 ವರ್ಷದಿಂದ ಕಷ್ಟಪಟ್ಟು ಕೈಯಾಗಿ ದುಡ್ಡೆಲ್ಲ ಕಳ್ಕೊಂಡು ಎಷ್ಟು ತೊಂದರೆ ಅನುಭವಿಸಿರ್ಬೋದಾಗಿ. ಒಂದು ತಿಂಗಳಾಗ 3 ದಿವಸ ಆದ್ರೇ ಬಟ್ಟೆ ಜೋಡ್ಸಕ್ಕಾಗಲ್ಲ. ಆಮೆನ್. ಅಲ್ಲೆಲೂಯಾ. ಆಮೆನ್. 12 ವರ್ಷ ಯಾವ ರೀತಿ ಬಟ್ಟೆ ಜೋಡಿಸಿರ್ಬೇಕಾಗಿ. ಅಲ್ಲೆಲೂಯಾ. ಆಮೆನ್. ಭಯಂಕರ ಕಷ್ಟ. ಕಷ್ಟಪಟ್ಟದ್ದಕ್ಕೆ ದೇವ್ರೇನ್ ಮಾಡ್ದಲ್ಲಿ ಉತ್ತರ ಕೊಟ್ಟ. ಆಮೆನ್. ನಿಮ್ಮ ಕಷ್ಟ ನೋಡಿ ದೇವ್ರು ಉತ್ತರ ಕೊಡ್ತಾನೆ. ಚಂಚಲ ಆಗ್ಬೇಡ್ರಿ. ಅಬ್ರಮ್ ಅಂತ ಏನ್ ಮಾಡ್ಬೇಡ್ರಿ, ನೀವು ಕೂಡ ಚಂಚಲ ಆಗ್ಬಾರ್ದು. ಚಂಚಲ ಆಗಿನೇ ಅಬ್ರಮ್ ಇನ್ನೊಂದು ಮದುವೆ ಆದ. ಭಯಂಕರ ಜನ ಹುಡ್ಕೊಂಡಾರ. ನೀವು ಚಂಚಲ ಆದ್ರಪ್ಪ ಅಂದ್ರೆ ಭಯಂಕರ ಆಕತ್ ಜೀವನ. ಅದಕ್ಕಾಗಿ ಭಯಪಡ್ಬೇಡ್ರಿ. ಯೇಸು ಹೇಳ್ತಾನೆ, ನಾನು ಸತ್ತವನಾದೆನು ಆದರೆ ಸದಾಕಾಲ ಜೀವಿಸುವನಾಗಿದೆ. ಆಮೆನ್. ಸತ್ತೋಗಿಲ್ಲನು, ಭಯಪಡ್ಬೇಡ್ರಿ. ಸದಾಕಾಲ
ಲೋಕ ಎಂಡ್ ಆಗೋವರೆಗೂ, ಎಂಡ್ ಆದ್ಮೇಲೂ ಕೂಡ, ಈ ಲೋಕ ಕೊನೆ ಆದ್ಮೇಲೂ ಕೂಡ ನಾನು ಇರ್ತೀನಿ ನಿಮ್ಮ ಜೊತೆ. ಆಮೆನ್. ಯುಗದ ಸಮಾಪ್ತಿ ಎಲ್ಲಾ ದಿನಗಳು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಭಯಪಡ. ಆಮೆನ್. ಪಾತಾಳ ಮರಣದ ಬೇಗದ ಕೈಗಳು ನನ್ನಲ್ಲಿವೆ. ಯಾವುದರ ಕುರಿತು ಭಯಪಡಬೇಡ. ಆಮೆನ್. ಮರಣವು ಕೂಡ ನಿನ್ನನ್ನು ಬಾಧಿಸುವುದಿಲ್ಲ. ಆಮೆನ್. ಮರಣ ಕೂಡ ಏನ್ ಮಾಡಕ್ಕಾಗಲ್ಲ. ಗಮನಿಸ್ರಿ, ಇಂಥ ವಿಷಯಗಳನ್ನ ಏನ್ ಮಾಡ್ರಿ, ನೀವು ಮನುಷ್ಯಗೆ ಇಟ್ಕೊಳ್ರಿ. ಭಯಪಡ್ಬೇಡ್ರಿ. ಏನೋ ಹೇಳಿದ್ರಂತೇಳಿ ಏನೋ ಭಯಪಡ್ಬೇಡ್ರಿ. ಅಲ್ಲಲ್ವಿಯ, ಏನೂ ಆಗ್ಬಿಡಲ್ಲ, ಏನೂ ಆಗಲ್ಲ. ಅಲ್ಲಲ್ವಿಯ, ಎಷ್ಟು ಸುಂದರವಾಗಿದೆ ಈ ಮಾತುಗಳೆಲ್ಲ. ಆಮೆನ್. ಸುಂದರವಾಗದವ, ಎಷ್ಟು ಅದ್ಭುತ. ನಾವು ವಾಕ್ಯ ಕೇಳ್ದಂಗೆ ಏನ್ ಮಾಡ್ತಾ ಇದೀವಿ ನಾವು? ಅಪನಂಬಿಕೆಗೆ ಹೋಗ್ತಾ ಇದೀವಿ ಹೊರತು ನಂಬಿಕೆಗೆ ಬರ್ತಾ ಇಲ್ಲ. ಆಮೆನ್. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಅಷ್ಟಪಟ್ಟು ಪ್ರಾರ್ಥನೆ ಮಾಡಲ್ಲ, ಸಮಸ್ಯೆಗಳು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂತೀವಿ, ತಲೆ ಮೇಲೆ ಕೈ ಎತ್ಕೊಂಡು. ನಾವ್ ಏನಾದ್ರು ಸಮಸ್ಯೆ ಏನಾದ್ರು ಬಂತಪ್ಪ ಅಂದ್ರೆ ಅದು ಗೋಡೆ ಬಾಗಿಲ ಪಕ್ಕದಾಗ ಕುತ್ಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ಕುಂತ್ಬಿಡೋದು. ಅಲ್ಲೆಲ್ವಿಯ, ಅವಾಗ ಹಿಂದಿನ ಕುರ್ಚಿ ಇರ್ಲಿಲ್ರಿ. ಬಾಗಿಲ ಪಕ್ಕದಾಗ ಹೊರಗಡೆ ಬಂದು ಬಾಗಿಲಿಗೆ ಹಾತ್ಕೊಂಡು, ಅಥವಾ ಗಾಡಿ ಇರ್ತದಲ್ಲ ಬಾಗಿಲಿಗೆ ಮಧ್ಯೆ ಆ ಕಡೆ ಈ ಕಡೆ ಗಾಡಿ ಇರ್ತದೆ, ಅದಕ್ಕೆ ಕೂತ್ಕೊಂಡ್ಬಿಡ್ರಿ. ಅವಾಗ ಏನು ಪಾಪ ಇಂಥ ಕಟ್ಟೆಗಳು ಇರಲಿಲ್ಲ. ನಾವು ಈಗಿನ ಕಟ್ಟೆಗಳೆಲ್ಲ ಮಾಡ್ಕೊಂತೀವಿ ಕುತ್ಕೊಳಕ್ಕೆ. ಅವಾಗ ಏನಿಲ್ಲ, ಆಳ ಗಾಡಿಗೆ ಇಟ್ಟು ಸುಣ್ಣ ಹಚ್ಚೋದೇ ವರ್ಷಕ್ಕೊಂದ್ಸರಿ. ಅಂಥ ಸಮಯದಾಗ ನಾವಪ್ಪ ಏನು ಮಾಡ್ತಿದ್ದ, ಆ ಗಾಡಿಗೆ ಹತ್ಕೊಂಡು ಚಿಂತೆ ಮಾಡ್ತಿದ್ದ. ಅಲ್ಲವಿಯ, ಆಮೆನ್. ಈ ರೀತಿ ನಾವು ದೇವ್ರ ಮಕ್ಕಳಾಗಿ ಈ ರೀತಿ ಅನ್ಯರಂತೆ ನಾವೇನು ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಹೆಚ್ಚಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾರ್ಥನೆ ಮಾಡ್ಬೇಕು. 24 ತಾಸು ದೇವರೇ ನನಗೆ ಇದನ್ನು ಕೊಡು, ದೇವಾ ನಿನ್ನ ಕೊಡು, ಆಶೀರ್ವದಿಸು, ಕುಟುಂಬನ ಆಶೀರ್ವಾದ ಮಾ, ಇಂಥವ್ರನ್ನ ಆಶೀರ್ವದಿಸು, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು. 24 ಗಂಟೆ ಮನುಷ್ಯನಾಗ ಅಂದ್ಕೊಳ್ರಿ, ಯಾಕಾಗಲ್ಲ ಕೆಲಸ? ಯಾವಾಗಲೂ ಮನುಷ್ಯನಾಗ ಅದು ಏನೋ ಒಂಥರ ಗುಂಗ್ ಅಂತಾರಲ್ಲ, ಆ ಥರ ಇಟ್ಕೊಳ್ಳಿ. ನಿಮಗೆ ಗುಂಗ್ ಹಿಡ್ಕಂದ್ರೆ ಖಂಡಿತ ಕೆಲಸ ಆಗ್ತಾ ಬೇಕು. ಆಮೆನ್. ಚಿಟಿ ಮಳೆ ಒಂದು ತಿಂಗಳು ಹಿಡ್ಕೊಳ್ಳಿ. ಯಾಕೆ ಬಾವಿಗಳ ನೀರು ಬರಲ್ಲ? ಆಳು ಬಾವಿಗಳಾಗಲ್ಲ ಹಿಡ್ಕೊಳ್ಳಿ. ಯಾಕೆ ಬರಲ್ಲ ಬಾವಿಗೆ ನೀರು? ಜಲ ಉಕ್ಕುತ್ತವಾಗ ನೀರಿಲ್ಲ ಅಂತಾರೆ. ಈಗ ಎಷ್ಟು ಆಳ ಕೊರೆದ್ರು 500 ಅಡಿ ಹಾಕಿದ್ರು ನೀರು ಬರ್ತಾಯಿಲ್ಲ ಅಂತಾರಲ್ಲ. ಒಂದು ತಿಂಗಳು ಹಿಡ್ಕೊಳ್ಳಿ ಮನೆ. ಎಲ್ಲಿದ್ದು ಬಾವಿಗಳು, ಎಲ್ಲಿದ್ದು ಚಾನಲ್ಗೆ ಅವು ಡ್ಯಾಮ್ನ ನೀರು ಬಿಡೋದೇ ಬೇಡ, ಅವೇ ಬರ್ತಾವೆ. ಆ ರೀತಿ ಅವಾಗಲೂ ಮನುಷ್ಯನಾಗ ಅದು ಕಡಿತಾ ಇರಬೇಕು. ದೇವರೇ ಯಾಕಪ್ಪ ಇನ್ನೂ ಉತ್ತರ ಕೊಡಲಿಲ್ಲ? ಕೊಡು. ಲೋಕದಲ್ಲಿರೋನಿಗಿಂತ ನೀನು ದೊಡ್ಡವನಿದಿ. ಲೋಕದಲ್ಲಿ ಸೈತಾನ ಅದನ್ನು ವೇಸ್ಟ್, ಅವನು ಕೆಲ್ಸಕ್ಕೆ ಬರ್ತವನು, ಅವನು ಇಸ್ಕೊಂಡ್ ತಿಂದ ಹೊತ್ತು ಕೊಡವನಲ್ಲ. ಅವನ ಸವಾಸ ನಾವು ಮಾಡಿ ಸಾಕಾಯ್ತಪ್ಪ, ನಿನ್ನ ಬಳಿಗೆ ಬಂದು ಬಿದ್ದಿದ್ದೀವಿ, ನೀನು ನಮಗೇನು ಮಾಡು? ಕೊಡಲೇಬೇಕು, 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 ಕೊಡಲೇಬೇಕು. ದೇವರೇ ನೀನು ನನಗೆ ಕೊಡಲೇಬೇಕು. ಏನು ಇವೆ ಹಿಂಗೆ ಕೊಡಲೇಬೇಕು ಅಂತ ಪಕ್ಕದಾಗ ಏನು ಕೊಡಲೇಬೇಕು? ಏನೋ ಅದು ಕೊಡಲೇಬೇಕಂತ ಯಾಕೆ ಗೊತ್ತಾಗಲ್ಲ. ಸುಮ್ಮನೆ ಬನ್ನಿಗೆ ನಮ್ಮ ಸಮಸ್ಯೆಗಳು ನಮಗೆ ಸುಮ್ಮನೆ ಕೊಡಲೇಬೇಕು. ಉತ್ತರ ನೀನು ಕೊಡಲೇಬೇಕು. ಆಮೆನ್. ಕೊಡಲೇಬೇಕು, ಕೊಡಲೇಬೇಕು. ನಾನೇನು ಬಿಡಲ್ಲ, ಕೊಡೋ ತನಕ ಬಿಡಲ್ಲ ನಾನು. ಆ ರೀತಿ ಪಟ್ಟಿಡ್ದು ಕುತ್ಕೊಳ್ರಿ ಎಸ್ ಮಾತ್ರ ನೋಡಿ ಕೆಲಸಗಳು ಹೆಂಗಂಗೆ ಆಗ್ತಾವಂತ. ಆಮೆನ್. ಯಾರು ಸಾಲ ಕೇಳಿರ್ತೀರಿ, ಕೊಡ್ಬೇಕಪ್ಪ ನಾನು ಇಲ್ಲೇ ಕುತ್ಕೊಂಬಿಡ್ರಿ ಬಂಡ್ ಕುಂತು. ಅವ್ನು ಇಲ್ಲೇ ಆದ್ರೂ ಹೋಗಿ, ಇಲ್ಲ ಅಂದ್ರು ಇಲ್ಲಿ ಇವತ್ತು ರಜೆ ಐತ ಬ್ಯಾಂಕ್, ಇಲ್ಲಪ್ಪ ನನಗೆ ಬೇಕು ಅರ್ಜೆಂಟ್, ನನಗೆ ಎಲ್ಲ ತಂದು ಕೊಡೋದು, ನನಗೆ ಹೋಗಲ್ಲ ನೋಡು, ಮನೆ ಬಿಟ್ಟು ಹೋಗಲ್ಲ ನೋಡು. ಹೇಳಿದಿ ಮತ್ತು ನನಗೆ ಕೊಡ್ಬೇಕಲ್ಲ ಅರ್ಜೆಂಟ್. ಅವ್ರು ಬಂದು ಕುಂತಾರೆ, ನಮ್ಮ ಮನೆ ಮುಂದೆ ಅವ್ರು ಕುಂತಾರೆ, ನಿನ್ನ ಮನೆ ಮುಂದೆ ನಾನು ಕುಂದಿರ್ತೀನಿ. ಕೊಡು. ಕುಂತ್ರೆ ಏನು ಮಾಡ್ತಾನೆ ಅವನು? ಅವಾಗ ಫೋನು ಇಲ್ಲ ಬೆಣ್ಮಾಳು ಬಂದು ಕುಂತ್ಬಿಟ್ಟತ್ತೆ, ನಾಳೆ ಕೊಟ್ಬಿಡಪ್ಪ. ಫೋನ್ ಮಾಡ್ತಾನೆ. ನೀ ಕೇಳಿ ಹಿಂಗೆ ಬಂದ್ಯಪ್ಪ ಅಂದರೆ
ಹಂಗಲ್ಲ, ಕ್ರಿಸ್ತನ ಬಳಿಗೆ ಬಂದಮೇಲೆ ಬಿಡಲೇಬೇಕು, ಆಶೀರ್ವದಿಸಲೇಬೇಕು. ನಾನು ನಿನ್ನನ್ನು ಬಿಡಲ್ಲ. ನನ್ನ ಮಗಳು ನನ್ನ ಅಳಿ ಭಾಳ ಸರಿ ಆಗಬೇಕು, ಅದು ನಾನು ನಿನ್ನನ್ನು ಬಿಡಲ್ಲ. ಓ ದೇವ್ರೇ, ಆಮೆನ್. ದೇವರೇ ಅವರು ಚೆನ್ನಾಗಿರ್ಬೇಕು. ಬರ್ಬೇಕು ನಾಳೆ ಇಬ್ಬರು ಬೈಕ್ನಾಗ. ಯಾಕೆ ಬರಲ್ಲ? ಬಂದು ಇಲ್ಲಿ ಮುಂಡು ಆರಾಮಾಗೆ ಸಂತೋಷಕ್ಕೆ ಪ್ರೀತಿಯಿಂದ ಏನಾಗಬೇಕು, ಅವನು ಹೋಗ್ಬೇಕು. ಆ ರೀತಿ ಗುರುತುಗಳನ್ನು ಕೂಡ ಕೇಳ್ಬೋದು ನೀವು. ಹಿಂದೆ ಹಳೋಡು ಮಡಿಕಲ್ ಅನೇಕ ಜನ ಕೇಳಿದ್ದಾರೆ. ಅಲ್ಲೆಲುಯ್ಯ. ಹಿಜ್ಕೀನಿಗೆ ರೋಗ ಬಂದಿರ್ತದೆ. ಅಲ್ಲೆಲುಯ್ಯ. ದೇವ ಒಂದು ಗುರುತು ಕೊಡ್ತಾನೆ ಅವನಿಗೆ. ಆ ನೆಳ್ಳು ಅಲ್ಲಿ ಹೋಗೈತಲ್ಲ, ಅದು ವಾಪಸ್ ಬರೋದೇ ಗುರುತು ನಿನಗೆ. ಅಲ್ಲೆಲುಯ್ಯ. ಒಂದು ಗುರುತು ಕೊಡಂತ ಕೇಳ್ತಾನೆ. ಆ ರೀತಿ ನೀವು ಗುರುತನ್ನು ಕೇಳಬೇಕು. ನಾಳೆ ಎಷ್ಟೆತ್ತಿದ್ರೆ ಅವ್ರು ನಮ್ಮ ಮನೆಗೆ ಬರಬೇಕಾ, ಅನ್ಯೋನ್ಯ ತೆಗೆದ್ದು ಚಿಕನ್ ಸಾರು ತಿಂದು ಹೋಗ್ಬೇಕು. ಅಲ್ಲೆಲುಯ್ಯ. ಒಳ್ಳೇದೇ ಮಾಡ್ತೀವಿ. ಹೊಸ ಪ್ರೀತಿ ಈಗ ಅಲ್ಲ, ಹಳೇದೆಲ್ಲ ಹೋಯ್ತು. ಹೊಸ ಪ್ರೀತಿ, ಹೊಸ ನೀರು, ಮಳೆ ಬಂದಾಗ ಹೊಸ ನೀರು ಬರ್ತಾವಲ್ಲ, ಮೀನಿಗೆ ಸಂತೋಷ ಆಗುತ್ತೆ ಅವಾಗ. ಹಂಗೆ ನಮಗಿಗೂ ಸಂತೋಷ ಆಗಿ ಹೊಸ ನೀರು. ಒಂದು ಕುರಿನ ಕೊಯ್ದು ಬಿಡ್ತೀವಿ. ಅಲ್ಲೆಲುಯ್ಯ. ಸಹಾಯ ಮಾಡು. ಈ ರೀತಿ ದೇವ್ರನ್ನ ಕೇಳಬೇಕು. ಕೇಳಿದದ್ದು ಹತ್ರ ಹಾಲಾಗಿದೆ ಕಷ್ಟ, ಅಳದದ್ದು ಯಾರು ಒಯ್ತಾರಂತ ನಿಮ್ಗೆ ಅದೇನಾಯ್ತು. ಹತ್ರೇ ಹಾಲು ಕೊಡೋದು ಕಷ್ಟ ತಾಯಿ. ಇನ್ನು ಅಳದದ್ದು ಅಡಿಕೆಂತಿತ್ತು ಅಂದ್ರೆ ಹೆಂಗೆ ಬಂದು ಹಾಲು ಕೊಟ್ಟಾಗ? ಅಡಿಕೆಂತಿರೋ ಮಗುವಿಗೆ ಯಾರು ತಾಯಿನೂ ಹಾಲು ಕೊಡಲ್ಲ ಹೋಗಿ. ಆಮೆನ್. ಅನ್ಬೇಕು ಅದು. ಅವಾಗ ಏನು ಮಾಡ್ತಾ, ಅಯ್ಯೋ ನಮ್ಮ ಮಗುಗೆ ಭಾಳ ಹೊಟ್ಟೆಸಾಗಿರ್ಬೇಕು ಅಂತೇಳಿ ಅವಾಗ ಕೆಲಸ ಎಲ್ಲ ಬಿಟ್ಟು ಬದಿಗಿಟ್ಟು ಹೆಣ್ಣು ಬರ್ತದೆ. ಏನು ಮಾಡ್ತದೆ? ಮಗು ಅಳಕಚ್ಚಿತ್ರಿ ಹಾಲು ಕೊಡಕ್ಕೆ. ಕೊಡಕ್ಕೆ ಸುಮ್ಮನೆ ದುಡ್ಡಿಗೆ ಕೊಡಕತ್ತೀನಿ ಅಂದ್ರೆ ಬೈತನ ಗಂಡ. ಏನು ಕೆಲಸ ಇಲ್ಲ, ಇಷ್ಟೊಂದು ಕೆಲಸ ಬಿಟ್ಕೊಂಡು ಸುಮ್ಮನೆ ದುಡ್ಡಿಗೆ ನಿಮ್ಮ ಪದಕ ಮಲಗಿದೆಯಲ್ಲ, ಬುದ್ಧೈತಿ ನಿನಗೆ? ವ್ಯಾಪಾರ ಇದ್ದೇ ಕಲಿಸಿರೋದು ನಿನಗೆ. ಬೈತಾನ ಅವನು. ಐತಿ ಬರಲ್ಲ. ಅದು ಅಳ್ಬೇಕು ನೀವು, ಒಳ್ಳಾಡ್ಬೇಕು. ಅವಾಗ ಹಾಲು ಎಲ್ಲಿಂದ ಬರ್ತಾವಂತ ನೋಡ್ರಿ. ಅವಾಗ ಹಾಲು ಎಲ್ಲಿಂದ ಬರ್ತಾವ ನೋಡ್ರಿ. ಅವಾಗ ಅದು ನಿಮ್ಮ ಮಗನ ಸರಿ ಹೋಗಂತ ಬುದ್ಧಿ ಎಲ್ಲಿಂದ ಬರ್ತದ ನೋಡ್ರಿ. ವಾದಿಸ್ತಾನೆ ಈಗ, ಭಾರಿ ವಾದಿಸ್ತಾನೆ. ನಾನು ಮಾಡಿದ್ದೆ ಸರಿ, ಕುಡ್ದು ಬರ್ತೀನಿ ರೀ. ನನಗೆ ಹೇಳ್ತಾನೆ ಅವನು, ಕುಡ್ದು ಬರ್ತೀನಿ ರೀ. ನನ್ನ ಹೆಂಡತಿಗೆ ಬುದ್ಧಿ ಬರ್ತಕ್ಕನ ಕುಡ್ದು ಬರ್ತಾನೆ ನಾನು. ಬುದ್ಧಿ ಇಲ್ಲ ಅದಕ್ಕೆ. ಎಡವಟ್ಟು ಮಾತಾಡ್ತದೆ, ನನಗೆ ಸಿಟ್ಟು ಬರ್ತದೆ, ನಾನು ಕುಡ್ದು ಬರ್ತಾನೆ ಅಂತಾನೆ ಅವನು. ಇರಲಿ, ಏನೇ ಇರಲಿ, ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಅದೆಲ್ಲ ಪರಿಸ್ಥಿತಿಗಳು ಏನಾಗ್ತವೆ? ಚೇಂಜ್ ಆಗ್ತವೆ. ಆಮೆನ್. ಚೇಂಜ್ ಆಗ್ತವೆ. ದೇವ್ರು ಇನ್ನು ಜೀವಿಸಿದ. ಅದಕ್ಕೆ ಹೇಳ್ತಾನೆ, ಸತ್ತವನಾದೇನು, ಸತ್ತು ಹೋಗಿದ್ದೆ, ಈಗೋ ಸದಾಕಾಲ ಜೀವಿಸನಾಗಿದೆ. ಆಮೆನ್. ಪಾತಾಳ, ಮರಣ ಅಂದ್ರೆ ಎಲ್ಲ ರೋಗಗಳು, ಸಮಸ್ಯೆಗಳು ಎಲ್ಲ ತರಂತ ಎಲ್ಲ ದುಷ್ಟ ಆತ್ಮಗಳ ಚಾವಿ ನನ್ನ ಕಡೆ ಇದೆ. ನಿಮ್ಗೆ ಎಲ್ಲಿ ಸಮಸ್ಯೆಗಳು ಮತ್ತೆ ಹೆಂಗ? ಅಲ್ಲಿಯ ಯಾವುದ್ರ ಕುರಿತು ಭಯಪಡ್ಬೇಡ. ಮರಣದ ಕುರಿತು ಕೂಡ ಭಯಪಡ್ಬೇಡ. ಮರಣ ಸಾಯ್ತಿನಪ್ಪ ಇವತ್ತಂದ್ರೂ ಡಾಕ್ಟರ್ ಹೇಳ್ಬಿಟ್ಟು ನೀವು ಒಂದೇ ಗಂಟೆ ಲಾಸ್ಟ್ ಅವ ನಿಂದು ಏನೋ ತಿನ್ನೋಗಂತ ಹೇಳಿದ್ರು ದೇವ್ರಿಗೆ ಸ್ತೋತ್ರ, ದೇವ್ರ ಹತ್ರ ಹೊಂಟೆ ನಾನು ಅಲ್ಲೆಲ್ಲೂಯ್ಯ ಅನ್ಬೇಕು. ಆ ರೀತಿ ನಾವು ಬೆಳವಣಿಗೆ ಆಗ್ಬೇಕು ಕ್ರಿಸ್ತನಲ್ಲಿ. ಹೌದಾ? ಅನ್ನಲ್ಲ, ಅವ್ರು ಕರ್ಸು, ಇವ್ರನ್ನ ಕರ್ಸು, ಬರ್ರಿ ಯಾವ ಅಕ್ಕ ಅಕ್ಕ ಬರ್ರಿ, ಅಣ್ಣ ಮುಗೀತ್ ನಂದು ಒಂದೇ ಗಂಟೆ, ಬರ್ರಿ ಬೇಗ. ಅವ್ರು ಆಮೇಲೆ ಜೀವ ಹೋದ್ಮೇಲೆ ಅಕ್ಕ ಕಣ್ತೆಗೆ ಬಂದಿನಿ. ಅವ್ರಿಗೆ ಕಣ್ಣೇ ಇರಲ್ಲ ಅವಾಗ. ಕರ್ದಾಗ ಬರ್ಲಿಲ್ಲ. ಅಲ್ಲೆಲೂಯ್ಯ. ಮರಣ ನಿನ್ನ ಬಾಧಿಸಲ್ಲ. ಆ ಬಂತಂದ್ರೆ ಖುಷಿ ಆಗ್ಬೇಕು. ಆ ರೀತಿ ಬೆಳಿಬೇಕು ನಾವು ಕ್ರಿಸ್ತನಲ್ಲಿ. ಆವಂದ್ರೆ ಏನು ಅದೇನು ಭಯಪಡಂತ ಅಗತ್ತಿಲ್ಲ. ಶಾಶ್ವತ ಜೀವಿಸ್ಲಿಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಈ ಟೆಂಪರವರಿ ಲೋಕ ಬಿಟ್ಟು ಶಾಶ್ವತ ಹೋಗಿ ಆಗಿರ್ದಾಗ 9 ತಿಂಗಳಿದ್ವ್ಯಾ, ಅಲ್ಲಿ ನಮ್ಮ ನಾಯಮ್ಮ ಹೊರಗಾಗ್ತದೆ. ಈ ಭೂಗರ್ಭಿದು ಇಲ್ಲಿ ಹೊರಗಾಗ್ತತ್. ಇದು ಹೋಗೋದೇ ಶಾಶ್ವತ ಲೋಕ. ಮತ್ತೆ ಇನ್ನೇ ಯಾಕೆ ದುಃಖ ನಮಗೆ? ತಾವಂದ್ರೆ ಡಾಕ್ಟ್ರಿಗೆ ಹೇಳ್ಬೇಕು, 1 ಗಂಟೆಗೆ ಅಲ್ಲ ಸ್ವಾಮಿ 10 ನಿಮಿಷ 1/4 ಗಂಟೆ ಇದ್ರಿ ಹೇಳ್ರಿ ಅನ್ಬೇಕು. ಏನು ತಾವಂದ್ರೆ ಭಯನೇ ಇಲ್ಲಲ್ಲವ ನೀನು. ಇನ್ನು 1/4 ಗಂಟೆ 10 ನಿಮಿಷ ಕೇಳ್ತದಿ, 1 ಗಂಟೆ ಇರ್ತೀವಿ ಹೋಗವ. ಗಂಟೆ ಅಲ್ಲ ಸ್ವಾಮಿ, ಬೇಗ ಹೋಗ್ಬೇಕು. ಇಂಜೆಕ್ಷನ್ ಮಾಡ್ಲಾ?
ಅನ್ಬೇಕು. ಅಲ್ಲೆಲ್ವಿಯಾ, ಅವರಿಗೆ ಆಶ್ಚರ್ಯ ಆಗ್ಬೇಕು ಡಾಕ್ಟ್ರಿಗೆ. ಎಲ್ಲ ಇರಾಕ್ ಬಡ್ದಾಡ್ತಾರೆ ಇವರು, ಯಾವಾಗ ಹೋಗ್ತೈತೆ ಅಂತ ಕೇಳ್ತಾರಲ್ಲ, ಇವ್ರು ಏನು ಧೈರ್ಯಪ್ಪ ಇದು, ಯಾವ ಆತ್ಮ ಇರ್ಬೇಕು, ಏನು ಆತ್ಮ ಇರ್ಬೇಕಿದು ಅಂತ ಅವರಿಗೆ ಆಶ್ಚರ್ಯ ಆಗ್ಬೇಕು. ನಮಗೆ ಅದಲ್ಲ, ನೀವು ಏನಾರ ಕೈ ನೆನ್ಪು ಮಾಡ್ಕೊಂಡು ಮುಗೀತು, ಮುಗೀತು, ಹೊಂಟ್ಬಿಟ್ಟೆ ನಾನು, ಅಯ್ಯೋ ಮನೆಗೆ ಯಾರಿಲ್ಲ, ನಾನು ಹೊಂಟ್ಬಿಟ್ಟೀನಿ ಅಂತ ಭಯಪಡೋರು ಜಾಸ್ತಿ ನಮ್ಮ ಮನೆಗೆ. ಅಲ್ಲ, ನಮ್ಮ ಮನೆಗಲ್ಲ, ಎಲ್ಲರ ಮನೆಗೆ. ಭಯಪಡಬಾರ್ದು. ಹೋಗ್ತಾ ದೇವ್ರ ಎತ್ತಿನ ಇರೋದಾದ್ರೆ ಕ್ರಿಸ್ತನಿಗೋಸ್ಕರ, ಸತ್ರ ಲಾಭ. ಪೌಲಿ ಹೇಳಿದ್ದನ್ನ ಈ ಮಟ್ಟಕ್ಕೆ ನಾವು ಕೂಡ ಏನ್ ಮಾಡ್ಬೇಕು, ಬೆಳಿಬೇಕು. ಯಾರೋ ಹೊಡಿತಾರೆ ಯಾರ ಯಾವ ಹೊಡಿತಾರೆ ಅಲ್ಲೆಲ್ಲಿಯ ದೇವ್ರು ನಮ್ಮನ್ನು ಇರ್ಬೇಕಂತ ಇನ್ನು ಇಟ್ಟಿದ್ರೆ, ಇನ್ನು ಇನ್ನು ನನಗೆ ಇನ್ನೊಂದು 50 ವರ್ಷ ಆಯಸ್ಸಿದ್ರೆ ಅಷ್ಟ್ರೊಳಗಾಗಿ ನನ್ನ ಜೀವ ತೆಗಿಯಕ್ಕೆ ಯಾವ ಶಕ್ತಿನಿಲ್ಲ ಅಂತೇಳಿ ಮೊನ್ನೆ ಪ್ರವಾದಿ ಹೇಳಿದ ಮಾತನ್ನು ಯಾರ ಮನೆಗೆ ಬೋಧಿಸಿದೆ ಮೊನ್ನೆ. ಅಲ್ವೇ ನಿಮ್ಮ ರೆಟ್ಟೆಳಗಿರ್ಬೇಕು, ಯಾವ ಶಕ್ತಿನೂ ಇಲ್ಲ, ಇನ್ನು ಇರ್ಬೇಕು. ನಾನು ಆರೋಗ್ಯಕ್ಕೆ ಇರ್ಬೇಕಪ್ಪ ಅಂದ್ರೆ ಯಾವ ಶಕ್ತಿನೂ ಬಂದು ನನಗೆ ರೋಗ ಉಂಟು ಮಾಡಕ್ ಸಾಧ್ಯ ಇಲ್ಲ. ಯೋಗನ ವಿಷಯದಲ್ಲಿ ನಾವು ಮಾತಾಡಿದ್ವಿ. ಅಲ್ವೇ ದೇವ್ರ ಅವನಿಗೆ ಗುಣ ಕೊಡ್ಬೇಕಂತೇಳಿ ಬಂದ, ಅಲ್ಲಿ ಇಳಿದು ಬಂದಂದ್ರೆ ಯಾವ ದುಷ್ಟ ಶಕ್ತಿ ಅವನಿಗೆ ವಿರುದ್ಧವಾಗಿ ಮತ್ತೆ ಕಾಯಿಲೆ ತರಕ್ ಸಾಧ್ಯ? ದೇವ್ರು ನಮಗೆ ಇದು ಆಶೀರ್ವಾದ ಮಾಡ್ಬೇಕಂತೇಳಿ ದೇವ್ರ ಮನಸ್ಸು ಮಾಡಿದ್ನಂದ್ರೆ ಯಾವ ದುಷ್ಟ ಶಕ್ತಿನೂ ನಮಗೆ ವಿರುದ್ಧವಾಗಿಲ್ಲ. ಮಕ್ಕಳು ಕೊಡ್ಬೇಕಂತ ದೇವ್ರು ಆಲೋಚನೆ ಮಾಡಿದ್ನಂದ್ರೆ ಯಾವ ದುಷ್ಟ ಶಕ್ತಿ, ದುಷ್ಟ ಶಕ್ತಿ ಯಾವ 100 ಶಕ್ತಿಗಳಿದ್ರು 1000 ಶಕ್ತಿ ಇದ್ರು ಏನ್ ಮಾಡಕ್ ಸಾಧ್ಯ? ಮಕ್ಕಳು ಅದೇ ಆಗ್ತದೆ. ದೇವ್ರು ತೀರ್ಮಾನಿಸಿದ್ರೆ ಮುಗ್ದೋತಲ್ಲಿ. ಅಂತಿಮ ತೀರ್ಮಾನ ಅದು, ಅಂತಿಮ ಜಡ್ಜ್ಮೆಂಟ್ ಅದು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ ಅದು. ಲೋಕಲ್ ಕೋರ್ಟು, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ. ಅದಕ್ಕೆ ವಿರುದ್ಧ ಮತ್ತೊಂದು ನಮ್ಮ ದೇಶದ ಯಾವ ಕಾನೂನು ಇಲ್ಲ, ಯಾವ ಕೋರ್ಟು ಇಲ್ಲ. ಸುಪ್ರೀಂ ಕೋರ್ಟೇ ಲಾಸ್ಟ್. ಅಲ್ಲವಿಯಾ? ದೇವ್ರು ನಂಬ್ರಿ, ದೇವ್ರು ಎಲ್ಲದಕ್ಕೂ ಸಹಾಯ ಮಾಡ್ಲಿಕ್ಕೆ ಶಕ್ತನಿದ್ದಾನೆ. ಮರಣ ಕೂಡ ನಮ್ಮನ್ನು ಬಾಧಿಸಲ್ಲ. ಎಷ್ಟು ಸುಂದರವಾಗಿದೆ ಅಂತ ಪ್ರವಾದಿ. ಸುಂದರವಾಗೈತಾ? ಈಗ ಬೇಗನೆ ಹೋಗೋಣ, ಯಾಕಂದ್ರೆ ಭಾಳ ಆತು. 9ನೇ ಭಾಗ ಇದು. ಅಲ್ಲೆಲ್ಲೂಯ್ಯ. ಮೂಲ ಹಕ್ಕು ಸಾಲ ತೀರಿದೆ, ಅದಕ್ಕೆ ವಿರುದ್ಧವಾಗಿರ್ತಕ್ಕ ಪ್ರತಿಯೊಂದು ಶಕ್ತಿ ಅಳಿಸಲ್ಪಟ್ಟಿದೆ. ಮೂಲ ಹಕ್ಕಿನ ಸಾಲ ಏನು ಪಾಪದ ಶಕ್ತಿ ಸಾಲ ಐತಲ್ಲ, ಅದು ತೀರಿಸಲ್ಪಟ್ಟಿದೆ. ಅದಕ್ಕೆ ವಿರುದ್ಧ ನಮ್ಗೆ ವಿರುದ್ಧ ಪ್ರತಿಯೊಂದು ಈಗ ಅಳಿಸಾಕಲ್ಪಟ್ಟಿದೆ. ನಾವು ಸ್ವರ್ಗಕ್ಕೆ ಹೋಗ್ಬೇಕಂತ ದೇವ್ರು ತೀರ್ಮಾನಿಸಿದ್ರೆ ನಮ್ಮನ್ನ ತಡೆಯುವ ಯಾವ ಶಕ್ತಿ ಇಲ್ಲ, ಯಾವ ದುಷ್ಟ ಶಕ್ತಿನೂ ಇಲ್ಲ, ಯಾವ ಅಶುದ್ಧಾತ್ಮನಿಲ್ಲ, ಯಾವ ಪಾಪ ಶಕ್ತಿನೂ ಇಲ್ಲ. ನಾನು ಅಯೋಗ್ಯನಾಗಿ ವರ್ತಿಸ್ಬೋದು, ಆದ್ರೆ ನನಗೆ ಎಷ್ಟು ಚೆನ್ನಾಗಿದೆ. ಒಂದು ಮೂಲ ಹಕ್ಕು, ಅದರ ಅರ್ಥ ಏನು ಗೊತ್ತಾ ಸಹೋದರನೇ? ಗ್ರಹಿಸಿದೆಯಾ? ಅದರ ಅರ್ಥ ಏನು? ನಿನ್ನ ಬಳಿಯಿಂದ ಅದನ್ನು ಯಾರು ತೆಗೆದುಕೊಳ್ಳಲಾರರು. ಮೂಲ ಹಕ್ಕು ಅಂದ್ರೇನು? ನಿನ್ನ ಬಳಿಯಿಂದ ಯಾರು ಅದನ್ನ ಕಸ್ಕೊಳಕ. ದೇವ್ರ ಮಕ್ಕಳು ಮನೆಯಾಗಲಿ, ದೇವ್ರ ಮಕ್ಕಳೊಳಗಾಗಲಿ ಯಾವ ಸೈತನ್ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನೀವಾಗಿ ನಿಮ್ಮ ಅನುಮಾನದಿಂದ ಏನಾದ್ರು ಬಂದು ಒಕ್ಕಬೇಕವನಷ್ಟೇ. ಅದಕ್ಕೆ ಅನುಮಾನಕ್ಕೆ ಜಾಗ ಕೊಡಬೇಡ್ರಿ. ನೀವು ನಂಬಿಕಸ್ಥರಾಗೇ ಇರ್ರಿ, ನಂಬಿಕೆಯಿಂದಲೇ ಪ್ರಾರ್ಥನೆ ಮಾಡ್ರಿ. ಒಂದು ಯಾವ್ದನ್ನ ಭಾಳವಾದ ನಿಮಗೆ ಸಮಸ್ಯೆ ಇತ್ತಪ್ಪ ಅಂದ್ರೆ 24 ತಾಸು ಪ್ರಾರ್ಥನೆ ಮಾಡ್ರಿ. ಬೇರೆ ಆಗ್ಬೇಕದು ಕೆಲಸ, ಆಗ್ಲಿ, ಬೇಗ ಆಗ್ಬೇಕು. ದೇವ್ರೇ ಸಹಾಯ ಮಾಡು, ಈಗ ನಾನು ಅದನ್ನ ನೋಡ್ಲೇಬೇಕು. ಅಲ್ಲೆಲ್ಲೂಯ್ಯ. ಈ ಕಣ್ಣಿಂದ ನೋಡೇ ನಾನು ಈ ಲೋಕ ಬಿಡಬೇಕು. ಅಬ್ರಹಾಮ್ ಅದನ್ನೇ ಪ್ರಯತ್ನ ಮಾಡಿದ್ದು, ನಾನು ಕಣ್ಣಿಂದ ನೋಡ್ಬೇಕು, ನನ್ನ ಆಸ್ತಿ ಎಲಿಯೇಜರ್ ಪಾಲ ಆಗ್ಬಾರ್ದು. ದೇವ್ರೇ ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು. ದೇವ್ರೇ ದೊಡ್ಡವ ನೀನು, ಅಂತಿಮ ನಿಂದು, ಕೊನೆ ನೀನು ಬಿಡಲ್ಲ, ಕೈ ಬಿಡಲ್ಲ. ಅಲ್ಲೆಲ್ಲೂಯ್ಯ. ಅದನ್ನ ಹೇಳಿದಾನೆ, ತಂದೆ ತಾಯಿ ಲೋಕ ಎಲ್ಲ ಕೈ ಬಿಟ್ರು ನಾನು ನಿಮ್ಮನ್ನು ಕೈ ಬಿಡಲ್ಲ, ಅನಾಥ ಆಗಿಯೂ ನಾನು ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ. ತಾಯಿ ನಿಮ್ಮನ್ನು ಮರ್ತಾಳು, ನಾನು ನಿಮ್ಮನ್ನು ಮರೆಯಲ್ಲ. ನಿಮ್ಮ ತಾಯಿ ಅನೇಕ ಜನ ಇವತ್ತು ತಾಯಿ ಅಂದ್ರಿಲ್ಲ, ಇವತ್ತು ಅಲ್ಲಿ ಬಿಟ್ಟು ಹೋಗ್ಬಿಟ್ರು. ಅವರೆಲ್ಲ ಎತ್ತರು, ಬೆಳೆಸಿದ್ರು, ಮದಿ ಮಾಡಿದ್ರು, ಬೇರೆ ಕೈ ಕೊಟ್ಟು ತಾಯಿಗಳದಾರ. ಇವತ್ತು ಅನೇಕ ಜನ ತಾಯಿ ಇಲ್ಲ.
ಎತ್ತ ತಾಯಿ ಮರ್ತರು ಮರಿಬೋದು. ನಾನು ನಿಮ್ಮನ್ನ ಅಂಗೈಲಿ ಚಿತ್ರಿಸ್ಕೊಂಡಿರ್ತೀನಿ. ನಾನು ನಿಮ್ಮನ್ನ ಆಮೆನ್. ಅಲ್ಲೇ ಬೆನ್ನ ಮೇಲಲ್ಲ, ಹಣೆ ಮೇಲಲ್ಲ, ಹೃದಯದಾಗಲ್ಲ, ಅಂಗೈಯಲ್ಲಿ. ಯಾಕಂದ್ರೆ ಅಂಗೈ ಯಾವಾಗಲೂ ಕೂಡ ನಮ್ಮ ಕಣ್ಣು ಮುಂದೆ ಬರ್ತದೆ. ಪ್ರತಿಯೊಂದು ಕೆಲಸಕ್ಕೆ ನೀರು ತಗೊಂಬಂದು ಕೈ ತೊಳ್ಬೇಕಾರ ನೋಡ್ತೀನಿ. ಅಯ್ಯ ಆಮೆನ್. ಒಂದು ಬಟ್ಟೆ ಒಗಿಬೇಕಾರ 24 ಗಂಟೆ ನೋಡೋ ಒಂದು ಸ್ಥಳ ಯಾವುದಾದ್ರೆ ಅಂಗೈ. ನಾನು ನಿಮ್ಮ ಅಂಗೈ ಚಿತ್ರಿಸ್ಕೊಂಡಿದ್ದೀನಿ. ನಿಮ್ಮ ಕಷ್ಟಗಳು ನನ್ನ ಮುಂದೆ ಇವೆ. ನಿಮ್ಗೆ ಏನೇನು ಕಷ್ಟ ಇದೆ ಅಂತ ನಾನು ನೋಡ್ತದೆ ಅಂತ ದೇವ್ರು ಹೇಳ್ತಾನೆ. ಆಮೆನ್. ಯಾಕೆ ಇರ್ಬೇಕು? ನಮ್ಮನ್ನು ನೋಡುವ ದೇವರು, ನಮ್ಮ ಜೊತೆ ಮಾತಾಡುವ ದೇವರು, ನಮಗೆ ಸಹಾಯ ಮಾಡೋ ದೇವರು, ಆಪತ್ ಕಾಲದಲ್ಲಿ ಆಪತ್ ಬಾಂಧವ, ನಮ್ಮ ಹೀರೋ. ಸಿನಿಮಾದೀರಲ್ಲ ದುಡ್ಡು ಹೊಡ್ಕೊಂಡು ಮನೆ ಕೂತ್ಕೊಂಡು ಭಾಳ ನಮ್ಮ ಸಿನಿಮಾ ಓಡ್ತಂದ್ರೆ ಆ ಹೀರಲ್ಲ. ಅವನಿಗೇನು ಸಹ ಇಲ್ಲ. ಬರಪ್ಪ ದರ್ಶನಪ್ಪ ಅಂದ್ರೆ ಬರ್ತಾನೆ, ಸಹಾಯ ಮಾಡ್ತಾನ. ಸಿನಿಮಾ ನೋಡಿ ಬಂದೆ, ಕರಿ ದರ್ಶನಪ್ಪನ, ಅಲ್ಲಿ ಫೈಟಿಂಗ್ ಆಡ್ದಂಗೆ ನನ್ನ ಜೀವನ ಫೈಟಿಂಗ್ ಆಡಿ ಬಾರಪ್ಪ ಅಂತ ಬರ್ತಾನ. ನೋಡಿ ಎಲ್ಲ ಸುಮ್ಮನೆ ಬುರುಡೆ. ಅವ್ರ ದುಡ್ಡು ನೀವು ನೋಡ್ತಾ ಇರ್ಬೇಕು, ಅವ್ರ ದುಡ್ಡು ಹೋಗ್ತಾ ಇರ್ಬೇಕು. ಒಂದು ಶೋಗೆ 30 ಕೋಟಿ ಕಲೆಕ್ಷನ್ ಪೇಪರ್ನಾಗ ಬಂದ್ಬಿಡ್ತದೆ. ಯಾರಿಗೆ ಕನೆಕ್ಷನ್ ಆಯ್ತು? ನಿಮಗೆ ಆತ, ಅವ್ರಿಗೆ ಆತ. ಏನು ಪ್ರಯೋಜನ? ಅಂತ ಹೀರೋ ನಮ್ಮ ಹೀರೋ. ಅನ್ನನ್ನೆಲ್ಲ ಬರಿದು ಮಾಡಿಕೊಂಡು ನಮಗೆ ಕೊಟ್ಟಂತ ಜೀವ ಕೊಟ್ಟಂತ ದೇವರು, ನಮಗೋಸ್ಕರ ಇರುವಂತ ದೇವರು, ನಮಗೋಸ್ಕರ ಜೀವಿಸುವಂತ ದೇವರು, ನಮ್ಮನ್ನು ಕಾಪಾಡೋದಕ್ಕೋಸ್ಕರನೇ ಇರುವಂತ ದೇವರು, ಅದಕ್ಕೋಸ್ಕರನೇ ಬಂದಂತ ದೇವರು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಸಮಯ ಮುಗೀತು. ಇನ್ನು ಕೇಳ್ಬೇಕಂದ್ರೆ ಸಮಯ ಇಲ್ಲ. ಇನ್ನು ಸ್ವಲ್ಪ ಹೇಳ್ರಿ ಕೇಳ್ತಂದ್ರೆ ಸಮಯ ಇಲ್ಲ. ಮುಗೀತು. ಅಲ್ಲೆಲೂಯಾ. ದೇವರು ನಮ್ಮ ಜೀವನದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡಿ ಕೇಳದಷ್ಟೇ. ಈಗ ಏನು ಉಳಿದಿಲ್ಲ. ಕೇಳ್ರಿ, ಪಡ್ಕೊಳ್ರಿ, ಬೇಡಿಕೊಳ್ರಿ, ನಿಮಗೆ ದೊರೆಯುವುದು. ಇನ್ನು ಏನು ರೆಡಿ ಮಾಡೋದೈತಾ? ಎಲ್ಲ ರೆಡಿಮೇಡ್ ಮಾಡಿಟ್ಟು ಹೋಗ್ಬಿಟ್ಟ ನೀವು. ಏನ್ ತಟ್ಟೆಗೆ ಹಾಕಿ ತಿನ್ನೋದಷ್ಟೇ ಕೆಲಸ. ಯಾವ ಫುಡ್ ಬೇಕು ನಿನಗೆ? ಬಿರಿಯಾನಿ ಬೇಕಂದ್ರೆ ಬಿರಿಯಾನಿ ತಿನ್ನೋದು, ನೀವು ಪುಳಿಸಾರು ಬೇಕಂದ್ರೆ ಪುಳಿಸಾರು ರೆಡಿ ಇದೆ, ಪಲಾವ್ ಇದೆ, ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಎಲ್ಲ ಬಿರಿಯಾನಿ ಇದೆ. ಕಷ್ಟಗಳಿಗೆ ಏನೇನು ಬೇಕೋ ಎಲ್ಲ ಬಡಿಸ್ರಿ, ತೊಲಿಗೆ ಹೋಗಲ್ಲ ಅವೆಲ್ಲ. ಅಲ್ಲೆಲೂಯಾ. ದೇವ್ರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆನ್ಲೈನ್ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಅಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ದೇವರೇ, ನಿನಗೆ ಸ್ತೋತ್ರ. ಕೃಪೆಗಾಗಿ ಮಹಿಮೆಗಾಗಿ ವಂದನೆ. ನಮ್ಮನ್ನೆಲ್ಲ ನೀನು ಕಲ್ಪಿಸಿಕೊಡ್ತೇನೆ. ನಿಶ್ಚಿತಾನುಸಾರ ವಾಕ್ಯ ಭಗವಾನ್ ಆಶೀರ್ವಾದ ಮಾಡು. ಆಮೇಲೆ ನಮಗೆ ಬಂದಿರತಕ್ಕಂಥ ಶಾಪಗಳು, ಪಾಪಗಳು, ದುಷ್ಟಾತ್ಮಗಳು, ತಲಾಂತರ ಬಂದಂಥ ಎಲ್ಲ ಅಶುದ್ಧಾತ್ಮನ ಎಲ್ಲ ಶಾಪಗಳು ಹೆಸರಲ್ಲಿ ನೀಗಿ ತೊಲಗಿ ಹೋಗಲಿ. ನೀನು ಭಯಪಡಬೇಡಿ ಎಂಬುದಾಗಿ ಹೇಳಿದ್ದೆ. ಸ್ತೋತ್ರ. ಆ ಭಯ ಪಡಲಕ್ಕರ್ತಾನೆ. ಭಯಪಡಿಸುವಂಥ ಶಕ್ತಿಗೆ ನಾವು ಭಯಪಡಿಸೋರಾಗಿದ್ದೇವೆ. ಭಯಪಡಿಸ್ತೇವೆ, ಭಯಪಡಲ್ಲ. ಬೇರೆ ನಿನಗೆ ಸ್ತೋತ್ರ. ಕಷ್ಟಗಳಿಗೆ ನಾವು ಭಯಪಡಬಾರ್ದು, ಭಯಪಡಿಸ್ಬೇಕು. ನಿನಗೆ ಸ್ತೋತ್ರ ಮಾಡ್ತಾರೆ. ಕೃಪೆಗಾಗಿ ಸ್ತೋತ್ರ. ವಾಕ್ಯ ಭಾಗನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಕಲ್ಪಿಸಿಕೊಡ್ತೇನೆ. ಚಿತ್ತಾನ್ಸರ ಆಶೀರ್ವಾದ ಮಹಿಮೆಪಡಿಸಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.